ಕೆಲಸ ಇರ್ಬೇಕು, ನಿರಂತರವಾಗಿ ಕೆಲಸ ಇದ್ರೆ ನಿಮ್ಮ ಮನೇಲಿ ಅಕ್ಕಿ ಡಬ್ಬ ತುಂಬುತ್ತೆ. ಇದು ಸತ್ಯ, ಇದು ಸರ್ವಕಾಲಿಕ ಸತ್ಯ. ನೀವು ಯಾವ್ದೇ ಕ್ಷೇತ್ರದಲ್ಲಿ ನಾವು ಗೋಲಿ ಆಡಿದೀವಿ, ಬುಗುರಿ, ಗಿಲಿದಾಂಡು, ಲಗೋರಿ, ಮರಕೋತಿ, ಕಳ್ಳಪೋಲಿ, ರೈಸ್ ಪೈಸ್ ಬಿಟ್ರೆ ಇನ್ನೊಂದು ಥ್ರಿಲ್ ಕೊಡ್ತಿರೋದು ನಮ್ಗೆ. ನಾವೇನು ಒಂದು ಹಾಬಿ ಅಂತ ತಗೊಂಡ್ವಿ, ಪ್ಯಾಷನ್ ಅಂತ, ಇವತ್ತು ನಮಗದು ಪ್ರೊಫೆಷನ್ ಆಗೋಯ್ತು. ಆ ಟೂ ಸಾಂಗ್ ನೋಡಿ, ಶಿವಣ್ಣಗೆ ಮ್ಯಾಚ್ ಮಾಡಕ್ ಆಗ್ತಲ್ಲ ಡಾನ್ಸರ್ಸ್ ಕೈಲಿ, ಹಿಂದ್ಗಡೆ ಇರೋ ಡಾನ್ಸರ್ಸ್, ಆ ಸ್ಟೈಲ್ ಇರ್ಬೋದು, ಆ ಚರಿಸ್ಮಾ ಇರ್ಬೋದು, ಅದನ್ನ ನೋಡೇ ಫ್ಯಾನ್ ಆಗ್ಬಿಟ್ಟು ನಾನು. ಯಾವ್ದೋ ಒಂದು ಇಂಟರ್ವ್ಯೂ ಅಲ್ಲಿ ಬ್ಯಾಂಕ್ ಜನರು ಚೆನ್ನಾಗಿ ಹೇಳಿದ್ರು, ಆ ಕಾಲಕ್ಕೂ ಈ ಕಾಲಕ್ಕೂ ಏನ್ ವ್ಯತ್ಯಾಸ ಅಂದ್ರೆ, ಅವಾಗ ಸಬ್ಜೆಕ್ಟ್ ಇತ್ತು, ಬಜೆಟ್ ಇರಲಿಲ್ಲ. ಈಗ ಬಜೆಟ್ ಇದೆ, ಸಬ್ಜೆಕ್ಟ್ ಇಲ್ಲ ಅಂದ್ರು. ಎಷ್ಟು ಸತ್ಯವ ಬ್ಯಾಂಕ್ ಜನರ್ಗನ್ ಅವ್ರು ಹೇಳಿದ್ದು ಅನ್ನಿಸ್ತು ನನಗೆ. ಇವತ್ತಿಗೆ ನಾವು ಫ್ರೀಯಾಗಿ ಕುಡಿತಾ ಇರೋದು ಅಂದ್ರೆ ಗಾಳಿ ಒಂದೇ. ಗವರ್ಮೆಂಟ್ ಯಾವತ್ತು ಅದಕ್ಕೂ ಟ್ಯಾಕ್ಸ್ ಆಗೋದು ಗೊತ್ತಿಲ್ಲ. ನಾನು ಒಂದು ಸಬ್ಜೆಕ್ಟ್ ಮಾಡಿ ಕೈ ಸುಟ್ಕೊಂಡ್ವಿ, ಇಲ್ಲ ಅಂತಲ್ಲ, ಇದ್ದಿದ್ದೊಂದು ಜಾಗನೂ ಮಾರ್ಕೊಂಡು ಪೇಮೆಂಟ್ ಸೆಟ್ಲ್ ಮಾಡಿದ್ವಿ. ಸರ್ ನಮಸ್ತೆ. ನಮಸ್ಕಾರ. ಸ್ಟಾರ್ಟ್ ಆಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್, ಸಿನಿಮಾ ಸಂಚಾರ. ಥ್ಯಾಂಕ್ ಯು ಸರ್. ಮೊದಲಿಗೆ ನಾವು ಈ ಕಾರ್ಯಕ್ರಮ ಮಾಡಿದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಾರ್ಮಲಿ ಸ್ಟಾರ್ ಟಾಕ್ಸ್ ಅಂತ ಹೇಳಿದ್ರೆ ಅದು ದೊಡ್ಡ ಸೂಪರ್ ಸ್ಟಾರ್ನೇ ಮಾಡ್ಬೇಕು ಅಥವಾ ತುಂಬಾ ನೇಮ್ ಇರೋರು, ಫೇಮ್ ಇರೋರ್ನೇ ಮಾಡ್ಬೇಕು ಅನ್ನೋದೆಲ್ಲ ನಾರ್ಮಲಿ ನಮ್ಗೆ ಬರುತ್ತೆ ಮನ್ಸಿಗೆ. ಅದು ಏನಕ್ಕೆ ಬರುತ್ತೆ ಅದಕ್ಕೂ ಕಾರಣ ಇದೆಲ್ಲ. ಕರೆಕ್ಟ್. ಸೊ ಹಂಗೆ ಇಲ್ಲಿನ ಸ್ಟಾರ್ಸ್ ಅಂತ ಹೇಳಿದ್ರೆ ನಮ್ಗೆ ಒಂದು ನಕ್ಷತ್ರಗಳು ಅನ್ನೋದನ್ನ ನಾವು ಸಿಂಬಲೈಸ್ ಮಾಡ್ತೀವಿ. ಪ್ರತಿಯೊಂದು ನಕ್ಷತ್ರ, ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಒಂದು ನಕ್ಷತ್ರದ ಸಿಂಬಾಲಿಕ್ ಆಗಿ ನಮ್ಗೆ ಇರ್ತಾರೆ ಪ್ರತಿಯೊಂದು ಬದುಕಲ್ಲಿ. ಸೊ ಹಾಗಾಗಿ ಅವ್ರವ್ರ ಎಕ್ಸ್ಪೀರಿಯನ್ಸ್ ಗಳನ್ನ, ಆ ಸ್ಟಾರ್ಸ್ ಗಳನ್ನ ನಾವು ಜನಕ್ಕೆ ತೋರಿಸ್ಬೇಕು. ಜನರಿಗೆ ಅವರು ಬದುಕಲ್ಲಿ ಏನೇನೆಲ್ಲ ನಡೆದಿದೆ, ಏನೇನ್ ತಿಳ್ಕೊಂಡಿದ್ದಾರೆ ಅದನ್ನೆಲ್ಲ ಹೇಳಬೇಕು ಅನ್ನೋದು ನಮ್ಮ ಕಾರ್ಯಕ್ರಮದ ಉದ್ದೇಶ. ಸೊ ಹಾಗಾಗಿ ನಿಮ್ಮ ಇಷ್ಟು ವರ್ಷದ ಜರ್ನಿ, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದನ್ನ ನಮ್ ಜೊತೆ ನೀವು ಮಾತಾಡ್ಬೇಕು ಅಂತ ಹೇಳಿ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡೆ. ನೀವು ಒಪ್ಕೊಂಡ್ರಿ, ಥ್ಯಾಂಕ್ ಯು ಸೋ ಮಚ್. ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕ್ರಿ. ನಮ್ಮನ್ನ ಜನರ ಮುಂದೆ ತಂದು ನಿಲ್ಸೋರು ನೀವು, ನಿರ್ದೇಶಕರು, ಕ್ಯಾಮ್ರಾಮನ್ ಎಲ್ಲ. ನಾವು ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು ಇನ್ ರಿಟರ್ನ್. ಈಗ ನಮ್ಗೆ ಏನೇ ಟ್ಯಾಲೆಂಟ್ ಇರ್ಬೋದು, ನನಗೊಂದು ವೇದಿಕೆನೇ ಕೊಡ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ? ಕರೆಕ್ಟ್. ನನ್ ಶಂಕ ನಾನೇ ಉತ್ಕೋಬೇಕು, ನನ್ ತಮಟೆ ನಾನೇ ಬರ್ಕೋಬೇಕು, ಮನೇಲಿ ಕನ್ನಡಿ ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡ್ಬೇಕಷ್ಟೇ. ನಮ್ಮನ್ನ ಜನಕ್ಕೆ ತಲುಪಿಸೋದು ನೀವುಗಳು. ಸೊ ನಾವು ಇನ್ ರಿಟರ್ನ್ ವಿ ಹ್ಯಾವ್ ಟು ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್ ಮೊದಲಿಗೆ ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು ಸರ್? ಬಾಳ ಒಂದಿಲ್ಲ ಅನ್ನೋದು ನನಗೆ. ಸೊ ಅರ್ಥ ಮಾಡ್ಕೊಂಡು ಕೋತಿ ಚೇಷ್ಟೆಗಳು ಜಾಸ್ತಿ ಅಂತ. ನನ್ನಂತೂ ಬಿಡಿ ಥ್ರಿಲ್ಲಿಂಗ್ ಒಂಥರ ಅನ್ಕಂಟ್ರೋಲಬಲ್, ಅನ್ಟೇಮ್ಡ್ ಅಂತಾರಲ್ಲ, ಆ ತರ ಆಗೋಗ್ಬಿಟ್ಟಿದೆ. ನಾನು ಯಾರ ಕಂಟ್ರೋಲ್ಗೂ ಸಿಗ್ತಿರ್ಲಿಲ್ಲ. ನಾನು ಮೋಸ್ಟ್ಲಿ ಸ್ಕೂಲಲ್ಲಿ ಒಂದು ಕಂಪ್ಲೇಂಟ್ ಅಂತ ಬಂದಿದ್ರು, ಹೈಯೆಸ್ಟ್ ಕಂಪ್ಲೇಂಟ್ಸ್ ನನಗೆ ಇರ್ಬೇಕು. ನನ್ನ ತಮ್ಮ ತುಂಬಾ ಸೈಲೆಂಟ್ ಗೋಕುಲ್, ಬಟ್ ನಾನ್ ಮಾತ್ರ ಯಾರ ಕಂಟ್ರೋಲ್ಗೂ ಸಿಗ್ತಿರ್ಲಿಲ್ಲ. ಬಾರಿ ಕಂಪ್ಲೇಂಟ್, ಇಂಟಿಮೇಷನ್ ಲೆಟರ್ ಅಂತ ಒಂದು ಕೊಟ್ಬಿಡೋದು ಸ್ಕೂಲಲ್ಲಿ, ನಿಮ್ಮ ಮಗ ಹೀಗ್ ಮಾಡ್ದ ಅಂತ. ನಾನು ಅದನ್ನ ಪೇರೆಂಟ್ಸ್ ತೋರಿಸಿ ಸಿಗ್ನೇಚರ್ ತಗೊಂಡೋಗ್ಬೇಕು. ನಾನ್ ಮೋಸ್ಟ್ಲಿ ಪ್ರಾಬಬ್ಲಿ ನಾನು ಹೆದರಿದ್ರೆ ನಮ್ಮ ಅಪ್ಪನಿಗೆ ಒಬ್ಬರಿಗೆ ಹೆದರ್ಬೋದು ಜೀವನದಲ್ಲಿ ಅಷ್ಟು. ಅದ್ಬಿಟ್ರೆ ಯಾವನಿಗೂ ಹೆದರಿಲ್ಲ ನಾನು, ಯಾವನಿಗೂ ಆನ್ಸರಬಲ್ ಅಲ್ಲ. ಸೊ ಆ ಬೈಕ್ ನಮ್ಮ ಅಮ್ಮನ ಹತ್ರ ಸೈನ್ ಹಾಕ್ಸ್ಕೊಂಡು ಹೋಗ್ಬಿಟ್ಟಿದ್ದೆ. ಹೈಯೆಸ್ಟ್ ಮೋಸ್ಟ್ಲಿ ನನಗೆ ಕೊಟ್ಟಿರ್ಬೇಕು ಲೆಟರ್, ಹೋಗಿ ಸೈನ್ ಹಾಕ್ಸ್ಕೊಂಡ್ ನಿಮ್ಮ ಅಪ್ಪ ಅಷ್ಟು ತರಲೇ ನಾನು. ಯಾಕಪ್ಪ ಇವ್ನು ಸಹವಾಸ ಮಾಡ್ತೀವಿ ಅನ್ನೋ ಹತ್ರ ಹೇಳ್ತಾರಲ್ಲ, ಇವ್ನ ಜೊತೆ ಸೇರ್ಬೇಡ ಅಂತ ಹೇಳ್ತಾರಲ್ಲ, ಆ ಕ್ಯಾಟಗರಿ ನಾನು. ಬೇರೆಯವ್ರಿಗೆಲ್ಲ ಅವ್ರ ಅಪ್ಪ ಅಮ್ಮ ನಮ್ಮ ಮಗನ ಜೊತೆ ಸೇರ್ಬೇಡ ಅನ್ನೋ ರೇಂಜಿಗೆ ಕ್ವಾಟ್ಲಿಕ್ಕೆ ಹೋಗ್ಬಿಟ್ಟಿದ್ದೀನಿ ಎಲ್ರಿಗೂ. ಹಾಗೆ ಸರ್, ನಿಮ್ಮ ಸ್ಕೂಲ್ ಡೇಸ್ ಈ ಕಾರಣಕ್ಕೆ ಇರ್ಬೇಕು ಎಲ್ರಿಗೂ. ನಾನು ಯಾರು ಅಂತ ಗೊತ್ತು, ಫ್ರೆಂಡ್ಸ್ಗೆ ಯಾರನ್ನ ಮಾಡ್ತಾರೆ ನನ್ನ ಮರಿಯಲ್ಲ. ಓಕೆ. ಹಾಗೆ ಸರ್, ನಿಮ್ ಸ್ಕೂಲ್ ಡೇಸ್ ಅಲ್ಲೆಲ್ಲ ನಾರ್ಮಲಿ ಇವತ್ತೆಲ್ಲ ಹುಡುಗರುಗಳಿಗೆ ಅದು ಮೊಬೈಲ್ಸ್ ಇದೆ, ಗೇಮಿಂಗ್ ಇದೆ, ಮತ್ತೆ ಸಖತ್ ಬಿಸಿ ಇರ್ತಾರೆ. ಆಕ್ಚುಲಿ ಪೇರೆಂಟ್ಸ್ ಗಿಂತ ಮಕ್ಕಳೇ ಸಖತ್ ಬಿಸಿ ಆಗ್ಬಿಟ್ಟಾರೆ ಇವತ್ತು. ಸೊ ಹಾಗೆ ನಿಮ್ ಕಾಲದಲ್ಲಿ, ನಿಮ್ಮ ಒಂದು ಸ್ಕೂಲ್ ಜರ್ನಿಲಿ ನೀವೆಲ್ಲ ಹೇಗ್ ಟೈಮ್ ನ ಕಳೀತಾ ಇದ್ರಿ? ನಮಗೆ ಟೈಮ್ ಹೋಗೋದೇ ಗೊತ್ತಾಗ್ತದೆ, ಫ್ರಾಂಕ್ಲಿ ಸ್ಪೀಕಿಂಗ್. ನಾವೆಲ್ಲ ಬೀದಿಗೆ ಬೆಳೆದವರು, ಬೇರೆಯವ್ರೆಲ್ಲ ಗೊತ್ತಿಲ್ಲ. ನಮ್ಮ ಕಾಲದಲ್ಲೂ ಇದ್ರು ಪುಸ್ತಕಗಳು, ಬುಕ್ ವರ್ಮ್ಗಳಿದ್ರು. ನಾವಂತೂ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್. ಕ್ಲಾಸ್ ಸ್ಕೂಲ್ಗೆ ಹೋಗೋದೇ ಒಂದು ಖುಷಿ, ಯಾಕೆಂದ್ರೆ ತರಲೆ ಮಾಡ್ಬೋದು ಅಂತ, ಫ್ರೆಂಡ್ಸ್ ಗಳು ಸಿಗ್ತಾರೆ, ಆಟ ಆಡ್ಬೋದು ಅಂತ. ಅಂಡ್ ಸ್ಕೂಲಿಂದ ಬಂದ್ಮೇಲೆ ಬೀದಿಗೆ ಬೆಳೆದವರು. ನಾನಂತೂ ಪಕ್ಕಾ ದೇಸಿ ಆಟಗಳು ಆಡ್ಕೊಂಡೇ ಬೆಳೆದವನು, ನಾನು ನನ್ನ ತಮ್ಮ. ನಾವು ಗೋಲಿ ಆಡಿದೀವಿ, ಬುಗುರಿ, ಗಿಲಿದಾಂಡು, ಲಗೋರಿ, ಮರಕೋತಿ, ಕಳ್ಳಪೋಲಿ, ರೈಸ್ ಪೈಸ್ ಬಿಟ್ರೆ ಇನ್ನೊಂದು ಥ್ರಿಲ್ ಕೊಡ್ತಿರೋದು ನಮ್ಗೆ. ಬಿಟ್ರೆ ಫುಟ್ಬಾಲ್ ನಂಗೆ ತುಂಬಾ ಇಷ್ಟ. ಕ್ರಿಕೆಟ್ ಆಡ್ತಿದ್ದೆ, ಬಟ್ ಫುಟ್ಬಾಲ್ ಅಂದ್ರೆ ತುಂಬಾ ಇಷ್ಟ. ಆವಾಗೆಲ್ಲ ನಮ್ಗೆ ಏನ್ ಮಾಡೋರು ಅಂದ್ರೆ, ಒದ್ದು ನಮ್ಮಪ್ಪ ಹುಡುಕೊಂಬಂದು ಹೊಡೆದು ಮನೆಗೆ ಬಂದು ಓದ್ಕೊ ಅಂತ ಹೇಳೋರು. ಇವತ್ತಿಗೆ ಮಕ್ಕಳನ್ನ ಮನೆಯಿಂದ ಆಚೆ ಹೋಗಿ ಆಡು ಅಂತ ಹೇಳಂಗ್ ಆಗೋಗಿದೆ. ಯಾಕೆಂದ್ರೆ ಎಲ್ಲ ಒಂದು ಕಂಪ್ಯೂಟರ್, ಮೊಬೈಲ್ ಅನ್ನೋ ಎಲ್ಲ ಟ್ಯಾಬ್ ಅನ್ನೋದು ಬಂದ್ಬಿಡಿದೆ ಇವತ್ತಿಗೆ. ನಾವು ಆಚೆ ಏನ್ ಆಟ ಆಡ್ತಾ ಇದ್ವಿ ಫುಟ್ಬಾಲ್, ಇವತ್ತು ಕುತ್ಕೊಂಡಿದ್ದ ಜಾಗದಲ್ಲಿ ಆಟ ಆಡ್ಬೋದು. ನೀವು ವಿಡಿಯೋ ಗೇಮ್ ತರ ಆಟ ಆಡ್ಬೋದು. ಪ್ರತಿಯೊಂದು ಇವತ್ತು ಒಂದು ಟ್ಯಾಬ್, ಒಂದು ಮೊಬೈಲ್, ಒಂದು ಕಂಪ್ಯೂಟರ್ ಬಂದ್ಬಿಟ್ಟಿರೋದ್ರಿಂದ ಲ್ಯಾಪ್ಟಾಪ್ಗೆ ಮಕ್ಕಳಿಗೆ ಔಟ್ಡೋರ್ ಆಕ್ಟಿವಿಟೀಸ್ ಕಡಿಮೆ ಆಗ್ತಾ ಇದೆ. ಆ ಕಾರಣಕ್ಕೆ ಫಿಸಿಕಲಿ ಆವತ್ತಿದ್ದ ಇಮ್ಯುನಿಟಿ, ಡಸ್ಟ್ ಈಸ್ ಗುಡ್ ಅಂತ ಯಾವತ್ತೂ ಧೂಳಲ್ಲಿ ಆಡ್ಕೊಂಡು ಬೆಳಿಬೇಕು. ನೀವು ನೋಡಿದ್ರೆ ನೋಡಿ, ನಾವು ನಮ್ಮ ಮಕ್ಕಳನ್ನ ತುಂಬಾ ಚೆನ್ನಾಗಿ ಕಾಪಾಡ್ಕೊಂತೀವಿ. ಹುಟ್ಟಿದ ಮಗುಗೆ ಸಾಕ್ಸ್ ಹಾಕಿದ್ದೇನು, ಕ್ರೀಮ್ ಹಾಕಿದ್ದೇನು. ಅದೇ ನೀವು ಈ ಕೂಲಿ ಕೆಲಸ ಮಾಡೋ ಮಕ್ಕಳು ಒಂದ್ ಚಡ್ಡಿನೂ ಹಾಕಲ್ಲ ಓಡಾಡ್ಕೊಂಡಿರ್ತವೆ. ಅವ್ರಿಗೆ ಏನ್ ಕಾಯಿಲೆನೂ ಬರಲ್ಲ. ಯಾಕೆಂದ್ರೆ ಅವ್ರು ಬೆಳೆಯೋದು ಪ್ರಕೃತಿಗೆ ಜೊತೆಯಾಗಿ ಎಷ್ಟು ಬೆಳಿತೀವಿ ಅಷ್ಟು ನಾವು ಸ್ಟ್ರಾಂಗ್ ಆಗಿರ್ತೀವಿ. ಪ್ರಕೃತಿಯಿಂದ ನಮ್ಮನ್ನ ನಾವು ಎಷ್ಟು ಐಸೋಲೇಟ್ ಮಾಡ್ಕೊಂತೀವಿ ಅಷ್ಟು ಇಮ್ಯುನಿಟಿ ಅನ್ನೋದೇ ಇರಲ್ಲ. ಪ್ರತಿ ಸಣ್ಣದೊಂದು ಇದಕ್ಕೂ ಹುಷಾರ್ ತಪ್ಪಿರ್ತೀವಿ. ಸೊ ಇವತ್ತಿನ ಮಕ್ಕಳಿಗೂ ನಮ್ಗೆ ಏನ್ ವ್ಯತ್ಯಾಸ ಅಂದ್ರೆ, ನಮ್ಗಳಿಗೆ
ಫ್ರೆಂಡ್ಸ್ ನಮಗೆ ಸಂಪಾದನೆ ಮಾಡೋದು ಚೆನ್ನಾಗಿತ್ತು. ಇವತ್ತಿಗೆ ಅಬ್ಸರ್ವ್ ಮಾಡಿದ್ರೆ ನೀವು, ಮಕ್ಕಳಿಗೆ ಒಂದೊಂದು ರೂಮ್ ಅನ್ನೋ ತರ ಆಗೋಯ್ತು. ಕರೆಕ್ಟ್. ನಮ್ ಕಾಲದಲ್ಲಿ ಹಂಗಿರ್ಲಿಲ್ಲ. ಹೌದು. ಇವತ್ತಿಗೆ ಮಕ್ಕಳಿಗೆ ಒಂದೊಂದು ರೂಮ್, ನನ್ ಪ್ರೈವಸಿ, ನನ್ ನಾಕ್ ಮಾಡಿದೆ ಹೆಂಗ್ ಬಂದೆ, ಅಫ್ಕೋರ್ಸ್ ಅದೊಂದು ಡಿಸಿಪ್ಲಿನ್ ಅಂತ ಅನ್ಕೊಳ್ಳೋಣ. ಹಿಂಗೆ ಅಂದ್ರೆ ನಮ್ಗೆ ಗುಳಿ ತರ ನಾವು ನುಗ್ಗಕ್ಕಾಗಲ್ಲ ಮಕ್ಕಳ ರೂಮ್ಗೆ. ಬಟ್ ಇವತ್ತಿಗೆ ಆ ರೇಂಜಿಗೆ ಬಂದಿದೆ. ಒಬ್ಬೊಬ್ರು ಅವ್ರವ್ರ ಪ್ರಪಂಚ ಅವ್ರವ್ರಿಗೆ. ಒಂದು ಸಂಬಂಧಗಳ ಬೆಲೆ ಗೊತ್ತಾಗುತ್ತಿಲ್ಲ. ಸಿಬ್ಲಿಂಗ್ಸ್ ಅಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿದ್ರೆ ಏನು ಗೊತ್ತಾಗ್ತಿಲ್ಲ. ಪ್ರತಿಯೊಂದು ಅಮೆರಿಕಲ್ಲೆಲ್ಲ ನೋಡಿ, ಅಪ್ಪ ಅಮ್ಮ ಎರಡು ಬಿಟ್ಟ ಅಂದ್ರೆ ಪೊಲೀಸ ಮನೆಗೆ ಬರ್ತಾರೆ, ಯಾಕೆ ಹುಡುಗಿ ಮಗುನ ಅಂತ. ನಮ್ಮ ಮನೆಯಲ್ಲೆಲ್ಲ ಆತರ ಅಲ್ಲ, ಆಕ್ರಿ ನನ್ ಮಗನಿಗೆ ಎರಡು ಅಂತ ನಮ್ಮ PT ಮಾಸ್ಟರ್ಗೆ ನಮ್ಮ ಅಪ್ಪನೇ ಬಂದ ಹೇಳ್ಕೊಬಿಟ್ಟು ಬಿಡೋದು. ಈಗ ನಮ್ಮ ಅಪ್ಪನೇ ನಮ್ಮನ್ನು ಬಿಟ್ಕೊಬಿಟ್ರ ಅಂತ ಆ ಬೈಕೆ ಬಾಯಿ ಮುಚ್ಕೊಂಡಿರ್ತಿದ್ವಿ ನಾವು. ಸೊ ನಾವ್ ಆತರ ಬೆಳೆದವರು. ಆ ಒಂದು ಟ್ರಾನ್ಸಿಟ್ ತುಂಬಾ ಚೆನ್ನಾಗಿದೆ. ಇವತ್ತಿಗೆ ಏನೇ ಒಂದು ಇರ್ಬೋದು, ಮೆಂಟಲ್ ಸ್ಟ್ರೆಂತ್ ಇರ್ಬೋದು, ಫಿಸಿಕಲ್ ಸ್ಟ್ರೆಂತ್ ಇರ್ಬೋದು. ಇವತ್ತಿನ ಮಕ್ಕಳು ಶಾರ್ಪ್ ಇದಾರೆ, ಇಲ್ಲ ನಾನು ಹೇಳ್ತಲ್ಲ, ಶಾರ್ಪ್ ಇದಾರೆ. ಯಾಕಂದ್ರೆ ಕೂತಿನ ಜಾಗದಲ್ಲಿ ಪ್ರಪಂಚ ಪರ್ಯಟನೆ ಮಾಡ್ಬೋದು ಗೂಗಲ್ ಅನ್ನೋದ್ರಿಂದ. ಬಟ್ ಬೇರೆ ತರ ಇಲ್ಲ, ಒತ್ತಡಗಳನ್ನ ತಡ್ಕೊಳ್ಳಲ್ಲ. ಸೂಸೈಡ್ ಕೇಸ್ಗಳು ನೋಡಿ, ನಾವೆಲ್ಲ ಹೆಂಗಿತ್ತು, ನಾವು ಫೇಲ್ ಅದನ್ನ ಯಾವಾಗಲೇ ಫೇಲ್ ಆದ ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ ಅಂತಿದ್ವಿ. ಇವತ್ತು ಹಂಗಲ್ಲ, ತುಂಬಾ ಸೂಕ್ಷ್ಮ. ಇವತ್ತು ಏನಾಗಿದೆ ಅಂದ್ರೆ ತುಂಬಾ ಕಾಂಪಿಟೇಟಿವ್ ಮೈಂಡ್ ಅಂತ ಬೆಳೆಸ್ಬಿಟ್ರು ಪೇರೆಂಟ್ಸ್. ಅವ್ನು ಓದ್ತಾ ಇದ್ದಾನೆ, ನೀನ್ ಓದ್ತಿಲ್ಲ, ಈ ತರ ಮಾಡಿ ನಮಗೂ ಹೇಳೋರು, ಅವ್ನು ಓದ್ತಾ ನೀನ್ ಓದ್ತಿಲ್ಲ ಅಂದ್ರೆ ಅವ್ನು ಓದ್ತಾನೆ, ಅವನೇ ಬರ ಅನ್ನೋ ತರ ಇದ್ವಿ ನಾವು. ನಮಗೆ ಒಂದು ಪ್ರತಿಯೊಂದನ್ನು ಚಾಲೆಂಜ್ ಆಗ್ತಾ ಹೋಗ್ತಿದ್ವಿ. ಯಾಕಂದ್ರೆ ನಾವು ಸ್ಟ್ರೀಟ್ ಸ್ಮಾರ್ಟ್, ನಾವು ಬೀದಿಲ್ ಬೆಳೆದವರು, ನಮ್ಗೆ ಯಾರ ಭಯನೂ ಇರ್ತಿರ್ಲಿಲ್ಲ. ಇವತ್ತಿನ ಮಕ್ಕಳು ತುಂಬಾ ಸೂಕ್ಷ್ಮ, ಸಣ್ಣ ಪುಟ್ಟದಕ್ಕೂ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ನೋಡಿ. ಮೆಂಟಲ್ ಸ್ಟ್ರೆಂತ್ ಇಲ್ಲ, ಫಿಸಿಕಲ್ ಸ್ಟ್ರೆಂತ್ ಇಲ್ಲ. ದಟ್ ಇಸ್ ವಾಟ್ ದೆ ಲ್ಯಾಕ್. ಬಿಡ್ಬೇಕು, ಮಕ್ಕಳನ್ನ ಆಚೆ ಬಿಡ್ಬೇಕು. ನಮ್ ಸ್ಕೂಲಲ್ಲೆಲ್ಲ ಅವಾಗೆಲ್ಲ ಹೇಗಿತ್ತು ಅಂದ್ರೆ, ಒಂದು ಸ್ಕೂಲ್ ಮಾಡ್ಬೇಕು ಅಂದ್ರೆ ಒಂದು ಗ್ರೌಂಡ್ ತೋರಿಸಿ ಅಂತ ಹೇಳೋರು ಪರ್ಮಿಷನ್ ಕೊಡಕ್ಕೆ. ಇವತ್ತು ಸ್ಕೂಲು 4 ಮನೇಲಿ ಒಂದು 5ನೇ ಮನೆ ಸ್ಕೂಲ್ ಆಗೋಗಿರ್ತೀವಿ. ಅದಕ್ಕೆ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ. ಇವಾಗ ನನ್ನ ತಂಗಿ ಒಂದು ಸ್ಕೂಲಲ್ಲಿ ಪ್ರಿನ್ಸಿಪಾಲ್, ನಾನು ಅವಳನ್ನ ಅದೇ ಕೇಳ್ತಿರ್ತೀನಿ, ಎಲ್ಲಿದೆಯಲ್ಲ ಆಟದ ಗ್ರೌಂಡ್ ಅಂದ್ರೆ ಅಲ್ಲೆಲ್ಲ ಹೋಗ್ತೀವಿ ನಾವು ಅಂತೇಳಿ. ಈ ಸ್ಥಿತಿ ಬಂದ್ಬಿಡಿದೆ. ಸೊ ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಅವತ್ತಿನ ಮಕ್ಕಳಿಗೂ ಇವತ್ತಿನ ಮಕ್ಕಳಿಗೂ. ಓಕೆ. ಸೊ ನಿಮ್ ಪ್ರಕಾರ ಇವಾಗ ನೀವೇ ಹೇಳಿದ್ರಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಮಕ್ಕಳು ಸಣ್ಣ ಪುಟ್ಟದಕ್ಕೆಲ್ಲ ಅಂದ್ರೆ ಯಾವ ರೀಸನ್ ಇರ್ಬೋದು ಸರ್? ಅಥವಾ ಅಪ್ಪ ಅಮ್ಮ ಟೈಮ್ ಕೊಡದೇ ಇರೋದಕ್ಕ, ಅಥವಾ ಇರ್ಬೋದು, ಎಲ್ಲಾ ತರನು ರೆಪರ್ಕಷನ್ಸ್ ಇದೆ. ಅಪ್ಪ ಅಮ್ಮ ಮೊದಲ ತರ ಟೈಮ್ ಕೊಡಕ್ ಆಗ್ತಿಲ್ಲ. ಮೊದಲೆಲ್ಲ ಯಾವ ತರ ಇತ್ತು ಅಂದ್ರೆ, ಎಸ್ ಮೈ ಮದರ್ ವಾಸ್ ಎ ವರ್ಕಿಂಗ್ ವುಮನ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಮ್ ತಾಯಿ ಯಾವ ಕಾಲದಲ್ಲಿ ವರ್ಕಿಂಗ್ ಅಲ್ಲಿ ಇದ್ರು ಅಂದ್ರೆ, ಆಗ ಎಷ್ಟೊಂದು ಜನ ಹೌಸ್ ವೈಫ್ ಅಂತ ಇದ್ರು, ಹೋಮ್ ಮೇಕರ್ ಅಂತ ಇದ್ರು. ಮನೇಲಿ ಇದ್ದ ತಕ್ಷಣ ಹೆಣ್ಣಿಗೇನ್ ಕೆಲಸ ಇರಲ್ಲ ಅಂತಲ್ಲ. ಅಯ್ಯೋ, ಅವ್ರಿಗೂ ಅಷ್ಟೇ ಕಷ್ಟ ಇರುತ್ತೆ ಪಾಪ. ಬೆಳಗ್ಗೆ ತಿಂಡಿ ರೆಡಿ ಮಾಡಬೇಕು, ಮಧ್ಯಾಹ್ನ ಊಟ ರೆಡಿ ಮಾಡಬೇಕು, ಮಕ್ಕಳು ಸ್ಕೂಲಿಂದ ಬರೋಷ್ಟಲ್ಲಿ ಏನ್ ಮಾಡ್ಕೊಡ್ಲಿ, ಗಂಡ ಏನ್ ಮಾಡ್ಕೊಡ್ಲಿ, ಬರೋಷ್ಟಲ್ಲಿ ಏನ್ ಮಾಡ್ಕೊಡ್ಲಿ ಅನ್ನೋ ಚಾಲೆಂಜಸ್ ಇರ್ತಿತ್ತು. ಬಟ್ ಇವತ್ತಿಗೆ ಆ ತರ ಅಲ್ಲ. ಇವತ್ತಿಗೆ ಯಾವ ತರ ಇದೆ ಇವತ್ತು ಪ್ರಪಂಚ ಅಂದ್ರೆ, ಗಂಡ ಹೆಂಡತಿ ಇಬ್ರು ದುಡಿದ್ರು ಸಾಕಾಗ್ತಲ್ಲ. ಈಗ ನಾವು 3 ಜನ ಮಕ್ಕಳು, ನಾನ್ ದೊಡ್ಡವನು, ನನ್ನ ತಮ್ಮ ಗೋಕುಲ್, ಅವನು ಇಂಡಸ್ಟ್ರಿಗೆ ಬಂದ, ಈಸ್ ಆಲ್ಸೋ ಆನ್ ಆಕ್ಟರ್, ಸಿನಿಮಾ ಕೊರಿಯೋಗ್ರಾಫರ್ ಬೇರೆ, ಅವನು ಡ್ಯಾನ್ಸ್ ಮಾಸ್ಟರ್ ಜೊತೆಗೆ. ನನ್ನ ತಂಗಿ, ನಾವು 3 ಜನ ಒಳ್ಳೆ ಸ್ಕೂಲಲ್ಲೇ ಓದಿದ್ವಿ. ಇವತ್ತು ನಾನು ನನ್ನ ಮಗಳು ಒಬ್ಬಳನ್ನ ಓದಿಸಿ ಕಂಪ್ಲೀಟ್ ಮಾಡಿಸೋ ಎಜುಕೇಶನ್ ಎಲ್ಲ ದೇವರು ಕಾಣಿಸ್ತದೆ ನಿಮ್ ಕಣ್ಣಿಗೆ. ಫೀಸ್ ಸ್ಟ್ರಕ್ಚರ್ ಇರ್ಬೋದು, ಪ್ರತಿಯೊಂದು ಜಾಸ್ತಿ ಆಗುತ್ತೆ. IT-BT ಆಗ ಬರೀ ಇಂಡಸ್ಟ್ರಿಯಲೈಸೇಷನ್ ಅಂತಿತ್ತು. ಆಗ ನೋಡಿದ್ವಿ HAL, HMT, BHEL, ಈ ತರ ಬೆಮ್ಮಲ್, ಈ ತರ ಇರ್ತಿದ್ವಿ ಕಂಪ್ನಿಗಳು. ಅಲ್ಲಿ ಕೊಡೋ ಸಂಬಳನ ಕಣ್ಣು ಹೊತ್ಕೊಂಡು ಎತ್ಕೊಂಡ್ ಬರ್ತಿದ್ವಿ ನಮ್ಮ ತಂದೆ ಎಲ್ಲ. ಆ ಸಂಬಳದಲ್ಲೇ ನಾವೆಲ್ಲ ಬದುಕಿದ್ವಿ, ನಮ್ಮ ತಾಯಿ ನಮ್ಮ ಅಪ್ಪ ಅರ್ನಿಂಗ್ಸ್ ಅಲ್ಲಿ. ಇವತ್ತಿಗೆ ಗಂಡ ಹೆಂಡತಿ ಇಬ್ರು ದುಡಿದ್ರು ಒಬ್ಬ ಮಗುನ್ ಸಾಕಾಗ್ತಿಲ್ಲ. ಯಾಕೆಂದ್ರೆ ಪ್ರತಿ ಒಂದಕ್ಕೂ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಈ ಕಾರಣಕ್ಕೆ ಅಪ್ಪ ಅಮ್ಮಗೆ ಟೈಮ್ ಕೊಡಕ್ಕಾಗ್ತಿಲ್ಲ. ಬಿಕಾಸ್ ದೇ ಹ್ಯಾವ್ ಟು ಅರ್ನ್, ಡೂ ಆರ್ ಡೈ ಸಿಚುವೇಶನ್. ಮಗುನ್ ನೋಡ್ಕೋಬೇಕು, ನಾವು ಮಾಡಬೇಕು. ಸೊ ಈ ಕಡೆ ಅಪ್ಪ ಅಮ್ಮನ ಪ್ರೀತಿ ಅವಕಾಶ ವಂಚಿತರಾಗ್ತಾರೆ. ನ್ಯೂಕ್ಲಿಯಸ್ ಫ್ಯಾಮಿಲಿ ಆಗಿರೋದ್ರೆ ಅಜ್ಜಿ ತಾತ ಯಾರು ಅಂತಾನೆ ಗೊತ್ತಿಲ್ಲ. ಗಂಡ ಹೆಂಡತಿ ಮಗು ಸಾಕು, ನನ್ಗೆ ಅಪ್ಪ ಅಮ್ಮ ಎಲ್ಲ ಇರ್ತಾರೆ, ಇಲ್ಲ ಅಪ್ಪ ಅಮ್ಮನ್ ಬಿಟ್ಟು ಫಾರಿನ್ ಕಂಟ್ರೀಸ್ ಹೋಗ್ತಾರೆ. ನೀವ್ ಯಾರನ್ನ ನೋಡಿ ಏನ್ ಕಲಿತೀರಾ? ನಿಮ್ ಮನೇಲಿ ದೊಡ್ಡವರೇ ಇಲ್ಲ ಅಂದಾಗ ನೀವ್ ನೋಡಿ ಏನ್ ಕಲಿತೀರಾ? ಸೊ ಇದೆಲ್ಲಾ ತರ ಈಗ ನಾವೆಲ್ಲ ಅಜ್ಜಿ ತಾತ ಹೇಳೋ ಕಥೆಗಳನ್ನ ಕೇಳಿ ಬೆಳೆದವ್ರು ನಾವು. ಹೌದು. ಒಂದ್ ಊರಲ್ಲಿ ಒಂದು ಕಾಡ್ ಇತ್ತಂತೆ ಅಂದ್ರೆ, ನಾವು ದಿನ ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ತಾರೆ, ಹಿಂಗೆ ಎಕ್ಸೈಟ್ ಆಗಿ ನೋಡ್ತಿದ್ವಿ. ಇವತ್ತಾಗ ಅದನ್ನ ಹೇಳ್ಕೊಡೋರು ಯಾರಿದ್ದಾರೆ ಮಕ್ಕಳಿಗೆ? ಸೊ ಒಂದ್ ಸಣ್ಣ ಪುಟ್ಟ, ಆಮೇಲೆ ಓದು ಅನ್ನೋ ಒಂದು ಪ್ರೆಷರ್ ಇದೆ. ರೀಸೆಂಟ್ ಆಗಿ ನಾನು ಬಾಲ್ಯ ಅಂತ ಒಂದು ಸಿನಿಮಾ ಮಾಡಿದೆ. ಅದ್ರಲ್ಲಿ ಹಾಗೆ ನಾನು ಒಂದು ಚೈಲ್ಡ್ ಸೈಕ್ಯಾಟ್ರಿಸ್ಟ್. ನನ್ನ ಎದುರುಗಡೆ ಮನೇಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾನೆ. ಅವನ ಮಗನು ಓದು ಬಿಟ್ರೆ ಇನ್ನೇನು ಹೇಳಲ್ಲ. ಅವನೇ ಹೇಳ್ತಿರ್ತಾನೆ, ನಾನೇ ಇಂಟರ್ವ್ಯೂ ಮಾಡ್ದೆ, ರೆಕ್ರೂಟಿಂಗ್ ಅಲ್ಲಿ ಇದ್ದೀನಿ ನಾನು ಸ್ಪೋರ್ಟ್ಸ್ ಅಲ್ಲಿ ನಿನಗೆ ಎಷ್ಟು ಬಂದಿದೆ ಅಂತ ಕೇಳೋದಿಲ್ಲ, ಮಾರ್ಕ್ಸ್ ಕಾರ್ಡ್ ಅಲ್ಲಿ ಎಷ್ಟು ಬಂದಿದೆ ಅಂತ ಕೇಳ್ತಾರೆ ಅಷ್ಟೇ. ನಾನೇ ಕೇಳ್ತೀನಿ ಇಂಟರ್ವ್ಯೂ ಕೂತ್ಕೊಂಡಾಗ. ಸೊ ನನ್ನ ಮಗ ಓದ್ಬೇಕು ಅಂತಿರ್ತಾನೆ. ಸೊ ಆ ಒಂದು ಚೇಂಜಸ್ ಏನೇನಾಗುತ್ತೆ ಅನ್ನೋದು ರಿಗಾರ್ಡಿಂಗ್ ಅದೇ ಸಿನಿಮಾನೇ ಮಾಡಿದೀವಿ. ಈಗ ರಾಜು ಅಂತ, ಸುಲ್ತಾನ್ ಅಂತ ಸಿನಿಮಾ ಮಾಡೋಲ್ಲ, ಅವ್ರ ನಿರ್ದೇಶನದಲ್ಲಿ ಮಾಡಿದೀನಿ. ಸೊ ಇಟ್ ಈಸ್ ಅನ್ ಎಕ್ಸಾಂಪಲ್ ಅಷ್ಟೇ. ಇವತ್ತಿಗೆ ಮಕ್ಕಳನ್ನ ನಾವು ಅಫ್ಕೋರ್ಸ್ ಪ್ರಪಂಚ ಜ್ಞಾನ ಇರಬೇಕು, ಓದಬೇಕು, ಅಟ್ ದ ಸೇಮ್ ಟೈಮ್ ಫಿಸಿಕಲಿ ಇರಬೇಕು. ಈಗ ಎಷ್ಟು ಜನ ನಿಮಗೆ ಸಚಿನ್ ತೆಂಡೂಲ್ಕರ್, ಅವ್ರನ್ನ ನಾವು ರಿಲೇಟ್ ಮಾಡೋದೇ ಓದಿದಕ್ಕಲ್ಲ ನಾವು ರಿಲೇಟ್ ಮಾಡೋದು ಮತ್ತೆ. ಸೊ ನಾನು ಹೇಳೋದೇನಂದ್ರೆ, ಮಕ್ಕಳು ಏನ್ ಮಾಡ್ತಾರ ಅವ್ರನ್ನ ಬಿಟ್ಬಿಡಿ, ಫೇಲ್ ಆಗ್ತಾರ. ಸಿ ದೇರ್ ಇಸ್ ಎ ಸೇಯಿಂಗ್, ಗುಡ್ ಸೇಯಿಂಗ್, ನಾವು ಫೇಲ್ ಆಗಲ್ವಂತೆ, ನಮ್ಮ ಮೆಥಡ್ ಆಫ್ ಪ್ರಿಪರೇಷನ್ ಅಂತ ಫೇಲ್ ಆಗೋದು. ಸತ್ಯ. ನಾನ್ ಯಾವ ತರ ಪ್ರಿಪೇರ್ ಆದ್ರೆ ಆ ಮೆಥಡ್ ಫೇಲ್ ಆಗುತ್ತಂತೆ. ಮನುಷ್ಯನಾಗಿ ನಾವ್ ಯಾರು ಫೇಲ್ ಆಗೋದಿಲ್ವಂತೆ. ಪ್ರಯತ್ನ ಪಟ್ರೆ ವಿಶ್ವೇಶ್ವರಯ್ಯ ಅಂತವ್ರೆ ಎಕ್ಸಾಂಪಲ್ ಇಲ್ವಾ? ಮೇಧಾವಿ, ಎಂತ ಮೇಧಾವಿ, ಏನ್ ಮಾಡಕ್ಕಾಗಲ್ಲ. ಸೊ ಮೆಥಡ್ ಆಫ್ ಪ್ರಿಪರೇಷನ್ ಫೇಲ್ಸ್ ಅಷ್ಟೇ. ಫೇಲ್ ಆಗೋದ್ವಾ ಇನ್ನೊಂದು ಸಪ್ಲಿಮೆಂಟ್ರಿ ಅಂತಿರೋದು ಏನಕ್ಕೆ? ಯಾಕೆ ತಲೆ ಕೆಡಿಸ್ಕೋಬೇಕು? ಅಷ್ಟೊಂದು ಲೈಫ್ ನ ಯಾಕೆ ಅಷ್ಟು ಸೀರಿಯಸ್ ಆಗಿ ತಗೋಬೇಕು? ನಾನು ಹೇಳೋದು, ಗಾಳಿ ಬಂದ್ ಕಡೆ ತೂರ್ಕೋಬೇಕು. ಓದಿನೇ ಸಾಧನೆ ಮಾಡ್ಬೇಕು ಅಂತ ಏನಿಲ್ಲ ಅಲ್ವಾ? ಕರೆಕ್ಟ್. 4ನೇ ಕ್ಲಾಸ್ ಓದಿದ್ದು ಡಾಕ್ಟರ್ ರಾಜ್ಕುಮಾರ್ ಇಡೀ ಕರ್ನಾಟಕನ ರೆಪ್ರೆಸೆಂಟ್ ಮಾಡೋದು, ಫೇಸ್ ಆಫ್ ಕರ್ನಾಟಕ ಅನ್ನೋ ತರ ಆಗಿಲ್ಲ. ಮತ್ತೆ ನಿನ್ನಲ್ಲಿ ಏನ್ ಟ್ಯಾಲೆಂಟ್ ಇದೆ, ನಾನು ಆಸ್ ಎ ಪೇರೆಂಟ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮ ಮಕ್ಕಳಲ್ಲಿ ಏನ್ ಸ್ಟ್ರೆಂತ್ ಇದೆ ಅದ್ರ ಮೇಲೆ ಫೋಕಸ್ ಮಾಡಕ್ ಬಿಡಿ.
ಓದ್ಲಿಲ್ವಾ ಏನು ಮಾಡಕ್ಕಾಗಲ್ಲ. ಈಗ ನನ್ ಮಗಳೇ ಫಾರ್ ಎಕ್ಸಾಂಪಲ್ ಅಂತಾಳೆ, ಆವರೇಜ್ ಸ್ಟೂಡೆಂಟ್ ಒಂದ್ ಮಾತು ಹೇಳಿದ್ವಿ, ಸೂಪರ್ ಆಗಿ ಹೇಳಿದ್ಲು, ಚಿಂಕು ಒಂಚೂರು, ಚಿಂಕು ಅಂತ ಕರಿತೀವಿ, ಅವಳು ನಿಜವಾದ ಹೆಸರು ವೈಷ್ಣವಿ, ನಾವು ಚಿಂಕು ಅಂತ ಕರಿತೀವಿ. ಓದ್ಬೇಕಲ್ವಾ ಕಂದ ಅಂದ್ರೆ, ಬಿಡಪ್ಪ ನಾನು 3 ಸಲ ಚಾಂಪಿಯನ್ ಇಡೀ ಕಾಲೇಜ್ಗೆ ನಾನು ನೋಡಿ, ಈ ಬ್ಯಾಡ್ಜು ನಮ್ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ತಗೊಳ್ಳೋರಿಗೆ ಈ ಬ್ಯಾಡ್ಜ್ ಇಲ್ವಲ್ಲ ಅಂದ್ಲು. ವಾವ್, ವಾಕ್ ಚಾತುರ್ಯ, ಶಿ ಇಸ್ ಎ ವೆರಿ ಗುಡ್ ಒರೇಟರ್, ಮಾತಾಡ್ತಾಳೆ. ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ 3 ಸಲ ಚಾಂಪಿಯನ್ಶಿಪ್ ತಗೊಂಡಿದ್ದಾಳೆ, ನಂಬರ್ ಒನ್ ಕೊಟ್ಟಿರ್ತಾರೆ. ಈ 3 ಬ್ಯಾಡ್ಜ್ ನಮ್ ಕ್ಲಾಸಲ್ಲಿ ರ್ಯಾಂಕ್ ತಗೊಳ್ಳೋನು ಕೊಟ್ಟಿಲ್ವಲ್ಲ ಅಂತಾಳೆ. ಸೊ ಅವ್ರ ಕ್ಷೇತ್ರ ಏನು, ಇವತ್ತಿಗೆ ಮಕ್ಕಳು ಕೆಲವೊಂದು ವಿಷಯ ದೇ ಆರ್ ಫೋಕಸ್ಡ್. ನಾವೇನು ಮಾಡೋದ್ ಬೇಡ, ಗಿಡಕ್ಕೆ ನೀರು ಒಯ್ಯೋ ತರ ಬಿಟ್ಬಿಟ್ಟು ನೀವೇನ್ ಮಾಡ್ತಾರೆ ಮಾಡಿದ್ದು ಬಿಟ್ರೆ ಅವ್ರು ಬದುಕ್ತಾರೆ, ಮಕ್ಕಳು ಬದುಕ್ತಾರೆ, ಏನೂ ಆಗಲ್ಲ. ಕರೆಕ್ಟ್. ಇಲ್ಲ, ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಸರ್. ಇವಾಗ ಮೆಥಡ್ ಆಫ್ ಟೀಚಿಂಗ್ ಅಥವಾ ಅಪ್ಬ್ರಿಂಗಿಂಗ್ ಇದೆಯಲ್ಲ, ಸೊ ಅದ್ರ ಬಗ್ಗೆ ನೀವು ಹೇಳಿದ್ರಿ ಎಷ್ಟೊತ್ತು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ನಿಮ್ ಲೈಫ್ ಅಲ್ಲಿ ನಿಮ್ಮ ಮೆಥಡ್ ಆಫ್ ಟೀಚಿಂಗ್ ಏನು ಅಥವಾ ಲರ್ನಿಂಗ್ ಏನಿತ್ತು ನೀವು ಈ ಸಿನಿಮಾ ಕ್ಷೇತ್ರ ಬರೋದಕ್ಕೆ? ಆಸ್ ಎ ಸೈಡ್ ನಾವು ಬೀದಿಲ್ ಬೆಳೆದ್ರು ಅಂತ ಹೇಳಿದ್ಮೇಲೆ, ಬೇಸಿಗೆ ಶಿಬಿರ ಅಂತ ಕೊಟ್ರೆ ಒಂದು ಊರ್ ಕಳಿಸ್ಬಿಡ್ತಿದ್ರು. ಊರ್ಗೆ ಹೋಗ್ಲಿಲ್ಲ ಅಂದ್ರೆ ನಾವು ಆಟ ಆಡ್ಕೊಂಡ್ ಬೆಳೆದ್ವಿ. ಇನ್ನು ಆಟ ಆಡ್ಕೊಂಡೇ ಜೀವನ ಕಳೆದು ಬಿಡ್ತಾರಲ್ಲ ಅಂತ ನಮ್ಮನೆ ಹತ್ರ ಕಲಾ ಸಂಕುಲ ಅಂತ ಒಂದಿತ್ತು. ಬೇಸಿಗೆ ಶಿಬಿರ ಮಾಡ್ತಾರೆ ಗೊತ್ತಾ, ಎವ್ರಿ ಇಯರ್. ನೀವೇ ನೋಡಿದಿರಲ್ಲ, ಮಕ್ಕಳಿಗೆ ಅಂತ ಏನಾದ್ರು ಕಲೀಲಿ ಅಂತ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ. ಅಶೋಕ್ ನಿಟ್ಟೂರ್ ಅಂತ ಇದ್ದಾರೆ, ನೀನಾಸಂ ವಿದ್ಯಾರ್ಥಿ ಅವರು, ವೆರಿ ಸೀನಿಯರ್ ಅವರು ಸ್ಟಾರ್ಟ್ ಮಾಡಿದ್ರು ಕಲಾ ಸಂಕುಲ ಅಂತ. ಆ ಜಾಗಕ್ಕೆ ಕರ್ಕೊಂಡೋಗಿ ಹಾಕಿದ್ರು ನಾಟಕಗಳಿಗೆ, ಅದಕ್ಕೆ ಇದಕ್ಕೆ ಡ್ಯಾನ್ಸು, ಕರಾಟೆ ಕ್ಲಾಸಸ್ ಅಂತ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ನಾವೇನು ಒಂದು ಹಾಬಿ ಅಂತ ತಗೊಂಡ್ವಿ, ಪ್ಯಾಷನ್ ಅಂತ, ಇವತ್ತು ನಮಗದು ಪ್ರೊಫೆಷನ್ ಆಗೋಯ್ತು. ಇವತ್ತು ನೋಡಿ ನನ್ನ ತಮ್ಮ ಇದೇ ಕನ್ನಡ ಚಿತ್ರರಂಗದಲ್ಲಿ ಡ್ಯಾನ್ಸ್ ಮಾಸ್ಟರ್ ಆಗ್ಬಿಟ್ನಾ. ಕರೆಕ್ಟ್. ಮತ್ತೆ ಸೊ ಕೆಲವೊಂದ್ಸಲ ನಾನು ಹೇಳ್ತೀನಿ ನೋಡಿ, ಈಗ ಅವನು ಓದ್ದ, ನಾನು ಓದ್ದೆ, ಬಟ್ ನಾವಿಬ್ರು ಇದೇ ಕ್ಷೇತ್ರಕ್ಕೆ ಬಂದ್ವಲ್ಲ, ಆಯ್ಕೆ ಮಾಡ್ಕೊಂಡ್ವಲ್ಲ. ಸೊ ವಾಟ್ ವಾಸ್ ಮೈ ಹಾಬಿ ಬಿಕೇಮ್ ಮೈ ಪ್ರೊಫೆಷನ್ ಟುಡೇ, ನನಗೆ ನನ್ನ ತಮ್ಮನಿಗೆ. ಕರೆಕ್ಟ್. ಸೊ ಯು ನೆವರ್ ನೋ ಯಾರ್ ಸ್ಟ್ರೆಂತ್ ಇಲ್ಲಿರುತ್ತೆ ಅಂತ ಹೆಂಗೆ ಹೇಳ್ತೀರಾ. ಹೌದೌದು. ಮತ್ತೆ ಇವತ್ತು ನನ್ನ ಕ್ಲಾಸಲ್ಲಿ ಯಾರ್ಯಾರೋ ರ್ಯಾಂಕ್ ತಗೋತಿದ್ರು, ಬಟ್ ಗೂಗಲ್ ಮಾಡಿದ್ರೆ ನನ್ನ ಹೆಸರು ಬರುತ್ತೆ ಪ್ರಪಂಚದಲ್ಲಿ. ನೀವು ಅಮೆರಿಕಲ್ ಕೂತ್ಕೊಂಡು ಆಕ್ಟರ್ ನಾರಾಯಣ ಸ್ವಾಮಿ ತಗೊಂಡು ನನ್ನ ಫೋಟೋನೇ ಬರೋದು. ನಮ್ಮ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡು ನನಗ್ ಗೊತ್ತಷ್ಟೇ, ಆದ್ರೆ ನಾನು ಪ್ರಪಂಚಕ್ಕೆ ಗೊತ್ತು. ಕರೆಕ್ಟ್. ವ್ಯತ್ಯಾಸ ನೋಡಿ. ಕಲಾವಿದರಿಗೆ ದೊಡ್ಡ ಅವಕಾಶ. ಕಲಾವಿದ್ರು ಅಂತಲ್ಲ, ನೀವು ಯಾವ್ದೇ ಕ್ಷೇತ್ರಕ್ಕೆ ಹೋಗಿ ಸಾಧನೆ ಮಾಡಿದ್ರೆ ನಾನು ಹೇಳ್ತಾರೆ. ಸ್ಪೋರ್ಟ್ಸ್ ಅಲ್ಲಿ ಇದ್ರು, ನಾನು ಸ್ಪೋರ್ಟ್ಸ್ ಸಚಿನ್ ತೆಂಡೂಲ್ಕರ್ ಅಂತ ಹೊಡೆದ್ರೆ ಬರಲ್ವಾ. ಸಚಿನ್ ತೆಂಡೂಲ್ಕರ್ ಯಾರು ಫಸ್ಟ್ ರ್ಯಾಂಕ್ ತಗೊಂಡಂತ ನಿಮ್ಗೆ ಗೊತ್ತಾ, ನನಗೆ ಗೊತ್ತಾ, ಸಚಿನ್ ಗೊತ್ತಷ್ಟೇ, ಬಟ್ ಸಚಿನ್ ಪ್ರಪಂಚಕ್ಕೆ ಗೊತ್ತು. ಕರೆಕ್ಟ್. ಸೊ ಇವತ್ತು ಗೂಗಲ್ ಮಾಡಿದ್ರೆ ನನ್ನ ಹೆಸರು ಬರುತ್ತೆ, ಸಾಕು, ಅಚೀವ್ಮೆಂಟ್ ಸಾಕು ಅಲ್ವಾ, ಅದಕ್ಕಿಂತ ಏನ್ ಬೇಕು. ಕರೆಕ್ಟ್. ಸೊ ಸಾಧನೆ ಬದುಕಲು ಸಾಧನೆ ನೀವು ಯಾವ ಕ್ಷೇತ್ರದಲ್ಲಿ ವೇರ್ ಈಸ್ ಯುವರ್ ಸ್ಟ್ರೆಂತ್ ಅಂತ ಗೊತ್ತಾದಾಗ ಪೇರೆಂಟ್ಸ್ ಅದನ್ನ ಸಪೋರ್ಟ್ ಮಾಡ್ಬಿಟ್ರೆ ಸಾಕು. ಸೊ ನಿಮ್ ಲೈಫಲ್ಲಿ ನಿಮ್ ಪೇರೆಂಟ್ಸ್ ಎಷ್ಟು ಸಪೋರ್ಟಿವ್ ಆಗಿದ್ರು ಸರ್ ಈ ಫೀಲ್ಡ್ ಬರೋದಕ್ಕೆ? ಹೇಳಿದ್ನಲ್ಲ, ಆ ಒಂದು ದಿನ ಏನ್ ಡಿಸಿಷನ್ ತಗೊಂಡ್ರು, ಇನ್ ಬೀದಿಲೇ ಬಿದ್ರು, ನಿನ್ ಕೈಗೆ ಸಿಗಲ್ಲ ಕಳ್ಳನ ಮಕ್ಕಳು ಅಂತ ಏನ್ ಕರ್ಕೊಂಡೋಗಿ ಸೇರಿಸಿದ್ರು, ಅದು ನಮ್ಗೆ ಇವತ್ತಿಗೆ ದಾರಿ ದೀಪ ಆಗೋಯ್ತಲ್ಲ. ಸೊ ನಮ್ಮ ಅಪ್ಪ ಅಮ್ಮ ಡಿಸಿಷನ್ ಇಲ್ಲದೆ ನಾವೇನು ಮಾಡಕ್ಕೆ ಆಗಲ್ವಲ್ಲ. ಸೊ ದಟ್ ಈಸ್ ವೇರ್ ಅಲ್ಲಿ ನಮ್ಮನ್ನು ಒಂಚೂರು ಹಿಂಗೆ ಹಂಗ್ ಹೋಗ್ತಿದ್ದವ್ರು ಹಿಂಗೆ ಎಳ್ಕೊಂಡ್ ಬಂದ್ರಷ್ಟೇ. ಸೊ ಅದು ಇವತ್ತು ನಮ್ಮನ್ನ ಇವತ್ತು ನೀವೇ ನನ್ನ ಇಂಟರ್ವ್ಯೂ ಮಾಡ್ತಿದ್ದೀರಾ ಅಂದ್ರೆ ಏನೋ ಒಂದು ಅಚೀವ್ ಇಷ್ಟು ಮಾಡದೇ ಇರ್ಬೋದು, ಇಷ್ಟು ಮಾಡಿದೀವಲ್ವಾ, ಆ ಅಚೀವ್ಮೆಂಟ್ ತಾನೇ ಇವತ್ತು ನಾನು ನೀವು ಕೂತಿದ್ದೀವಿ. ಇಲ್ಲಾಂದ್ರೆ ನೀವ್ ಯಾರೋ ನಾನು ಯಾರೋ, ಸಿಂಪಲ್. ಇಲ್ಲ, ನೀವೇನಂದ್ರೆ ನಿಮ್ದು ಪ್ರೀತಿಗೆ ಹೊತ್ತು ಗೊತ್ತಿಲ್ಲ ಆ ಸಾಂಗ್ ಇದೆಯಲ್ಲ, ಆ ಟೈಮ್ ನಾನು ತುಂಬಾ ಅಭಿಮಾನಿ ನಿಮ್ಗೆ. ಅಂದ್ರೆ ನಿಮ್ದು ಎಷ್ಟೋ ಸೀರಿಯಲ್ಗಳೆಲ್ಲ ನೋಡ್ತಾ ಅಭಿನಯಿಸ್ತಾ ಇರ್ಬೋದು. ಒಂದ್ಸಲಿ ಲೈವ್ ಅಲ್ಲಿ ಏನೋ ಬಂದಿದ್ದು ನಾನು ಹಾಕಿದ್ದೆ, ನನ್ನ ವರ್ಸಟೈಲ್ ಆಕ್ಟರ್ ನೀವು ಅಂತ ಒಂದ್ಸಲಿ ಮೆಸೇಜ್ ಮಾಡಿದ್ದೆ. ಒಂದ್ ಲೈವ್ ಅಲ್ಲಿ ಜ್ಯೋತಿಕಾ ಅವ್ರೇನೋ ಒಂದು ಲೈವ್ ಅಲ್ಲಿ ಬಂದ್ರೆ, ಅವಾಗ ನೀವು ಹಿಂದೆ ಇದ್ರಿ. ಸೊ ಒಂದು ಲೈವ್ ಅಲ್ಲಿ ಇರ್ಬೇಕಾರೆ, ಸೊ ಅಂದ್ರೆ ಅಷ್ಟು ಇಂಪ್ಯಾಕ್ಟ್ ಆಗತ್ತೆ ಒಬ್ಬ ಕಲಾವಿದ್ರ ಅಭಿನಯ ಒಂದ್ ಸೀರಿಯಲ್ ಆಗ್ಲಿ, ಸಿನಿಮಾದಾಗ್ಲಿ. ಎಷ್ಟೊಂದ್ ಜನರು ಮದ್ವೆ ಕೆಲವ್ರನ್ನ ಆಯ್ಕೊಂತಾರೆ ಕಲಾ ಸರಸ್ವತಿ ಅಂದಂಗೆ. ನಿಮಗೆ ಎಷ್ಟೋ ಜನ ನಿಮ್ಮನ್ನ ನೋಡಿ ಇಷ್ಟಪಡ್ತಾ ಇರ್ತಾರೆ, ನಿಮ್ಗೆ ಗೊತ್ತಿಲ್ಲ ನಿಮ್ಮನ್ನ ಪ್ರೀತಿ ಮಾಡೋ ಜನ ಇರ್ತಾರೆ. ಸೊ ಆ ಒಂದು ಬದಲಾವಣೆ ತರಬಹುದು ಅನ್ನೋ ಒಂದು ಪೊಸಿಷನ್ ಬಂದ್ಬಿಟ್ಕೊಟ್ಟು ಆ ಸ್ಥಾನಮಾನ ಕೊಟ್ಬಿಡ್ತಾರೆ. ನೀವು ಹೇಳ್ದಂಗೆ ಇಂಪ್ಯಾಕ್ಟ್ ಜಾಸ್ತಿ. ಹೌದೌದು ಸರ್. ಇವಾಗ ನಿಮ್ಮ ಇಷ್ಟು ವರ್ಷದ ಜರ್ನಿಯಲ್ಲಿ ಸೀರಿಯಲ್, ಸಿನಿಮಾ ಮತ್ತೆ ರಂಗಭೂಮಿಲೂ ನೀವು ಒಂದಷ್ಟು ಕೆಲಸ ಮಾಡಿರೋದ್ರಿಂದ, ಸೊ ನಿಮ್ಗೆಲ್ಲ ಯಾವ್ದು ಏನೇನ ಎಷ್ಟು ಮಟ್ಟಿಗೆ ಖುಷಿ ಕೊಟ್ಟಿದೆ, ಯಾವ ಕ್ಷೇತ್ರದಲ್ಲಿ ಏನೇನು ಅನ್ಕೊಂಡಿದ್ರಿ, ಅದೆಲ್ಲ ನಿಜವಾಗ್ಲೂ ನಿಮ್ಗೆ ಸಿಕ್ಕಿದ್ಯಾ, ಹೇಗೆ? ಸಾಧನೆ ಮಾಡೋರ್ಗೆ ಏನ್ ಗೊತ್ತಾ, ನಾನು ಅಣ್ಣವ್ರ ಅಭಿಮಾನಿ, ತುಂಬಾ ದೊಡ್ಡ ಅಭಿಮಾನಿ. ನಾನು ಮದುವೆ ಆಗಿದ್ದೆ ರಾಜ್ಕುಮಾರ್ ಬರ್ಡೇ ದಿನ. ಅಂಡ್ ಅದೇನೋ ಕಾಕತಾಳೀಯವಾಗಿ ನನ್ನ ಮಗಳು ಹುಟ್ಟೋ ದಿನ ಏಪ್ರಿಲ್ 24 ಅಂತಾನೆ ಕೊಟ್ಬಿಟ್ಟು, ನೋಡಿದ್ರು ಒಂದಿನ ಲೇಟ್ ಆಗಿ ಹುಟ್ಬಿಟ್ಲು. ಏಪ್ರಿಲ್ 25 ಹುಟ್ಬಿಟ್ಲು. ನಾನು ಏನ್ ಗುರು ಅದೃಷ್ಟ ಅನ್ಕೊಂಡಿದ್ದೆ, ನೋಡಿದ್ರೆ 25 ಹುಟ್ಬಿಟ್ಲು. ಸೊ ಅವ್ರನ್ನ ಮಾದರಿಯಾಗಿ ಇಟ್ಕೊಂಡು ನಾವು ಎಷ್ಟು ಅವ್ರ ಸಿನಿಮಾಗಳು ಎಷ್ಟು ಬದಲಾವಣೆಗಳು ತಂದ್ಬಿಡ್ತು ಪ್ರಪಂಚದಲ್ಲಿ. ಹೌದು ಅಲ್ವಾ? ಎಷ್ಟು ಪರ್ಟಿಕ್ಯುಲರ್ಲಿ ಅವ್ರ ವಸಂತ ಗೀತ ಅಂತ ಒಂದು ಸಿನಿಮಾ ಬಂದಾಗ ಡಿವೋರ್ಸ್ ಕೇಸ್ಗಳು ವಾಪಸ್ ತಗೊಂಡ್ಬಿಟ್ರಂತೆ ಎಷ್ಟೋ ಜನ. ಖಂಡಿತ. ಹೌದು. ರಾಜ್ಕುಮಾರ್ ಅವ್ರದ್ದು ಇವರು ಅಲ್ಲ ನಮ್ದು ಇವರು ಅನಂತ್ ನಾಗ್ ಅವ್ರ ವೈಫ್ ಗಾಯತ್ರಿ ಮೇಡಮ್. ಅವರು ಸಿನಿಮಾ ಹೇಗಿರುತ್ತೆ ಅಂದ್ರೆ ಗಂಡ ಹೆಂಡತಿ ದೂರ ಆಗ್ಬಿಟ್ಟು ಕೊನೆಗೆ ಒಂದಾಗ್ಬಿಡ್ತಾರೆ. ಆ ತರ ಸಿನಿಮಾ. ಈ ಎರಡು ಕನಸು ಸಿನಿಮಾ ನೋಡಿದವ್ರಂತೂ ಯಾವ ತರ ಪ್ರೀತಿ ಮಾಡೋಕೆ, ಈ ತರ ಒಂದು ಬದಲಾವಣೆ ಈ ಬೇರೆ ಯಾವ್ದು ಯಾಕೆ
ಅಷ್ಟೆಲ್ಲ ಓದಿ ರಾಜೀವಪ್ಪನ್ ಕ್ಯಾರೆಕ್ಟರ್ ಮಾಡಿದ್ರು ಬಂಗಾರದ ಮನುಷ್ಯಲ್ಲಿ. ಎಷ್ಟು ಜನ ರೈತಾಪಿ ರೈತಾಪಿ ಜನಗಳೆಲ್ಲ ಬಿಟ್ಟವ್ರು ವಾಪಸ್ ನಾವು ರೈತರಾಗ್ತೀವಿ ಅಂತ ಬಂದ್ಬಿಟ್ರು. ಆ ಇಂಪ್ಯಾಕ್ಟ್ ಮಾಡುವಂತ ಒಂದು ಕ್ಷೇತ್ರ ಇದು ಸ್ಪೋರ್ಟ್ಸ್ ಇರ್ಬೋದು. ಎಷ್ಟು ಜನ ಇವತ್ತಿಗೆ ಬಾಕ್ಸರ್ಗಳಿರ್ಬೋದು. ಅಮೆರಿಕಮ್ ಅಂತೂ 2-3 ಮಕ್ಕಳ ತಾಯಿ ಏನು ಇವತ್ತಿಗೆ ಬಾಕ್ಸಿಂಗ್ ಮೇಲೆ ಹೆಸರು ಮಾಡಿದ್ದು. ಸೊ ನೀವು ಒಂದು ಜಾಗದಲ್ಲಿ ಇರ್ತೀರಾ, ಒಂದು 4 ಜನಕ್ಕೆ ಮಾದರಿ ಆಗ್ಬಿಡ್ತೀರಾ. ನಾನು ಇವ್ರನ್ನ ನೋಡಿ ಬರ್ಬೇಕು. ಇವತ್ತಿಗೆ ಯಶ್ ನೋಡಿ, ಎಷ್ಟು ಜನ ನಾನು ಯಶ್ ಆಗ್ಬೇಕು ಅಂತಾರೆ, ಸುದೀಪ್ ಸರ್ ಆಗ್ಬೇಕು ಅಂತಾರೆ. ಈತ ಪುನೀತ್, ಅವ್ರಿಗಿಂತ ಎಕ್ಸಾಂಪಲ್ ಬೇಕಾ? ನಾವು ಅವ್ರನ್ನ ಅಕಾಲಿಕವಾಗಿ ಕಳ್ಕೊಂಡಿದ್ರು ಇವತ್ತಿಗೆ ಅವ್ರ ಹೆಸರಲ್ಲಿ ಏನೇನ್ ನಡೀತಾ ಇದೆ, ದಾನ ಧರ್ಮಗಳು ನಡೀತಾ ಇದೆ. ಆ ಒಂದು ಇಂಪ್ಯಾಕ್ಟ್ ಕೊಡುವಂತ ತಾಕತ್ತಿರುವಂತ ಕ್ಷೇತ್ರ ಅದು. ನೀವು ಒಂದ್ಸಲ ಸೆಲೆಬ್ರಿಟಿ ಅಂತ ಆಗ್ಬಿಟ್ರೆ ಜನ ನಿಮ್ಮನ್ನ ಇಲ್ಲಿ ಇಟ್ಕೊಂಡ್ಬಿಡ್ತಾರೆ. ಸೊ ಅದು ಕೊಡೋ ಲಾಟ್ ಆಫ್ ಥಿಂಗ್ಸ್ ಪೀಪಲ್ ನಿಮ್ಗೆ ಅನ್ಕಂಡೀಷನಲ್ ಲವ್ ಕೊಡಕ್ ಶಿಫ್ಟ್ ಮಾಡ್ಬಿಡ್ತಾರೆ. ಕರೆಕ್ಟ್. ಸೊ ಒಂದು ಇನ್ಫ್ಲೂಯೆನ್ಸ್ ಮಾಡುವಂತ ಜಾಗ ಇದ್ದಾಗ ಮಾಡ್ಬಿಡ್ತಾರೆ ಅದು. ಸೊ ಹೀಗೆ ಸರ್ ನೀವು ಸೀರಿಯಲ್ ಎಲ್ಲ ಶುರು ಮಾಡಲ್ಲ, ನಿಮ್ಗೆ ಸೀರಿಯಲ್ಗೂ ಸಿನಿಮಾಗೂ ನಿಮ್ಗೆ ಹೇಗೆ ಅನಿಸ್ತು? ಅಂದ್ರೆ ಸಿನಿಮಾ ನಿಮ್ಗೆ ಬೆಟರ್ ಅಂತ ಅನಿಸ್ತಾ ಅಥವಾ ಸೀರಿಯಲ್ ಹೇಗೆ ಅನಿಸ್ತು? ನಾನು ಆಕ್ಟರ್ ಆಗ್ಬೇಕು ಅಂತ ಬಂದವನು. ನೀವು ಸ್ಟೇಜ್ ಮೇಲೆ ಇದ್ರು ನಟನೆ ಮಾಡ್ತೀರಾ, ದೊಡ್ಡ ಪರದೆ ಮೇಲೆ ಇದ್ರು ನಟನೆ ಮಾಡ್ತೀರಾ, ಸಣ್ಣ ಪರದೆ ಮೇಲೆ ಇದ್ರು ನಟನೆ ಮಾಡ್ತೀರಾ. ಎಂಡ್ ಆಫ್ ದಿ ಡೇ ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ ನಾನು ಆಕ್ಟ್ ಮಾಡೋದು ನನಗೆ ಆಸೆ ಇರೋದು, ನಾನು ಆಕ್ಟ್ ಮಾಡ್ತಾ ಇದೀನಿ ಅಷ್ಟೇ. ಸಿನಿಮಾಗೂ ಸೀರಿಯಲ್ಗೂ ವ್ಯತ್ಯಾಸ ಇದೆ, ಅಫ್ಕೋರ್ಸ್ ಇದೆ. ದೊಡ್ಡ ಸ್ಕ್ರೀನ್ ದೊಡ್ಡ ಸ್ಕ್ರೀನೇ, ಚಿಕ್ಕ ಸ್ಕ್ರೀನ್ ಚಿಕ್ಕ ಸ್ಕ್ರೀನೇ. ಚಿಕ್ಕ ಸ್ಕ್ರೀನ್ ಅಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ ತುಂಬಾ ಡೈಲಾಗ್ ಓರಿಯೆಂಟೆಡ್ ನಮ್ದು. ನೀವು ಮಾತಾಡ್ತಾ ಇರ್ತೇವೆ, ನೀವು ಅದು ದೊಡ್ಡ ಸ್ಕ್ರೀನ್ ಅಲ್ಲಿ ನಮ್ಮನ್ನ ಬಿಟ್ಟು ಲೊಕೇಶನ್ ನೋಡ್ತಾರೆ. ಅದಕ್ಕೆ ಫಾರಿನ್ ಕಂಟ್ರೀಸ್ ಹೋಗಿ ಸಾಂಗ್ ಶೂಟಿಂಗ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಏನ್ ಗುರು ಹಿಂಗಿದೆ. ನಾವ್ ಎಷ್ಟೋ ಸಲ ಸ್ವಿಟ್ಜರ್ಲ್ಯಾಂಡ್ ಏನು ಅಂತ ಇವತ್ತಿಗೂ ನಾನು ನೋಡಿಲ್ಲ. ನಾವು ನೋಡಿರೋದು ರವಿ ಸರ್ ಸಿನಿಮಾಗಳಲ್ಲಿ, ರವಿಚಂದ್ರನ್ ಅವ್ರ ಸಿನಿಮಾ ಬಿಟ್ರೆ ಬಾಲಿವುಡ್ ಸಿನಿಮಾಲಿ. ಸೊ ದೊಡ್ಡ ಸ್ಕ್ರೀನ್ ಅಲ್ಲಿ ತುಂಬಾ ತರ ಕೆಲಸ ಇರುತ್ತೆ. ಅಲ್ಲಿ ಸಾಂಗ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ. ಐ ಮೀನ್ ಒಂದು ಹಾಡಿಗೆ ಒಂದು ಡ್ಯಾನ್ಸ್ ಅನ್ನೋದು ಇರುತ್ತೆ, ನೃತ್ಯ ಸಂಯೋಜನೆ ಇರುತ್ತೆ, ಫೈಟ್ಸ್ ಇರುತ್ತೆ. ಇವತ್ತು ಅದು ಎಲ್ಲ ಕಿರುತೆರೆಗೂ ಬಂದ್ಬಿಡಿದೆ. ಇಲ್ಲ ಅಂತ ಹೇಳ್ತಲ್ಲ, ಇಲ್ಲೂ ಸಾಂಗ್ ಕಂಪೋಸಿಂಗ್ ನಡೆಯುತ್ತೆ, ಸಾಂಗ್ ಗಳು ನಡೆಯುತ್ತೆ. ಇಲ್ಲ ಸಿನಿಮಾ ಸಾಂಗ್ ಅಳವಡಿಸ್ಕೊಂಡು ಮಾಡ್ತಾರೆ. ಅಲ್ಲಿ ಏನಂದ್ರೆ ಕೆಲಸ ಜಾಸ್ತಿ, ಅಲ್ಲಿ ಬೇರೆ ತರ. ಅದೊಂಥರ ದೊಡ್ಡಪ್ಪ ಇದ್ದಂಗೆ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಪ್ರಪಂಚದ ವಹಿವಾಟು ಲೆಕ್ಕ ಹಾಕಿದ್ರೆ ಟಿವಿ ಕ್ಷೇತ್ರ ಏನ್ ಕಡಿಮೆ ಅಲ್ಲ. ತುಂಬಾ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡುವಂತ ಕ್ಷೇತ್ರ ಆಗೋಯ್ತು ಇವತ್ತಿಗೆ. ಟು ಬಿ ಫ್ರಾಂಕ್, ಇನ್ನೂ ಒಂದ್ ಸತ್ಯ ಏನು ಅಂದ್ರೆ ಸಿನಿಮಾ ಆದ್ರೂ ಚಾನೆಲ್ ರೈಟ್ಸು, ಸ್ಯಾಟಲೈಟ್ ರೈಟ್ಸು ಅಂತ ಸ್ಮಾಲ್ ಸ್ಕ್ರೀನ್ ಮೇಲೆ ಡಿಪೆಂಡ್ ಆಗ್ತಾರೆ. ಸ್ಮಾಲ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಮೇಲೆ ಡಿಪೆಂಡ್ ಆಗಿಲ್ಲ ಇವತ್ತರೆಗೂ. ನಮ್ ಸೀರಿಯಲ್ ನೋಡಿ ಅಂತ ನೀವು ಯಾವ್ದೋ ದೊಡ್ಡ ಪರದೆ ಮೇಲೆ ನೋಡಿದ್ರೆ ಇಲ್ವಲ್ಲ ಅಭಿಮಾನಿಗಳು. ಒಂದು ವ್ಯತ್ಯಾಸ ನನಗನ್ಸಿದ್ದೇನು ಅಂದ್ರೆ ಇವತ್ತು ಪ್ರೆಸೆಂಟ್ ಸಿನಾರಿಯೋಲ್ಲಿ ಹೇಳ್ತೀನಿ. ಈಗ ನಾನು ಬೆಟ್ಟದ ಹೂವು ಅಂತ ಒಂದು ಸೀರಿಯಲ್ ಮಾಡಿದೆ ಸ್ಟಾರ್ ಸುವರ್ಣಾಗಿ. ಅದಾದ್ಮೇಲೆ 2.5 ವರ್ಷ ಬ್ರೇಕ್ ತಗೊಂಡೆ, ಬರೀ ಸಿನಿಮಾಗಳೇ ಮಾಡ್ತಾ ಇದ್ದೆ. ಎಷ್ಟೊಂದು ಜನ ನಾನು ನೀವು ಏನಾದ್ರೆ ಟಿವಿಲಿ ಕಾಣ್ತಾನೆ ಇಲ್ಲ ಅಂದ್ರೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂದ್ರೆ ಮುಳ್ಳಾಜಲ್ಲೇ ಟಿವಿಲಿ ಮಾಡಿರಿ ಸಿನಿಮಾ ಯಾರು ನೋಡೋದು ಅಂತಾರೆ. ನನ್ ಏನ್ ಹಿಂಗಾಗೋಯ್ತಾ ಪ್ರಪಂಚ ಅನ್ಕೊಂಡೆ ನಾನು. ಟಿವಿಲಿ ಬನ್ನಿ ಸಾರ್ ಸಿನಿಮಾ ಯಾರು ನೋಡ್ತಾರೆ ಅಂತಾರೆ. ಆ ಲೆವೆಲ್ ಬಂದ್ಬಿಡಿದೆ ನಮ್ಮ ಇಂಡಸ್ಟ್ರಿ. ಚೆನ್ನಾಗಿದ್ರೆ ಮಾತ್ರ ಮೇ ಬಿ ಬಿಕಾಸ್ ಆಫ್ ಮಲ್ಟಿಪ್ಲೆಕ್ಸ್ ರೇಟ್ಗಳಿಗೂ ಏನೋ ಗೊತ್ತಿಲ್ಲ. ಒಂದು ಸಲ ಮನೇಲಿ ಅಪ್ಪ ಅಮ್ಮ 1-2 ಮಕ್ಕಳನ್ನ ಕರ್ಕೊಂಡು ಹೋಗಿ ಬಂದ್ರೆ 1,000 ರೂಪಾಯಿ ಖರ್ಚಾಗ್ಬಿಡುತ್ತೆ. ಹೌದು, ನೀವು ಅದೇ 1,000 ರೂಪಾಯಿ ಕೊಟ್ಬಿಟ್ಟು OTT ಪ್ಲಾಟ್ಫಾರ್ಮ್ ಎಲ್ಲ ತಗೊಂಡು 1,000 ಸಿನಿಮಾ ನೋಡ್ಬಿಡ್ಬೋದಲ್ಲ. ಕರೆಕ್ಟ್. ಆ ಸ್ಥಿತಿ ಬಂದ್ಬಿಡಿದೆ ಇವತ್ತಿಗೆ ಸಿನಿಮಾ. ಬಟ್ ಈ ವ್ಯವಸ್ಥೆ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಇವಾಗ ಟಿಕೆಟ್ ಪ್ರೈಸ್ PVR ಅಥವಾ ಐನಾಕ್ಸ್ ಈ ತರದೆಲ್ಲ ಪ್ರೈಸ್ ಜಾಸ್ತಿ ಆಗಿದೆ. ಇವಾಗ ನಾರ್ಮಲ್ ಥಿಯೇಟರ್ ಹೋದ್ರೆ ನಿಮ್ಗೆ ಈಗ ಒನ್ ಆಫ್ ದ ನಮ್ಮ ಪಕ್ಕದ ಇಂಡಸ್ಟ್ರಿನೇ ತಗೊಳ್ಳೋಣ, ತೆಲುಗು ಇಂಡಸ್ಟ್ರಿ. ಅವ್ರ ಹತ್ರ ಇರೋಷ್ಟು ಥಿಯೇಟರ್ಗಳು ನಮ್ಮ ಸೌತ್ ಇಂಡಿಯಲ್ಲಿ ಯಾರ ಹತ್ರನೂ ಇಲ್ಲ. ಬಟ್ ಅವ್ರದೆಲ್ಲ ಥಿಯೇಟರ್ 100-150 ರೂಪಾಯಿಗೆ AC ರೂಮ್ ಅಲ್ಲಿ ಕೂತ್ಕೊಂಡು ಒಂದು ಸಿನಿಮಾ ನೋಡ್ಕೊಂಡ್ ಬರ್ತೀರಾ. ಅವ್ರು ಅದನ್ನ ಹಬ್ಬ ತರ ಸೆಲೆಬ್ರೇಟ್ ಮಾಡ್ತಾರೆ, ತೆಲುಗು ಸಿನಿಮಾ ತಮಿಳ್ ಸಿನಿಮಾನೆಲ್ಲ. ನಮ್ದ್ರಲ್ಲಿ ಯಾಕೆ ನೀವು 250-300-350 ಕೊಟ್ಟೋದ್ರಿ? ಒಂದ್ಸಲ ರೇಟ್ ಕಡಿಮೆ ಮಾಡಿ ನೋಡಿ. ಯಾಕೆ ಬರಲ್ಲ ಜನ? ತಿಂಗಳಲ್ಲಿ 1 ಸಿನಿಮಾ ನೋಡೋರು 3 ಸಿನಿಮಾ ನೋಡ್ತಾರೆ. ಅವಾಗ ಒಂದೇ ಸಲ ಬಾಚ್ಕೊಂಡ್ಬಿಡ್ಬೇಕು ಅಂತ ಬೇಡ, ಒಂದ್ಸಲ ಬರ್ಲಿ. ಈಗ ಎಷ್ಟೋ ಸಲ ನೀವು ನೋಡಿದೀರಾ, ಯಾವ್ದೋ ಒಂದು ಅಂಗಡಿ ಒಳ್ಳೆ ಟೇಸ್ಟ್ ಕೊಡ್ತಾರೆ ಹೋಟೆಲ್, ಅದಾ 1 ವರ್ಷಕ್ಕೆ 1 ರೂಪಾಯಿ ಇಡ್ಲಿ ಮೇಲೆ ಜಾಸ್ತಿ ಮಾಡಿದ್ರು ಜನ ನಿಮ್ಗೆ ಆಗ್ಲೇ ಫ್ಯಾನ್ಸ್ ಆಗ್ಬಿಡ್ತಾರೆ. 1 ರೂಪಾಯಿ ಲೆಕ್ಕ ಇಲ್ಲ ಗುರು ಅಂತಾರೆ. ನೀವು ಬರೋವಾಗಲೇ ನೀವು 50 ರೂಪಾಯಿ 100 ರೂಪಾಯಿ ಇಡ್ಲಿ ಬಿಟ್ರೆ ಏನ್ ಗುರು ಎಲ್ಲಿ ಇಲ್ಲರೋ ಇಡ್ಲಿನ ಇದು ಅಂತ ಹೇಳ್ತಾರೆ. ಫಸ್ಟ್ ಜನನ ಒಳಗಡೆ ಬಿಡಿ, ಆಮೇಲೆ ನೀವು 1 ರೂಪಾಯಿ 100 ರೂಪಾಯಿ ಜಾಸ್ತಿ ಮಾಡೋದು ಏನ್ ಡಿಫ್ರೆನ್ಸ್ ಅನ್ಸಲ್ಲ ಜನಕ್ಕೆ. ನೀವು ಒಳಗ್ ಬರೋಕ್ ಮುಂಚೆನೆ ಗೇಟ್ ಹಾಕ್ಬಿಟ್ರೆ ಕರೆಕ್ಟ್. ಮತ್ತೆ ಒಂದು ಚೂರು ಪ್ರೈಸ್ ವೈಸ್ ಕಡಿಮೆ ಬರಬೇಕು. ಓಕೆ ಸರ್, ಈಗ ನೀವು ಚಿಕ್ಕ ವಯಸ್ಸಿಂದ ನಮ್ಗೆ ಡ್ಯಾನ್ಸ್ ಬಹಳ ಆಸಕ್ತಿ, ತುಂಬಾ ಡ್ಯಾನ್ಸ್ ಮಾಡ್ತೀನಿ. ನೀವು ಮತ್ತೆ ನಿಮ್ ಬ್ರದರ್ ಕೂಡ ಅವರು ಕೊರಿಯೋಗ್ರಾಫರ್. ಅವನು ಎಲ್ಲರೂ ಅಂದ್ಬಿಡಿ, ಅವನು ಮ್ಯಾಚ್ ಮಾಡಕ್ಕೂ ಆಗಲ್ಲ ನಾವು. ಬಟ್ ನಿಮ್ಗೆ ಅದ್ರ ಬಗ್ಗೆ ತುಂಬಾ ಆಸಕ್ತಿ ಇದೆಯಲ್ಲ. ಸೊ ಯಾರು ಇನ್ಸ್ಪಿರೇಷನ್ ಇದೆಯಾ ನಿಮ್ಗೆ ಡ್ಯಾನ್ಸ್ಗೆ? ನಾನು ಮೈಕಲ್ ಜಾಕ್ಸನ್ ಅಂದ್ರೆ ದೊಡ್ಡ ಅಭಿಮಾನಿ ನೋಡಿ. ಎಲ್ಲ ಮೈಕಲ್ ಜಾಕ್ಸನ್ ಫೋಟೋಗಳು. ನನ್ನ ರಿಯಲ್ ಲೈಫ್ ಅಲ್ಲಿ ನನಗೆ ವಿ ವರ್ ಇವನ್ ಇಂಟು ಮಾರ್ಷಲ್ ಆರ್ಟ್ಸ್, ಕರಾಟೆ ಕಲಿತಿದ್ವಿ, ಜಾಪನೀಸ್ ಸ್ಟೈಲ್, ಶೋಶಿನ್ ಕ್ಯಾನ್ ಅಂತ. ಬ್ರೂಸ್ ಲೀ ಅಂದ್ರೆ ತುಂಬಾ ಇಷ್ಟ ನನಗೆ. ಏನೋ ಅವರು ನಾವು ಹುಟ್ಟೋ ಟೈಮಲ್ಲಿ ಅವ್ರು ಇಲ್ಲ, ಕಳ್ಕೊಂಡ್ಬಿಟ್ಟಿದ್ವಿ. 2 young, ತುಂಬಾ ಚಿಕ್ಕ ಏಜ್ ಅಲ್ಲಿ ಕಳ್ಕೊಂಡ್ಬಿಟ್ವಿ. ಬ್ರೂಸ್ ಲೀ ಮಾತ್ರ 14 ಕೂಡ ಕ್ರಾಸ್ ಆಗಿಲ್ಲ ಬ್ರೂಸ್ ಲೀ. ಸೊ ಅವ್ರೊಂಥರ ದಂತಕಥೆ ಅಂತಾನೆ ಹೇಳ್ಬೋದು. ಇವತ್ತು ಯಾರೇ ಬಂದು ಹೋಗ್ಬೋದು, ಬ್ರೂಸ್ ಲೀನೇ. ಸೊ ಆತರ ಡ್ಯಾನ್ಸ್ ಅಂತ ಬಂದಾಗ ಮೈಕಲ್ ಜಾಕ್ಸನ್ ತುಂಬಾ ಇಷ್ಟ ನನಗೆ. ಬಿಟ್ರೆ ನನಗೆ ಶಿವಣ್ಣ ತುಂಬಾ ಇಷ್ಟ, ನನಗೆ ಶಿವರಾಜ್ ಕುಮಾರ್ ಅಂದ್ರೆ ತುಂಬಾ ಇಷ್ಟ ನನಗೆ. ನೀವು ಫಸ್ಟ್ ಫಿಲ್ಮೇ ನೋಡಿ ಆನಂದ್, ಟುವಿ. ಆಗೆಲ್ಲ ಹೊರ ರಾಜ್ಯದಿಂದ ಕರ್ಸ್ಕೊಳ್ಳೋರು ಡ್ಯಾನ್ಸರ್ಸ್ ನ ತಮಿಳ್ನಾಡಿಂದ.
ನಿಜ ಹೇಳ್ತೀನಿ, ಇದು ಹೊಗಳಿಕೆ ಅಂತಲ್ಲ. ನೀವು ಆ ಟೂ ವಿ ಸಾಂಗ್ ನೋಡಿ, ಶಿವಣ್ಣಗೆ ಮ್ಯಾಚ್ ಮಾಡಕ್ ಆಗ್ತಲ್ಲ ಡ್ಯಾನ್ಸರ್ಸ್ ಕೈಲಿ, ಹಿಂದ್ಗಡೆ ಇರೋ ಡ್ಯಾನ್ಸರ್ಸ್ ಆ ಸ್ಟೈಲ್ ಇರ್ಬೋದು, ಆ ಚರಿಸ್ಮಾ ಇರ್ಬೋದು, ಅದನ್ನ ನೋಡೇ ಫ್ಯಾನ್ ಆಗ್ಬಿಟ್ಟವನು ನಾನು. ಅದು ಬಿಟ್ರೆ ಪ್ರಭುದೇವ, ಅದಾದ್ಮೇಲೆ ಗೋವಿಂದ, ಪ್ರಭುದೇವ, ಮುತ್ತಿನ ಚಕ್ರವರ್ತಿ ತುಂಬಾ ಇಷ್ಟ ನನಗೆ. ಮೈಕಲ್ ಜಾಕ್ಸನ್ ಅಂತೂ ನೆನ್ಸ್ಕೊಳ್ದಿರೋ ದಿನಾನೇ ಇಲ್ಲ. ನಾನು ಪರ್ಟಿಕ್ಯುಲರ್ಲಿ ರಾಜ್ಕುಮಾರ್ ಅವ್ರನ್ನ ಮೈಕಲ್ ಜಾಕ್ಸನ್ ಅಂತೂ ನೆನ್ಸ್ಕೊಳ್ದಿರೋ ದಿನಾನೇ ಇಲ್ಲ. ಸ್ಟೇಟಸ್ ಡೈಲಿ ಇದ್ರೆ ಇರುತ್ತೆ, ಸ್ಟೇಟಸ್ ಫಾಲೋ ಮಾಡೋರಿಗೆ ಗೊತ್ತು. ಐ ವೆರಿ ಬಿಗ್ ಫ್ಯಾನ್. ಮೈಕಲ್ ಜಾಕ್ಸನ್ ತುಂಬಾ ಇಷ್ಟ ನನಗೆ. ಮತ್ತೆ ನೀವು ತುಂಬಾ ಬೈಕ್ ಮತ್ತೆ ಕಾರ್ ಕ್ರೇಜ್ ಸಿಕ್ಕಾಪಟ್ಟೆ ಇದೆ ನಿಮ್ಗೆ. ಅದು ಇದಕ್ಕೆ ಮುಂಚೆನೆ ಯಾರೋ ಒಂದು ಇಂಟರ್ವ್ಯೂ ಮಾಡಿದಾಗ, ಮಂಜುಳಾ ಅಂತ ಅವ್ರು ಇಂಟರ್ವ್ಯೂ ಮಾಡಿದಾಗ ಅದೇ ಹೇಳಿದ್ರು, ಗಂಡು ಮಕ್ಕಳು ಅಂದ್ರೆ ನಿಮ್ಗೆ ಇದು ಡಿಫಾಲ್ಟ್, ಕಾರು ಬೈಕು ಇಷ್ಟ ಇಲ್ಲ ಅಂದ್ರೆ ಅವನಲ್ಲೇ ಏನೋ ರಾಂಗ್ ಅಂತ. ಯಾರಿಗೂ ಇಷ್ಟ ಆಗಲ್ಲ, ನನಗಂತೂ ತುಂಬಾ ಇಷ್ಟ. ಸೊ ಯಾವ್ದು ಬೇಸಿಕಲಿ ನಿಮ್ಗೆ ಯಾವ್ದು ಜಾಸ್ತಿ ಇಷ್ಟ ಸರ್? ಅಂದ್ರೆ ಆಫ್ ರೋಡಿಂಗ್ ಅಥವಾ ಹೇಗೆ? ಹಾಗಂತೇನಲ್ಲ, ನನಗೆ ಅಫ್ಕೋರ್ಸ್ ಕಾರು, ಜೀಪ್ ಅಂದ್ರೆಲ್ಲ ಇಷ್ಟ. ನಂಗೆ ಜೀಪ್ ಕಡೆ ಒಲವು ಜಾಸ್ತಿ ಸ್ವಲ್ಪ. 4-wheel ಡ್ರೈವ್ ತುಂಬಾ ಇಷ್ಟ ನನಗೆ. ಜೀಪ್ ಶೇಪೇ ಇಷ್ಟ ನಂಗೆ ತುಂಬಾ. ಎನಿಥಿಂಗ್ ದಟ್ ಲುಕ್ಸ್ ಲೈಕ್ ಜೀಪ್ ಬಿಟ್ರೆ ನನಗೆ SB ರೋಡ್ ಕಿಂಗ್ ತುಂಬಾ ಇಷ್ಟ. ಸ್ಪೇರ್ಸ್ ಗಳೆಲ್ಲ ಹುಡ್ಕೋದ್ ಕಷ್ಟ ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ಕಾಣೋದೇನು ಯಮಹ ಇದೆ, ಇವತ್ತಿಗೂ ಇದೆ. ನಿನ್ನೆ ತಾನೇ ಸರ್ವಿಸ್ ಆಗಿ ಬಂತು. ಸಕಾಲ ಗಾಡಿ ನಂದು. ಜಿಪ್ಸಿ ಇದೆ. ರೀಸೆಂಟ್ ಆಗಿ ಜಿಮ್ನಿ ತಗೊಂಡೆ, 2 ತಿಂಗಳಾಯ್ತು ಜಿಮ್ನಿ ತಗೊಂಡೆ, ಹೊಸ ಕಾರೇ ತಗೊಂಡೆ. ಸ್ವಲ್ಪ ಕಾರ್ಗಿಂತ ಜೀಪ್ಸ್ ತರ ಇಷ್ಟ ನನಗೆ. ಯಾರಿಗಿಷ್ಟ ಅಲ್ಲ ಬೈಕ್ ಕಾರ್ ಅಂದ್ರೆ, ಒಬ್ಬೊಬ್ರಿಗೂ ಒಂದೊಂದು ಇಷ್ಟ. ಗಂಡು ಮಕ್ಳಿಗೆ ಜೀಪ್, ಐ ಮೀನ್ ಕಾರ್, ಬೈಕ್ ಅಂದ್ರೆ ಇಷ್ಟ. ನೀವ್ ಅದನ್ನ ಯಾವ ಗಂಡು ಮಕ್ಳು ಈ ಕ್ವಶನ್ ಕೇಳೇ ಬರ್ತ. ಆಮೇಲೆ ಸರ್ ನಿಮ್ ಬಗ್ಗೆ ತುಂಬಾ ಗೂಗಲ್ ಸರ್ಚ್ ಆಗ್ತಿದೆ. ಬಟ್ ನನಗೂ ಒಂದು ಕುತೂಹಲ ಇದೆ. ಏನಂದ್ರೆ ನಿಮ್ನ ತುಂಬಾ ಹುಡುಗಿರು ಇಷ್ಟ ಪಡ್ತಾರಂತ ನಿಮ್ನ. ಇಮೇಲ್ ಸರ್ಚ್ ಆಗ್ತದೆ, ನನಗೆ ಗೊತ್ತಿಲ್ಲ. ಇಲ್ಲ ಅಂದ್ರೆ ನೀವು ಸುರದ್ರೂಪಿ ನಟ, ಅದ್ರಲ್ಲಿ ನೀವು ಅದು ಸೀರಿಯಲ್ ಇಂಡಸ್ಟ್ರಿ ಅಂತೂ ನಿಮ್ನ ಸಿಕ್ಕಾಪಟ್ಟೆ ಇಷ್ಟಪಡೋ ಫ್ಯಾನ್ ಬಳಗನೇ ಇದೆ ಆಕ್ಚುಲಿ. ಸೊ ಹಾಗಾಗಿ ನಿಮ್ಗೆ ಎಷ್ಟು ಫ್ಯಾನ್ ಬೇಸ್ ಇದೆ, ಮತ್ತೆ ಏನೆಲ್ಲ ಮೆಸೇಜ್ ಕಳಿಸ್ತಾರೆ ನಿಮ್ಗೆ? ಫ್ಯಾನ್ ಬೇಸ್ ಎಷ್ಟಿದೆ ಅಂತ ಹಿಂಗ್ ಹುಡ್ಕಕ್ಕಲ್ಲ. ಸಿನಿಮಾ, ನಾನು ಸಿನಿಮಾಯಿಂದ ಕೆರಿಯರ್ ಸ್ಟಾರ್ಟ್ ಮಾಡಿ ಸೀರಿಯಲ್ ಬಂದವನು. ಎರಡೂ ಕಡೆ ಇದೀನಿ, ಇವತ್ತಿಗೂ ಸತತವಾಗಿ ತೋರಿಸ್ಕೊಂಡಿದ್ದೀನಿ. ಸಿನಿಮಾಗಳು ಬಂದ್ರೆ ಒಂದೇನಂದ್ರೆ ಕೈಕಾಲು ಹಿಡಿಯಕ್ಕೆ ಹಿಂಸೆ. ವೆನ್ ಯು ಆರ್ ಗುಡ್ ಅಟ್ ಸಮಥಿಂಗ್, ನೆವರ್ ವರ್ಕ್ ಫಾರ್ ಫ್ರೀ ಅಂತಾರೆ. ನಿಮಗೆ ನಿಮ್ದು ಏನೋ ಒಂದು ಚೆನ್ನಾಗಿ ಗೊತ್ತಿದೆ ಅಂದ್ರೆ ಫ್ರೀ ಆಗಿ ಕೆಲಸ ಮಾಡಬೇಕು. ನೀನು ಬಂದಿದೆಯಾ ಇಲ್ಲಿ ದುಡ್ಡು ಮಾಡಕ್ಕೆ ಅಂದಾಗ, ನಾನೇನ್ ದುಡ್ಡು ಮಾಡ್ಬೇಕು ಅಂತ ಬಂದಿಲ್ಲ, ಜೀವನ ನಡಿಬೇಕು ಅಂತ ಬಂದಿದ್ದೀನಿ. ಇದು ನನ್ನ ಪ್ಯಾಷನ್, ಇದು ನನ್ನ ಆಸೆ ಇರೋದ್ರಿಂದ ನಾನು ಈಗ ನನ್ನ ತಮ್ಮನೂ ಅಷ್ಟೇ. ಎಸ್, ವೆರಿ ಗುಡ್ ಡ್ಯಾನ್ಸರ್. ನಾನು ಅವನ ಅಣ್ಣ ಅಂತ ಹೇಳ್ತಾ ಇಲ್ಲ, ವೆರಿ ಗುಡ್ ಡ್ಯಾನ್ಸರ್, ಇಡೀ ಇಂಡಸ್ಟ್ರಿಗೂ ಗೊತ್ತದು. ಬಟ್ ಅವನು ಕೂಡ ಕೈಕಲ್ ಇದೆಯಲ್ಲ, ಯಾರು ನನ್ಗೊಂದು ಕೊರಿಯೋಗ್ರಫಿ ಕೊಡಲ್ಲ. ಏನಕ್ಕೆ ಅಂದ್ರೆ, ಅವರಾಗ ಅವರೇ ಕರೆದ್ರೆ ದುಡ್ಡು ಕೊಡೋದು ಅಷ್ಟಲ್ಲ ಇದೆ, ನಾನೇ ಕೇಳ್ಕೊಂಡೋದ್ರು ಕೊಡ್ತಾರ ಅಂತಾನೆ. ಆ ಕಾರಣಕ್ಕೆ ಅವನು 100 ಸಿನಿಮಾ ಮಾಡೋದ್ರಿಂದ ಬರೀ 3 ಸಿನಿಮಾ ಮಾಡಿದಾನೆ. ಬಟ್ ಏನ್ ಮಾಡಿದಾನೆ, ನೀಟಾಗಿ ಮಾಡ್ಕೊಬಿಟ್ಟು ಬಂದಾನೆ. ಸೊ ಈ ಕಾರಣ ಇರೋದ್ರಿಂದ ಫ್ಯಾನ್ ಬೇಸ್ ಇಷ್ಟಿದೆ ಅಷ್ಟಿದೆ ಅಂತ ಗೊತ್ತಾಗಲ್ಲ ನಮ್ಗೆ. ಸಿನಿಮಾ ಸ್ಟಾರ್ ಆದ್ರೆ ಹೌದಪ್ಪ ಇಷ್ಟು ಸಂಘಗಳಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಫ್ಯಾನ್ ಬೇಸ್ ಯಾವ ತರ ಹೇಳ್ತೇನೆ ಸರ್, ಅಂದ್ರೆ ಬರೀ ಸಂಘ ಸಂಸ್ಥೆಗಳಾಗಬೇಕು ಅಂತಲ್ಲ, ನಿನ್ನ ತುಂಬಾ ಇಷ್ಟಪಡೋ ಜನಗಳು ಇದಾರೆ, ಆತರ ಇದಾರೆ. ಒಂದ್ಸಲ ನಾನು ನನ್ನ ಫ್ರೆಂಡ್ ಮದ್ವೆಗೆ ಗಿಫ್ಟ್ ಪ್ಯಾಕ್ ಮಾಡಿಸ್ತಾ ಇದ್ದೆ. ನಾನು ಈ ಕಡೆ ತಿರ್ಕೊಂಡು ಮಾಡಿಸ್ತಾ ಇದೀನಿ, ಒಬ್ರು ಕರೆದ್ರು, ನಾರಾಯಣ ಸ್ವಾಮಿ ಅಂದ್ರು. ನಾನು ಹಿಂಗ್ ತಿರುಗಿದೆ, ನೋಡಿ ನಿಮ್ ವಾಯ್ಸ್ ಅಲ್ಲೇ ಕಂಡಿಡಿದೆ ಅಂದ್ರು. ಸೊ ವಾಯ್ಸ್ ಐಡೆಂಟಿಟಿ. ನಾನು ಅವ್ರನ್ನ ನೋಡಿದಾಗ ನಾನು ಎಲ್ಲೋ ನೋಡಿದೀನಿ ಅನ್ಕೊಂಡೆ. ಚೆನ್ನಾಗಿ ಮಾಡ್ತಿರೋರಿ ನೀವು ಆಕ್ಟಿಂಗ್ ಅಂದ್ರು. ನಾನು ಥ್ಯಾಂಕ್ಸ್ ಅಮ್ಮ ಅಂದೆ. ನಾನು ಅನಿಲ್ ಕುಂಬ್ಳೆ ತಾಯಿ ಅಂದ್ರು. ನಾನು ಆವಾಗ ಅನ್ಕೊಂಡಿದ್ದೀನಿ ಎಲ್ಲೋ ನೋಡಿನಿ ಅಂತ. ಒಂದ್ಸಲ ನಮ್ಮ ಬೆಂಗಳೂರು ಮ್ಯಾಚ್ ಅಲ್ಲಿ ಅನಿಲ್ ಕುಂಬ್ಳೆ ತಾಯಿ ಮತ್ತೆ ಶ್ರೀನಾಥ್ ಅವ್ರ ತಾಯಿನೇ ಬಂದು ಕೂತಿದ್ರು. ನಾನು ಆವಾಗ ಅನ್ಕೊಂಡೆ ಹೌದಲ್ವಾ ಅಂತ. ಸೊ ನಾವ್ ಯಾರನ್ನ ದೊಡ್ಡ ಸ್ಥಾನದಲ್ಲಿ ನೋಡ್ತಿದ್ವಿ, ಅವ್ರ ಮನೆಯವ್ರು ನಮ್ಮನ್ನ ನೋಡ್ತಾ ಇರ್ತಾರೆ. ಈಗ ನಾವು ಬೇಕೋ ಬೇಡೋ 4-5 ಕಾರಣಕ್ಕೆ ನಾವು ಅಣ್ಣವ್ರ ಮನೆಗೆ ಹೋಗಿದೀವಿ. ಅವ್ರ ಮನೇಲಿರೋರೆಲ್ಲ ಮಾತಾಡ್ಸೋದು, ಪಾರ್ವತಮ್ಮ ಅವ್ರ ನಮ್ಮನ್ನ ಮಾತಾಡ್ಸೋ ವೇ ಇತ್ತಲ್ಲ, ಎಷ್ಟು ಖುಷಿ ಆಗ್ಬಿಡೋದು ಅಂದ್ರೆ, ಟಿವಿದು ಪವರ್ ನೋಡಿ ಮನೆಗೂ ನಾವು ರೀಚ್ ಆಗ್ತೀವಿ. ಇನ್ನೊಂದ್ಸಲ ಬನಶಂಕರಿ ಕಾಂಪ್ಲೆಕ್ಸ್ ಅಲ್ಲಿ ಒಬ್ರು ಬಂದ್ರು, ನಾರಾಯಣ ಸ್ವಾಮಿ, ಅವ್ರು ಕೂಡ ಹೆಸರಿಟ್ಟೆ ಕರೆದ್ರು ನನ್ನ. ಹೇಳಿ ಮಂದೆ, ನನ್ ಮೊಮ್ಮಗಳು ನಿನ್ ಮಾತಾಡಿಸ್ಬೇಕಂತಪ್ಪ, ನಿನ್ ಫ್ಯಾನ್ ಅಂತ ಅಂದ್ರು. ನಾನೆಲ್ಲ ಮಾತಾಡಿಸಿದ್ಮೇಲೆ ಆಮೇಲೆ ಅಮ್ಮ ನೀವು ಅಂದಾಗ, ನಾನ್ ಪುಟ್ಟಣ್ಣ ಕಾಣಗಲ್ಲ ಹಿಂಟಿ ಅಂದ್ರು. ನಾವು ಅಯ್ಯಪ್ಪ ಎಂತೆಂತವ್ರಪ್ಪ ಅಲ್ಲಮ್ಮ, ನಿಮ್ಮನೆಯವರೇ ಎಂತ ದಂತಕತೆ ಪುಟ್ಟಣ್ಣ ಅವರು. ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ವಿ ಹ್ಯಾಡ್. ಕೆ ಬಾಲಚಂದ್ರ ಹೇಳೋರು, ನಾವು ಪುಟ್ಟಣ್ಣನ್ ಕಾಪಿ ಮಾಡ್ತೀವಿ ಅಂತ. ಕರೆಕ್ಟ್. ಮತ್ತೆ ಸೊ ಅಂತವ್ರ ಫ್ಯಾಮಿಲಿ ಅವ್ರು ನಮ್ಮನ್ನು ಮಾತಾಡಿಸ್ಬಿಡ್ತಾರೆ ಅಂದಾಗ, ಇದಕ್ಕಿಂತ ಇನ್ನೇನ್ ಫ್ಯಾನ್ಸ್ ಬೇಕು ನಮ್ಗೆ ಅನ್ಸ್ಬಿಡ್ತಾರೆ. ಅಫ್ಕೋರ್ಸ್ ಜನ ತುಂಬಾ ಪ್ರೀತಿ ಕೊಡ್ತಾರೆ. ನಾ ಹೇಳಿದ್ನಲ್ಲ ಈಗ, ಯಾಕೆ ನಾರಾಯಣ ಸ್ವಾಮಿ ಕಾಣಿಸ್ತಾನೆ ಇಲ್ಲ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಅಂದ್ರು. ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂದ್ರೆ, ಬಂದ್ರಿ ಟಿವಿಗೆ ಅಂತಾರೆ. ಟಿವಿ ನಮ್ಮನ್ನ ಮನೆಗೂ ತಲುಪಿಸ್ಬಿಡುತ್ತೆ. ಅದನ್ನ ಟಿವಿ ಅನ್ಬಾರ್ದು, ಟಿವಿ ಅನ್ಬೇಕು. ಅದೊಂದು ಜಮ್ಮದಲ್ಲೇ ಇರಬೇಕು. ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್. ಸರ್, ನೀವು ಒಬ್ಬ ನಟ ಆಗಿ ಸೀರಿಯಲ್ಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ಪಾತ್ರಗಳು ಬಂದ್ರೆ ನಿಮ್ಗೆ ಸರ್ ಈ ತರ ಒಂದು ಪಾತ್ರ ನೀವು ಮಾಡ್ಬೇಕು ಅಂತ ಅಂದ್ರೆ ನೀವು ಹೇಗ್ ಪಾತ್ರಗಳನ್ನ ಆಯ್ಕೆ ಮಾಡ್ತೀರಾ? ದಿಸ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಒಂದು, ಕೆಲಸ ಇರ್ಬೇಕು, ನಿರಂತರವಾಗಿ ಕೆಲಸ ಇದ್ರೆ ನಿಮ್ಮ ಮನೇಲಿ ಅಕ್ಕಿ ಡಬ್ಬ ತುಂಬುತ್ತೆ. ಇದು ಸತ್ಯ, ಇದು ಸರ್ವಕಾಲಿಕ ಸತ್ಯ. ನೀವು ಯಾವುದೇ ಕ್ಷೇತ್ರದಲ್ಲಿ ನಿಮ್ಗೆ ಕೆಲಸ, ನೀವೇನ್ ಫೇಮಸ್ ಇರ್ತೀರಾ, ಅವಾರ್ಡ್ ಅದು ಇದು ಬಂದ್ರೆ ಅದೇನಂದ್ರೆ ಫೆದರ್ ಇನ್ ದ ಕ್ರೌನ್ ಇದ್ದಂಗೆ. ಆಲ್ರೆಡಿ ನಿಮ್ಮ ಕಿರೀಟದಲ್ಲಿ ಒಂದು ಪುಕ್ಕ ಇಟ್ಟಂಗೆ ಅಷ್ಟೇ ಇದು. ಬಟ್ ನಿಮಗೆ ನಿರಂತರವಾಗಿ ಕೆಲಸ ಇರ್ಬೇಕು. ನನಗೆ ಎಷ್ಟೋ ಜನ ನಿನಗೇನ್ ಇಷ್ಟ ಅಂದ್ರೆ, ನನಗೆ ಯಾವ ಅವಾರ್ಡ್ ಗಿವಾರ್ಡ್ ಎಲ್ಲ ಸೆಕೆಂಡ್ರಿ,
ಸಾಯೋವರೆಗೂ ನಾನೊಬ್ಬ ಕಲಾವಿದನಾಗಿರ್ಬೇಕು, ಕ್ಯಾಮ್ರಾ ಮುಂದೆ ಇರ್ಬೇಕು ಅಂತ ಆಸೆ ಪಡ್ತೀನಿ. ಯಾಕೆಂದ್ರೆ ಒಂದು ಅದೊಂಥರ ಚೈತನ್ಯ, ನಿಮ್ಗೆ ಏಜ್ ಆಗಿದೆ ಗೊತ್ತಾಗಲ್ಲ, ಗೊತ್ತಾದು ನಿರಂತರವಾಗಿ ಕೆಲಸ ಮಾಡ್ತಾ ಹೋಗಿ, ನೀವು ಕೆಲಸ ಮಾಡ್ತಾ ಇರ್ತೀರಾ, ಅದ್ ನಿಮ್ಮನ್ನ ಹೆಲ್ದಿ ಆಗಿಟ್ಟಿರುತ್ತೆ. ಸೊ ಈ ಕಾರಣಕ್ಕೆ ಬಂದಾಗ ಕೆಲಸ, ಸೊ ನಾವು ಹಂಗಂತ ಕೆಲಸ ಅಂದ ತಕ್ಷಣ ಸಿಕ್ಕಿದೆಲ್ಲ ಬಾಚ್ಕೊಳಕ್ಕಾಗಲ್ಲ. ನೀವ್ ಹೇಳ್ದಂಗೆ ಏನು ನಾನ್ ಯಾವಾಗ್ಲೂ ಏನ್ ಆಸೆ ಪಡ್ತೀನಿ ಅಂದ್ರೆ, ಈಗ ನನಗೆ ಒಂದ್ ಇಷ್ಟ ಆಗಲ್ಲ ಸರ್, ಇದ್ರಲ್ಲಿ ನೀವ್ ಇಂಥವ್ರ ಗಂಡ ಅಂತ ಇಂಥವ್ರ ಮಗ ಅಂದ್ಬಿಟ್ರೆ ನಾನು ಒಪ್ಕೊಳ್ಳೋದಿಲ್ಲ. ನನ್ನ ಕ್ಯಾರೆಕ್ಟರ್, ನನ್ನ ಪಾತ್ರ ಏನ್ ಹೇಳುತ್ತೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಅವೆಲ್ಲ ನಾನು ಒಪ್ಕೊಳ್ಳೋದು. ಒಂದು ತುಡಿತಾ ಇರುತ್ತೆ ಈ ತರ ಕ್ಯಾರೆಕ್ಟರ್ ಅಂತ. ಈಗ ನಾನು ಇಂಥವ್ರ ಗಂಡ ಅಂದಾಗ ಆಯ್ತು, ನಾನು ಇಂಥವ್ರ ಗಂಡ, ನಾನೊಬ್ಬ ಗಂಡಸು ಅಂದ್ರೆ ಒಂದು ಹುಡುಗಿ ಗಂಡನಾಗೆ ಪಾತ್ರ ಮಾಡ್ಬೇಕು, ಇಲ್ಲ ಅಪ್ಪ ಅಮ್ಮನಿಗೆ ಮಗನಾಗಿ ಮಾಡ್ಬೇಕು, ಇಲ್ಲ ಹೀರೋಗ ಅಣ್ಣನೋ ಇಲ್ಲ ತಮ್ಮನೋ ಏನೋ ಮಾಡ್ಬೇಕು. ಇಷ್ಟು ದಿನ ನನ್ನ ಅದೃಷ್ಟಕ್ಕೆ ಇಷ್ಟು ವರ್ಷ ನಾವು ಕಾಪಾಡ್ಕೊಂಡ್ಬಿದ್ವಿ. ಒಂದು ನಾನೇ ಹೀರೋ ಇಲ್ಲ ನಾನೇ ವಿಲನ್ ಆಗಿ ಮಾಡ್ಬಿಟ್ಟಿದ್ದೀನಿ. ಇದೇ ಫಸ್ಟ್ ಟೈಮ್ ಇವಾಗ ನಾನು ಮಾಡ್ತಾ ಇದೀನಲ್ಲ, ನಿನ್ನ ಜೊತೆ ನನ್ನ ಕತೆ ಅಂತ ಮಾಡ್ತಾ ಇದೀನಲ್ಲ, ಇದೇ ಫಸ್ಟ್ ಟೈಮ್ ಒಂದು ಬೆಳೆದಿರೋ ಹುಡುಗಿಗೆ ಅಪ್ಪನಲ್ಲಿ ರೋಲ್ ಮಾಡ್ತಾ ಇರೋದು ನಾನು. ಇದುವರೆಗೂ ಮಕ್ಕಳು ಮಾಡಿದ್ದಾರೆ, ನನಗೆ ಒಂದು ಸಣ್ಣ ಮಗು ಇರುತ್ತೆ, ಇಲ್ಲ ಸ್ಕೂಲ್ಗೆ ಹೋಗೋ ಮಗು ಇರುತ್ತೆ ಅಂತ. ಫಸ್ಟ್ ಟೈಮ್ ಒಂದು ಹೀರೋಯಿನ್ ಅಪ್ಪನ ರೋಲ್ ಮಾಡ್ತಾ ಇರೋದು. ನನಗೆ ಹೀರೋಯಿನ್ ಅಪ್ಪ ಅಂದ ತಕ್ಷಣ ಮಾಡಲ್ಲ ಅಂದೆ, ಯಾಕೆ ಅಂದ್ರೆ ಒಂದು ಡೇಟ್ಸ್ ವೈಸ್ ಸ್ವಾರ್ಥಿ ಆಗ್ತೀವಿ ನಾವು. ಹೀರೋಯಿನ್ ಅಂದ ತಕ್ಷಣ ಮದ್ವೆ ಆಗ್ಬಿಟ್ಟು ಹೋಗ್ಬಿಡುತ್ತೆ, ಗಂಡನ ಮನೆಗೆ ಹೋಗ್ಬಿಟ್ರೆ ಈ ಕಡೆ ಅಪ್ಪ ಅಮ್ಮನ ಯಾರು ಕೇಳ್ತಾರೆ ಅಂತ. ಬಟ್ ಇಲ್ಲ, ಅವ್ರು ಅದನ್ನೇ ಹೇಳಿದ್ರು, ನಿಮ್ಮನ್ನ ನಾವು ಫೋನ್ ಮಾಡ್ತಾ ಇದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸೊ ಇದ್ರಲ್ಲಿ ಹೀರೋ ಹೀರೋಯಿನ್ ಏನ್ ಹೇಳುತ್ತೆ, ಪ್ಯಾರಲಲ್ ಆಗಿ ತಂದೆ ಆಗಿ ನೀವು ಹೆಂಡತಿ ಮಗಳನ್ನ ಕಳ್ಕೊಂಡಿರ್ತೀರಾ. ಈ ಹುಡುಕಾಟನೇ ಜೀವನ, ಒಂದು ಮನೆಯಲ್ಲಿ ನಡೆಯುತ್ತೆ ಕತೆ. ಅಂಡ್ ಹೀರೋಯಿನ್ ಕೂಡ ಬಂದ್ರು ನಿಮ್ ಮನೆಗೆ ಬರ್ತಾಳೆ, ನಿಮ್ಗೆ ಗೊತ್ತಿರಲ್ಲ ಅವಳ ಮಗಳು ಅಂತ. ಅಂಡ್ ಮದ್ವೆ ಆಗೋದು ಇನ್ಯಾರಲ್ಲ, ನಿಮ್ಮ ಅಕ್ಕನ ಮಗನ, ನಿಮ್ಮ ಅಳಿಯ, ನಿಮ್ ಸೋದರಲ್ಲಿಯೇ ಮದ್ವೆ ಆಗಿ ಬರ್ತಾಳೆ, ಬಟ್ ನಿಮ್ಗೆ ಅವಳು ಮಗಳು ಅಂತ ಗೊತ್ತಿರೋದಿಲ್ಲ. ಸೊ ಈ ಟ್ವಿಸ್ಟ್ ಕೊಟ್ಟಾಗ ಒಪ್ಕೊಂಡೆ ನಾನು. ಸೊ ಒಂದು ಪಾತ್ರ ಅಂದಾಗ ನನಗೆ ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ಬೇಕು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಅದನ್ನ ಕೊಡಕ್ಕೆ ಫೇಲ್ ಆದಾಗ ನಾನು ಒಪ್ಕೊಳ್ಳಲ್ಲ. ನಾನೇನ್ ಮಾಡ್ಬೇಕು ಅದನ್ನ ಹೇಳು. ಓಕೆ, ಇವಳು ಗಂಡನ ಏನ್ ಕರೆಕ್ಟ್ ಆಗಿ ಹೇಳು. ಒಂದು ತುಂಬಾ ಪ್ರೀತಿ ಮಾಡೋ ಗಂಡನ, ಅಥವಾ ಅವಳ ಸಂಪಾದನೆ ಮೇಲೆ ಅವಲಂಬಿತನಾಗಿರ್ತೀನ, ಅಥವಾ ಅವಳಿಗೆ ಹೆದರ್ಕೊಳ್ಳೋ ಗಂಡನ, ಇಲ್ಲ ನಾನ್ ತುಂಬಾ ಜೋರ, ಏನೋ ಒಂದು ಕ್ಯಾರೆಕ್ಟರೈಸೇಷನ್ ಇರಬೇಕು. ಒಂದ್ ದೊಡ್ಡ ಕುಡ್ಕಾನ ನಾನು ಹೇಳು. ನೀವ್ ಕುಡ್ಕೊಂಡ್ ಮನೆಗೆ ಬರ್ತಿರ್ತೀರ ಸರ್, ನೀವು ಜವಾಬ್ದಾರಿನೇ ಇರಲ್ಲ. ಈಗ ಎದ್ದೇಳು ಮಂಜುನಾಥ್ ಜಗ್ಗೇಶ್ ಮಾಡಲ್ವಾ, ಏನಿಟ ಮಲ್ಕೊಂಡಿರ್ತಾರೆ, ಅವ್ರ ಕೆಲಸನೇ ಇದು. ಅದಕ್ಕೊಂದು ಕ್ಯಾರೆಕ್ಟರ್ ಅಂತಿದೆ ನೋಡಿ, ಸೋಂಬೇರಿ, ಈ ತರದ್ ಏನಾದ್ರು ಒಂದು ಕ್ಯಾರೆಕ್ಟರೈಸೇಷನ್ ಕೊಡ್ಬೇಕು. ಅದು ಕೊಡ್ಲಿಲ್ಲ, ಅದನ್ನ ಹೇಳುವಾಗ ಫೇಲ್ ಆಗ್ಬಿಟ್ಟಾಗ ನಾನು ಐ ಬಿ ಲಿಟಲ್ ಟೇಕನ್ ಬ್ಯಾಕ್, ಒಪ್ಕೊಳ್ಳ ಇರೋದು ಅಂತ ಒಂದು ಚಿಂತೆ ಬರುತ್ತೆ. ಕರೆಕ್ಟ್ ಆಗಿ ಕನ್ವಿನ್ಸ್ ಮಾಡ್ಬಿಟ್ರೆ ಮಾಡುವರು. ಮನೆ ಕೆಲಸ ರೋಲ್ ಕೂಡ ನಾನು ಮಾಡಕ್ ನನಗೆ ಏನು ಬೇಜಾರಿಲ್ಲ. ನನಗೊಂದು ಪಾತ್ರ ಅಂತ ಇರ್ಬೇಕು. ತ್ರಿಮೂರ್ತಿ ಸಿನಿಮಾ ನೋಡಿದಿರಾ? ಒಂದ್ರಲ್ಲಿ ಅಣ್ಣವ್ರು ಹಿಪ್ಪಿ, ಇನ್ನೊಂದ್ರಲ್ಲಿ ಪೊಲೀಸ್ ಆಫೀಸರ್, ಇನ್ನೊಂದ್ರಲ್ಲಿ ಮನೆ ಕೆಲಸದವರು. ಕರೆಕ್ಟ್. ಆ ಪಾತ್ರ ನೋಡಿ ಹಿಂಗಿದೆ, 3 ಡೈಮೆನ್ಷನ್ ಹೆಂಗಿತ್ತು. ಮತ್ತೆ ನೀನ್ ನನಗೆ ಮನೆ ಕೆಲಸ ಒಂದು ರೋಲೆ ಕೊಟ್ಬಿಡು, ಬಟ್ ನನ್ನ ಕ್ಯಾರೆಕ್ಟರ್ ಏನು ಅಂತ ಕರೆಕ್ಟ್ ಆಗಿ ಹೇಳ್ಬಿಟ್ಕೊಡು, ಅವಾಗ ನನಗೆ ಖುಷಿ ಮಾಡೋದಕ್ಕೆ. ಆಮೇಲೆ ನಾವು ಆತರ ಡಿಫ್ರೆಂಟ್ ರೋಲೇ ಮಾಡಕ್ ಇಷ್ಟಪಡ್ತೀನಿ. ನಾನು ಮುಂಚೆ ಎಲ್ಲ ಬರೀ ಹೀರೋ ರೋಲೇ ಮಾಡ್ಕೊಂಡ್ ಬಂದೆ, ಏನೋ ಮಿಸ್ ಆಗ್ತಿದೆ ಅನ್ಸುದು. ವಿಲನ್ ರೋಲ್ ಮಾಡಿದಾಗ ಆಸ್ ಅನ್ ಆಕ್ಟರ್ ಖುಷಿ ಪಟ್ಬಿಟ್ಟೆ ನಾನು. ಯಾಕೆಂದ್ರೆ ನಿಮಗೆ ಚೌಕಟ್ಟೆ ಇರಲ್ಲ ವಿಲನ್ಗೆ. ಹೀರೋ ಆದ್ರೆ ಒಂದ್ ಸ್ಮೈಲ್ ಕೊಡ್ಬೇಕು, ಒಳ್ಳೆಯವನಾಗಿ ಇರ್ಬೇಕು. ವಿಲನ್ ಹಂಗಲ್ವಾ, ನೀವ್ ಹೆಂಗಾರು ನಗ್ಬೋದು, ನೀವು ಸ್ಕೈಸ್ ಲಿಮಿಟ್ ನಿಮ್ಗೆ. ಆಗ ನನಗೆ ಆ ಡಿಫ್ರೆನ್ಸ್ ಗೊತ್ತಾಗ ಸ್ಟಾರ್ಟ್ ಆಯ್ತು. ಆಮೇಲೆ ವಿಲನ್ ರೋಲು ತಗೊಂತಿದ್ದೆ, ಒಂದು ಹೀರೋ ಮಾಡ್ತಿದ್ದೆ, ಒಂದು ಪ್ಯಾರಲ್ ಆಗಿ ವಿಲನ್ ಮಾಡ್ತಿದ್ದೆ. ನನ್ನ ದೃಷ್ಟಿಗೆ ಚೆನ್ನಾಗಿರ್ತಿತ್ತು. 2 ಪ್ರಾಜೆಕ್ಟ್ ಒಪ್ಕೊಂಡ್ರೆ ಒಂದು ಹೀರೋ ಆದ್ರೆ ಇನ್ನೊಂದು ಹೀರೋ ಒಪ್ಕೊಂತಾನೆ ಇರಲಿಲ್ಲ, ವಿಲನ್ ಒಪ್ಕೊಂತಿದ್ದೆ. ನನಗೊಂದು ಡಿಫ್ರೆನ್ಸ್ ಕಾಣ್ಬೇಕು, ನೋಡೋರ್ಗೆ ಒಂದು ಡಿಫ್ರೆನ್ಸ್ ಕಾಣ್ಬೇಕು. ಸೊ ಪಾತ್ರದ ಜಸ್ಟಿಫಿಕೇಶನ್ ಇಲ್ಲ ಅಂದ್ರೆ ಮಾಡಕ್ ಇಷ್ಟ ಆಗಲ್ಲ ನನಗೆ ಅಂತಲ್ಲ, ಯಾರೇ ನಟನ ನೀವು ಕೇಳಿ, ನಮ್ಮ ಮಾಡ್ತೀವಿ ಅನ್ನೋ ಒಂದು ಗ್ಯಾರಂಟಿ ಇದ್ದಾಗ ಚೆನ್ನಾಗಿರೋ ಚಾಲೆಂಜಿಂಗ್, ದೇ ಹ್ಯಾವ್ ಟು ಥ್ರೋ ಎ ಚಾಲೆಂಜ್ ಟು ಮೀ. ಕರೆಕ್ಟ್, ಅದ್ರ ಮೇಲೆ ಡಿಪೆಂಡ್. ಓಕೆ ಸರ್, ಇಷ್ಟು ವರ್ಷ ನೀವು ಮಾಡಿರುವಂತ ಸೀರಿಯಲ್ ಎಲ್ಲ ಹೀರೋ ಆಗಿ ಮಾಡಿರುವಂತದ್ದು, ಸಿನಿಮಾಗಳ ಪಾತ್ರಗಳು ಮಾಡಿರುವಂತದ್ದು. ಇವಾಗ ನೀವು ಹೇಳಿದ್ರಿ ಹೀರೋ ಮಾಡಿದಾಗ ಇಷ್ಟೇ ಕಮ್ಮಿ ಇರುತ್ತೆ, ವಿಲನ್ ಆದಾಗ ಸ್ವಲ್ಪ ಓಪನ್ ಆಗಿ ನಾವೆಲ್ಲ ಮಾಡ್ಬೋದು ಅಂತ ಹೇಳಿದ್ರಲ್ಲ. ಸೊ ಇಷ್ಟು ವರ್ಷದ ಜರ್ನಿಯಲ್ಲಿ ನಿಮ್ಗೆ ತುಂಬಾ ಖುಷಿ ಕೊಟ್ಟಂತ ಹೀರೋ ಪಾತ್ರ ಯಾವುದು ಮತ್ತೆ ವಿಲನ್ ಪಾತ್ರ ಯಾವುದು? ಹೀರೋ ಅಂದ್ರೆ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದ್ದು ಒಂದೊಂದೇ ಮೆಟ್ಲ ಹತ್ಕೊಂಡ್ ಬಂದವ್ರು. ನಾವು ಏನ್ ಕರ್ಕೊಂಡ್ಬಂದು ಯಾರು ಕ್ಯಾಮ್ರಾ ಮುಂದೆ ನಿಲ್ಲಿಸ್ಬಿಡ್ಲಿಲ್ಲ ಪಟ್ಟ ಅಂತ. ಹೀರೋಗೆ ಫ್ರೆಂಡ್ಸ್ ಎಷ್ಟೋ ಸಲ ನಮ್ಗೆ ಹೆಸರೇ ಇರ್ತಿರ್ಲಿಲ್ಲ. ಬಾರ ಮಗ ಏ ಮಚ್ಚ ಬಾರ ಆದ್ರೂ ಬರ್ಬೇಕು, ನಮ್ಗೊಂದು ಹೆಸರೇ ಇರ್ತಿರ್ಲಿಲ್ಲ. ಆ ಹೆಸರೇ ಇರೋದ್ರಿಂದ ಒಂಚೂರು ಹೆಸರು ಮಾಡೋ ತನಕ ಬಂದ್ ನಿಂತ್ಕೊಂಡ್ವಿ. ಇನ್ಕ್ಲೂಡಿಂಗ್ ನೀವ್ ಹೇಳಿದ್ರಲ್ಲ ಪ್ರೀತಿಗೆ ಹೊತ್ತು ಗೊತ್ತಿಲ್ಲ, ಒಂದು ಪ್ರೀತಿಯ ಕತೆ ಅಂತ ಸಿನಿಮಾ, ರಾಜಶೇಖರ್ ಸರ್ ಇಲ್ಲ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇದಾರೆ, ಈ ಬ್ಲಾಕ್ ಅಲ್ಲಿ ಇದಾರೆ. ನಾವೆಲ್ಲ ಒಟ್ಟಿಗೆ ಡಿಸೈಡ್ ಮಾಡಿ ತಗೊಂಡಿದ್ ಮನೆ ಇದು, ನಾವೆಲ್ಲ ಒಟ್ಟಿಗೆ ಇರೋಣ ಅಂತ. ಯಜ್ಞ ಶೆಟ್ಟಿದು ಫಸ್ಟ್ ಫಿಲ್ಮ್ ಅದು. ಅದು ಇನ್ನೊಬ್ಬ ನಟ ಮಾಡ್ಬೇಕಾಗಿತ್ತು, ಹೆಸರು ಬೇಡ. ಅವರು ಕಾರಣಾಂತರದಿಂದ ಮುಹೂರ್ತದ ದಿನ ಬರ್ಲೇ ಇಲ್ಲ ಮನುಷ್ಯ. ನಾನು ಅದ್ರಲ್ಲಿ ಒಂದು ಸಣ್ಣ ರೋಲ್ ಮಾಡ್ಬೇಕಿತ್ತು. ಕಾಲೇಜ್ ಗ್ಯಾಂಗ್ ಅಲ್ಲಿ ನಾನು ಒಂದು ಇರ್ಬೇಕಿತ್ತು. ಹೀರೋಯಿನ್ ಏನೋ ರೇಗಿಸ್ತೀನಿ, ಹೀರೋಗೂ ನನಗೂ ಒಂದು ಫೈಟ್ ಆಗುತ್ತೆ ಅಂತ. ಅದ್ರಲ್ಲಿ ಇಬ್ರು ಹೀರೋ, ಶಂಕರ್ ಆರ್ಯನ್. ಸೊ ಕೊನೆಗೆ ನನ್ನನ್ನು ಮುಹೂರ್ತ ಕರೆದಿದ್ರು. ಶಂಕರ್ ರೆಫರ್ ಮಾಡಿದ್ದ, ರಾಜಶೇಖರ್ ಸರ್ ಸಿನಿಮಾ ನೀನು ಆಕ್ಟ್ ಮಾಡು ಸ್ವಾಮಿ ಅಂತ ಹೇಳಿ ಒಂದಿದೆ, ಒಂದ್ ಸಾಂಗ್ ಅಲ್ಲಿ ಇರ್ತೀಯ ನೀನು ಅಂತ ಹೇಳಿದ್ದ. ಓಕೆ, ಕಾಲೇಜ್ ಟ್ರಿಪ್ ಅಂತ ಹೋಗ್ತೀವಿ, ಅಲ್ಲಿ ನೀನೇನೋ ರೇಗಿಸ್ತೀಯ, ಒಂದ್ ಕ್ಲಾಶ್ ಆಗುತ್ತೆ, ಆಮೇಲೆ ಸಾರಿ ಕೇಳ್ತೀಯ ಅಂತ. ಓಕೆ ಅಂತೆಲ್ಲ ಹೇಳಿದ್ದೆ. ನೋಡಿದ್ರೆ ಹೀರೋ ಬರ್ದಿರೋ ಕಾರಣ ನಾನು ಇನ್ನೊಂದು ರೋಲ್, ನಾನು ಸೆಕೆಂಡ್ ಹೀರೋ ರೋಲ್ ನಾನು ಮಾಡಂಗ ಆಯ್ತದು.
ಏನಂದ್ರೆ ಅದೃಷ್ಟಕ್ಕೆ ಒಳ್ಳೆ ಸಾಂಗ್ ಸಿಕ್ತದೆ, 2 ಸಾಂಗ್ ಸಿಕ್ತದೆ ಅದ್ರಲ್ಲಿ. ಅದರಲ್ಲೂ ಪ್ರೀತಿಗೆ ಹೊತ್ತು ಗೊತ್ತಿಲ್ಲ ಅಂತೂ ಅದ್ರಲ್ಲಿ ಬರೀ ಹೀರೋಯಿನ್ ಲಿರಿಕ್ಸ್, ಬಟ್ ನಾನು ಥ್ರೋಟ್ ಅಂತೀನಲ್ಲ, ಆ ಹಾಡು ಕೂಡ ಬರ್ದವ್ರೆ ರಾಜಶೇಖರ್ ಸರ್, ಗಂಧರ್ವ ಮ್ಯೂಸಿಕ್, ತುಂಬಾ ಸಖತ್ ಹಿಟ್ ಆಗುತ್ತೆ ಹಾಡು. ಇವತ್ತು ಜ್ಞಾಪಿಸ್ಕೊಂತಾರೆ, ಎಷ್ಟೋ ಜನ ಜ್ಞಾಪಿಸ್ಕೊಂತಾರೆ. ನಾನು ಒಂದೊಂದು ಹೋಟೆಲ್ ಹೋದ್ರೆ ಬೇಕು ಅಂತ ಆ ಹಾಡನ್ನ ಪ್ಲೇ ಮಾಡ್ತಾರೆ, ನಾನು ನೋಡ್ಲಿ ಅಂತ. ನಾನು ಹಿಂಗ್ ನೋಡ್ತೀನಿ, ಆ ಹುಡುಗರು ಕೌಂಟರ್ ಹೋಗಿ ಹೇಳಿರ್ತಾರೆ ಇವ್ರು ಬಂದ್ರು ಅಂತ, ಬೇಕಂತ ಆ ಹಾಡನ್ನ ಪ್ಲೇ ಮಾಡ್ತಾರೆ. ಎಷ್ಟೋ ಜನ ಆ ಹಾಡ್ದು ಈಗ್ಲೂ ಹೋಗಿ ಮೆಸೇಜಸ್ ಓದಿದ್ರೆ ಅಯ್ಯೋ ನನಗೆ ನಾನು ಹಳೆಯವ್ರ ಜ್ಞಾಪಕ ಬರ್ತಾಳಪ್ಪ ಅಂತ ಹಾಕೊಂಡಿರ್ತಾರೆ. ಸಖತ್ ಇಂಪ್ಯಾಕ್ಟ್ ಇದೆ ಹಾಡು. ರಾಜಶೇಖರ್ ಸರ್ ಅಂತೂ ತುಂಬಾ ಚೆನ್ನಾಗಿ ಬರೋದು ಅದ್ರಲ್ಲಿ. ಏನ್ ಸಿಂಪಲ್ ಲಿರಿಕ್ಸ್ ಬಟ್ ವೆರಿ ಪವರ್ಫುಲ್ ಲಿರಿಕ್ಸ್. ಅದು ಖುಷಿ ಆಗುತ್ತೆ. ಆ ಸಿನಿಮಾ ಆಸ್ ಎ ಹೀರೋ ಮಾಡಿದೆ ನಾನು, ಬಿಕಾಸ್ ಆಫ್ ಶಂಕರ್ ಅರಿಯನ್ ಅಂಡ್ ರಾಜಶೇಖರ್ ಸರ್. ಅದು ಬಿಟ್ರೆ ಇನ್ ಸೀರಿಯಲ್ಗಳಲ್ಲಿ ಲೆಕ್ಕನೇ ಇಲ್ಲ, ಎಷ್ಟೋ ಸೀರಿಯಲ್ ಹೀರೋ ಆಗುತ್ತೆ, ಎಷ್ಟೋ ಸೀರಿಯಲ್ ವಿಲನ್ ಆಗ್ಬಿಟ್ಟೆ. ಇದು ಅದು ಅಂತ ನಮಗೆ ಫೇವ್ರೇಟ್ ಆಗಲ್ಲ. ನಾವು ಮಾಡಿದಾಗ ಏನ್ ಮಾಡ್ತೀವಿ ಗೊತ್ತಾ, ಇವಾಗ ನೀವು ಒಂದು ಪ್ರಾಜೆಕ್ಟ್ ಆದ್ರೆ 100% ಕೊಟ್ಟಿರ್ತೀನಿ, ನೆಕ್ಸ್ಟ್ ನಾಳೆ ಅವ್ರು ಕರೆದ್ರೆ ಅವ್ರು 100% ನಾವು ಕೊಟ್ಟಿರ್ತೀವಿ. ನಮ್ ಫೇವ್ರೇಟ್ ಅಂತ ಏನೂ ಆಗಲ್ಲ. ತುಂಬಾ ಇಷ್ಟಪಟ್ಟು ಮಾಡಿ ಸಿನಿಮಾ ಅಂದ್ರೆ ನಾನು ಶಿವಣ್ಣ ಜೊತೆ ಮಾಡಿದಾಗ, ದ್ರೋಣಲ್ಲಿ ಮಾಡಿದೆ. ಶಿವರಾಜ್ ಕುಮಾರ್ ಜೊತೆ ಅಂದಾಗ ನಾನು ಸ್ಟೋರಿನು ಕೇಳಿಲ್ಲ, ಏನು ಕೇಳಿಲ್ಲ. ಎಸ್ ನನ್ ಬಾಯಲ್ಲಿ ಬಂದಿದ್ದು ಎಸ್ ಅಷ್ಟೇ. ನನ್ ತುಂಬಾ ಇಷ್ಟ ಶಿವಣ್ಣ ಅವ್ರೆ. ಸೂಪರ್, ಒಪ್ಕೊಂಡ್ಬಿಟ್ಟೆ. ನಿಮ್ಗೆ ಸರ್ ಇಷ್ಟು ವರ್ಷ ಜರ್ನಲ್ಲಿ ನಿಮ್ಗೆ ಇವ್ರು ತುಂಬಾ ವಿಭಿನ್ನವಾದ ಡೈರೆಕ್ಟ್ರು, ಇವ್ರದ್ದು ತುಂಬಾ ಕೆಲಸ ಚೆನ್ನಾಗಿದೆ, ಇವ್ರ ಹತ್ರ ನನ್ ಕಲಿಯಕ್ ಸಿಕ್ತು ಅಂತ ಅನ್ಸಿದ್ದು ನಿರ್ದೇಶಕರು ಯಾರು ಸರ್? ಸಿ ಆಸ್ ಎ ಸೈಡ್ ನನಗೆ ಪಾತ್ರಗಳು ಅಂತ ಬಂದಾಗ ನಮ್ಗೆಲ್ಲ ಫೇವ್ರೇಟ್ ಇರುತ್ತೆ. ನಾನ್ ಮಾಡ್ತಿರೋ ಪಾತ್ರ ಅಲ್ವಾ, ಎಂಡ್ ಆಫ್ ದಿ ಡೇ ನಾನ್ ತಾನೇ ಆಕ್ಟ್ ಮಾಡ್ತಾ ಇರೋದು, ಖುಷಿಯಾಗಿ ಆಕ್ಟ್ ಮಾಡ್ತೀನಿ. ಆ ತರ ಒಬ್ಬೊಬ್ಬ ನಿರ್ದೇಶಕನಿಂದಾನು ಒಂದೊಂದು ಕಲಿತೀವಿ ನಾವು. ಈಗ 5 ಬೇರೆ ಒಂದೇ ತರ ಇರಲ್ಲ. ನಿಮ್ ನಾಲೆಜ್ ಬೇರೆ, ಅವ್ರ ನಾಲೆಜ್ ಬೇರೆ, ಇವ್ರ ನಾಲೆಜ್ ಬೇರೆ ಅಲ್ವಾ. ಜಾಸ್ತಿ ನಾನು ಒಡನಾಟ ಇಟ್ಕೊಂಡಿದ್ದೆ ಅಂದ್ರೆ ದಿನೇಶ್ ಬಾಬು ಸರ್ ಜೊತೆ, ಲಿವಿಂಗ್ ಲೆಜೆಂಡ್ ಅವ್ರು ಇವತ್ತಿಗೆ ಹೇಳ್ಬೇಕು ಅಂದ್ರೆ. ಸಿ ಅವರಂತೂ ನನ್ನ ಅಬ್ಸರ್ವೇಷನ್, ಕ್ಯಾಮ್ರಾಮನ್ ಟರ್ನ್ಡ್ ಡೈರೆಕ್ಟರ್, ಅವ್ರನ್ನ ಮೆಜಿಷಿಯನ್ ಅಂತ, ಮಲಯಾಳಿ ಮಾಂತ್ರಿಕ ಅಂತ ಕರೀತಾರೆ. ಅಂತ ಮೆಜಿಷಿಯನ್ ಅವರು. ಫಸ್ಟ್ ಸಿನಿಮಾ ಸುಪ್ರಭಾತ ಮಾಡಿದಾಗಲೇ ಕ್ಯಾಮ್ರಾ ವರ್ಕ್ಗೆ ಸ್ಟೇಟ್ ಅವಾರ್ಡ್ ತಗೊಂಡವರು, ಲಾಲಿಲಿ ಸ್ಟೋರಿಗೆ ಸ್ಟೇಟ್ ಅವಾರ್ಡ್ ತಗೊಂಡ್ರು, ಅಮೃತ ವರ್ಷಿನಿಗೆ ಸ್ಟೇಟ್ ಅವಾರ್ಡ್ ತಗೊಂಡ್ರು. ಅವ್ರ ಜೊತೆ ವರ್ಕ್ ಮಾಡಿದಾಗ ಒಂದು ಡಿಫ್ರೆನ್ಸ್ ಕಾಣಿಸ್ತು. ಏನು ಅಂದ್ರೆ ಒಪ್ಪೋದೇ ಇಲ್ಲ, ಅವ್ರಿಗೆ ಓಕೆ ಆಗೋ ತನಕ ಒಪ್ಪಲ್ಲ. ಅದು ಹಠ ಅಂದ್ರೆ ಡೈರೆಕ್ಷನ್ ನೋ ಡೂ ಒನ್ ಮೋರ್ ಅಂತಾರೆ. ಆಮೇಲೆ ನಾನು ಹಿಂಗಲ್ಲ ಸರ್ ಹಿಂಗೆ ಅಂದ್ರೆ ಅವ್ರು ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಾಗ ಅಯ್ಯೋ ನಾವ್ ಇಷ್ಟ ದಡ್ರ ಅನ್ನಿಸಿರೋ ಡೈರೆಕ್ಟರ್ ಅಂದ್ರೆ ಅವರು. ಹೌದಲ್ವಾ, ಅವ್ರು ಹೇಳಿದ್ಮೇಲೆ ಕರೆಕ್ಟ್ ಅನ್ಸುತ್ತೆ ನನಗೆ. ಆ ತರ ನಾನ್ ಮಾಡಿದಿನಲ್ಲ ಒಪ್ಕೊಳ್ಳೋದಿಲ್ಲ ಅವರು. ಡಬ್ಬಿಂಗ್ ಅಲ್ಲಿ ಕೂಡ ನಾವು ಅವ್ರಿಗೆ ಕನ್ನಡ ನಮ್ಮಷ್ಟು ಬರ್ದೇ ಇದ್ರು ಒಪ್ಪಲ್ಲ. ಅವ್ರ ಸಿನಿಮಾ ಹಾಡುಗಳು ನೋಡಿ ಎಷ್ಟು ಹಿಟ್ ಆಗುತ್ತೆ. ಹೌದು, ಒಂದ್ ಕಡೆಯಿಂದ ನೋಡ್ಕೊಂಡ್ ಬಂದಿ ನೀವು, ಒಪ್ಪೋದೇ ಇಲ್ಲ. ಅವ್ರ ಹತ್ರ ಮಾಡಿದಾಗ ಒಂಚೂರು ಟಫ್ ಅನ್ಸಿದೆ ನನಗೆ. ಅದು ನಮ್ಮನ್ ಬೆಂಡೆತ್ಬೇಕು, ನಮ್ಮನ್ ಬಗ್ಸೋಂತ ಡೈರೆಕ್ಟ್ರು. ಆವಾಗ ನಾವು ತಲೆ ಬಗ್ಸ್ಬೇಕು ಅನ್ಸುತ್ತೆ. 6 ಗಂಟೆ ಫಸ್ಟ್ ಶಾಟ್ ಅಂದ್ರೆ ನಾನ್ ತುಂಬಾ ಬೇಗ, ವೆರಿ ಟೈಮಿಂಗ್ ವಿಷಯ ವೆರಿ ಪ್ರಾಂಪ್ಟ್ ನಾನು ಅವ್ರು ನಮ್ಗಿಂತ ಮುಂಚೆ ಓಡಾಡ್ತಾ ಇರ್ತಾರೆ. ಇವ್ರು ಇಷ್ಟು ಬೇಗ ಇದ್ಬಿಟ್ರ ನಮ್ಗೆ ಆ ಬೈಕ್ ನಾಳೆ ಬೆಳಗ್ಗೆಯಿಂದ ಬೇಗ ಇರಬೇಕು. 6 ಗಂಟೆ ಫಸ್ಟ್ ಶಾಟ್ ಅಂದ್ರೆ 6 ಗಂಟೆ ಫಸ್ಟ್ ಶಾಟ್. ಆಮೇಲೆ ಒಂದೇನ್ ಇಷ್ಟ ಅವರಲ್ಲಿ ನನಗೆ ಅಂದ್ರೆ, ಒಂದು ಸಿನಿಮಾಲ 67 ಸೀನ್ 70 ಸೀನ್ ಅಂತ ಇರ್ತಲ್ಲ, ಇನ್ನೊಂದ್ 2 ಸೀನ್ ನನ್ನ ಸಿನಿಮಾ ನಾನು ಏನ್ ತೋರಿಸ್ಬೇಕು ನನಗೆ ಗೊತ್ತು ಅಂತಾರೆ. 65 ಸೀನ್ ಅಂದ್ರೆ 65 ಸೀನ್ ದಿ ಎಂಡ್, ಅದು 67 ಸೀನ್ ಅಂದ್ರೆ 67ನೇ ಸೀನ್ ದಿ ಎಂಡ್. ಅದು ಎಕ್ಸ್ಟ್ರಾ ಏನು ಶೂಟ್ ಮಾಡಿದಾರೋ ಅಂತ ನಿರ್ದೇಶಕರು. ಸೊ ಅಂತವ್ರ ಜೊತೆ ಮಾಡಿದಾಗ ಕಲಿಯೋದಿರುತ್ತೆ. ನೀವ್ ಹೇಳ್ದಂಗೆ ಕಲಿಯೋದಿರುತ್ತೆ ಅಂದಾಗ ಆ ತರ ನಾಲೆಜ್ ಇರೋರ ಹತ್ರ ಕಲಿಯೋದಿರುತ್ತೆ. ಆ ತರ ತುಂಬಾ ಜನ ನಾನು ನೋಡಿದೀನಿ. ದೇಸಾಯಿ ಸರ್ ಹಿಂಗಿದ್ರು, ಎಸ್ ನಾರಾಯಣ ಅವ್ರು ಹೇಗಿದ್ರು, ದೊಡ್ಡ ದೊಡ್ಡ ಲೆಜೆಂಡ್ಗಳೇ ಇದಾರೆ. ಆತರ ಕಲಿಯೋದಿರುತ್ತೆ. ಒಬ್ಬೊಬ್ಬ ನಿರ್ದೇಶಕನಿಂದನೂ ನಾವು ಕಲಿಯೋದಿರುತ್ತೆ. ಕಲ್ತ್ಕೊಳಕ್ ನಾವು ಓಪನ್ ಇರ್ಬೇಕಷ್ಟೇ. ಕರೆಕ್ಟ್. ನಾವು ಓಪನ್ ಇದ್ರೆ ಅವ್ರು ನಮ್ಮನ್ನ ಮೋಲ್ಡ್ ಮಾಡ್ತಾರೆ. ನನಗೆಲ್ಲ ಗೊತ್ತು ಅಂದ್ರೆ ಫುಲ್ ಕಪ್ ಯಾವತ್ತೂ ಏನು ಮಾಡಕ್ಕಾಗಲ್ಲ. ಫುಲ್ ಕಪ್ ಆಗಿರ್ಬಾರ್ದು. ನಾವು ಎಂಟಿ ಕಪ್ ಆಗಿದ್ರೇನೆ ಜ್ಞಾನಾರ್ಜನೆನ ತುಂಬಿಸ್ಕೊಳ್ಳೋದು. ಫುಲ್ ಕಪ್ ಆಗಿದಾಗ ಅವ್ರು ನಮ್ಗೆ ಏನೇ ಜ್ಞಾನ ಕೊಟ್ಟರು ಅದು ಆಚೆ ಸುರಿಯತ್ತಷ್ಟೇ. ನಾನ್ ರೆಡಿ ಇರ್ಬೇಕು ಕಲ್ತ್ಕೊಳಕ್ಕೆ, ಸ್ಪಾಂಜ್ ತರ ಎಳ್ಕೋಬೇಕೆಲ್ಲ. ಇಲ್ಲಾಂದ್ರೆ ಏನು ಕಲಿಯಕ್ಕಾಗಲ್ಲ. ನಾನು ಎಲ್ಲಾ ಗೊತ್ತು ಅಂದ್ರೆ ಅದೇ ನಮ್ಮ ಅವನತಿ, ಅಲ್ಲಿಂದಾನೇ ನಾವು ಬೀಳೋದು, ಡೌನ್ ಫಾಲು. ಕರೆಕ್ಟ್. ಸೊ ಈಗ ಸರ್ ನೀವು ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇರೋದು, ನೀವು ಇವತ್ತು ಬರ್ತಿರುವಂತ ಆಕ್ಟರ್ಸ್ ಗಳಿಗೆ ಮತ್ತೆ ಆಕ್ಟ್ರೆಸಸ್ಗೆ ಸೊ ಏನ್ ಸಜೆಸ್ಟ್ ಮಾಡ್ತೀರಾ ಹೊಸ ಹುಡುಗರಿಗೆ? ಸಜೆಸ್ಟ್ ಮಾಡೋಷ್ಟೆಲ್ಲ ದೊಡ್ಡವರಲ್ಲ ನಾವು. ನಮ್ ಕಾಲಕ್ಕೂ ಮೊನ್ನೆ ಯಾವ್ದೋ ಒಂದು ಟೆಲಿಫೋನಿಕ್ ಇಂಟರ್ವ್ಯೂ ನಡೀತು ಟೈಮ್ಸ್ ಆಫ್ ಇಂಡಿಯಾಗ. ನಾನು ಅದನ್ನೇ ಹೇಳಿದೆ, ಏನ್ ಹೇಳಕ್ ಇಷ್ಟಪಡ್ತೀರಾ ಅಂದ್ರೆ ನಾವು ಹೇಳೋದಕ್ ನಾವ್ ಯಾರು ಅಲ್ಲ. ಒಂದ್ ಏನು ಅಂದ್ರೆ ನಮ್ಮ ಕಾಲಘಟ್ಟದಲ್ಲಿ ಇವತ್ತಿಗೂ ಡಿಫ್ರೆನ್ಸ್ ನನಗ್ ಕಾಣಿಸಿದೆ ಏನು ಅಂದ್ರೆ, ಆವಾಗೆಲ್ಲ ಒಂದು ಆಯ್ಕೆ ಮಾಡಿದ್ರೆ ಒಂದು 20 ಪಾತ್ರಗಳಿದೆ ಅನ್ಕೊಳ್ಳಿ ಒಂದು ಪ್ರಾಜೆಕ್ಟ್ ಅಲ್ಲಿ. ಆ 20 ಪಾತ್ರದಲ್ಲಿ ಏನಾಗೋದು ಅಂದ್ರೆ ಒಂದು 15 ಜನ ಸೀನಿಯರ್ಸ್ ಇರೋರು, ನಮ್ ತರ ಒಂದು 5 ಜನ ಹೊಸೊಬ್ರು ಬರೋರು. ಸೊ ನಮ್ಗೆ ಎದುರುಗಡೆ ಕಾಣೋರು ಲೆಜೆಂಡ್ಗಳು, ಅವ್ರನ್ನ ನೋಡಿ ಕಲ್ತ್ಬಿಟ್ವಿ ನಾವು. ಓಕೆ, ಕ್ಲೋಸ್ ಅಪ್ ಶಾಟ್ ಅಲ್ಲಿ ಇವ್ರ ತರ ಆಕ್ಟ್ ಮಾಡ್ತಾರ, ಅವ್ರು ಅಲ್ಲಿ ನಿಂತಿರ್ತಾರೆ ಬಟ್ ಫ್ರೇಮ್ ಅಲ್ಲಿ ಕ್ಲೋಸ್ ಅಪ್ ಕಾಣ್ತಾ ಇರುತ್ತೆ. ನಮಗೆ ಅವ್ರ ಫುಲ್ ಬಾಡಿ ಕಾಣ್ತಾ ಇರುತ್ತೆ. ಓಕೆ, ಬಾಡಿ ಲ್ಯಾಂಗ್ವೇಜ್, ಕ್ಲೋಸ್ ಅಪ್ ಅಂದ್ರೆ ಇದು, ಮಿಡ್ ಶಾಟ್ ಇದು, ಲಾಂಗ್ ಶಾಟ್ ಇದು, ಆಮೇಲೆ ಅವ್ರ ಭಾಷೆ ಮೇಲೆ ಅವ್ರಿಗಿರೋ ಹಿಡಿತ, ಅವ್ರಿಗಿರೋ ಜ್ಞಾನ, ಆಮೇಲೆ ಅವ್ರ ಮುಖದ ಅಭಿನಯ, ಪ್ರತಿಯೊಂದು ನೋಡೋದಕ್ಕೆ ನಮಗೊಂದು 15 ಜನ ಲೆಜೆಂಡ್ ನಮ್ಮ ಎದುರುಗಡೆ ಕಾಣೋರು. ನಮ್ಮಂತ ಹೊಸೊಬ್ರು ನೋಡಿ ಕಲಿತಿದ್ವಿ. ಇವತ್ತಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಪ್ರತಿ ಪ್ರಾಜೆಕ್ಟ್ ಹೊಸೊಬ್ರು ಬೇಕು ಅಂದ್ಬಿಟ್ಟು ಒಂದ್ 20 ಜನರು 18 ಜನ ಹೊಸೊಬ್ರು ಇರ್ತಾರೆ. ಒಂದಿಬ್ಬರನ್ನ ಹಳಬ್ರನ್ನ ತಗೊಂಡಿರ್ತಾರೆ, ಅದು ಆಕ್ಸಿಡೆಂಟ್ ಅದು ಇದು ಅಂದ್ಬಿಟ್ಟು ಅವ್ರನ್ನ ಸಾಯಿಸ್ಬಿಟ್ಟು ಫ್ರೇಮಿಗೆ ಸೇರಿಸ್ಬಿಡ್ತಾರೆ. ಈ 18 ಜನ ಏನಾಗ್ತಾರೆ ಅಂದ್ರೆ ತಕಡಿಲಿರೋ ಕಪ್ಪೆ ಆಗ್ಬಿಡ್ತಾರೆ. ನಿಮ್ಮನ್ನ ನೋಡಿ ನಾನೇನ್ ಕಲೀಲಿ, ನನ್ನ ನೋಡಿ ಅವ್ರೇನ್ ಕಲಿತಾರೆ.
ಕಲಿಯೋದಕ್ಕೆ ಮೈನಸ್ ಆಗೋಯ್ತು. ಸೊ ಅದೊಂದು ಮೈನಸ್. ಹಳಬರನ್ನ ಮರಿಬೇಡಿ. ಇಂಡಸ್ಟ್ರಿ ನಿಂತು ನೀರು ಆಗ್ಬಾರ್ದು, ಹೊಸ ನೀರು ಬರ್ತಾನೆ ಇರ್ಬೇಕು. ಏನು ಒಳ ಹರಿವು ಅಂತವಲ್ಲ, ಹರ್ಕೊಂಡ್ ಬರ್ಬೇಕು ನೀರು. ಬಟ್ ಹಳಬರಿತ್ತು ಅಂದ್ರೆ ನಿಮ್ಗೆ ಕಲಿಯೋದಕ್ಕೆ ಏನಾದ್ರೂ ಒಂದು ಸಿಗುತ್ತೆ. ಎಕ್ಸಾಂಪಲ್ ಇರ್ತಾರಲ್ಲ ಇವ್ರುಗಳೇ, ಇವರಿಂದ ಇದ್ ಕಲ್ತೆ, ಇವರಿಂದ ಇದ್ ಕಲ್ತೆ ಅಂತ. ಸೊ ಕಲಿಬೇಕು. ಎವ್ರಿ ಡೇ ಮ್ಯಾನ್ ಇಸ್ ಎ ಸ್ಟೂಡೆಂಟ್ ಟಿಲ್ ಇಸ್ ಡೆತ್ ಅಂತೆ. ಮನುಷ್ಯ ಸಾಯೋವರೆಗೂ ವಿದ್ಯಾರ್ಥಿನೇ, ಕಲಿತಾನೆ ಇರ್ತಾರೆ. ನಿತ್ಯ ನಿರಂತರ ಅದು. ದೇರ್ ಇಸ್ ನೋ ಎಂಡ್ ಟು ಫಾರ್ ಲರ್ನಿಂಗ್. ಎವ್ರಿ ಡೇ ಏನೋ ಒಂದು ಕಲಿತಾ ಇರ್ತೀವಿ. ನಮ್ಗಿಂತ ಚಿಕ್ಕವರಿಂದ ಕಲಿತೀವಿ ನಾವು, ಪ್ರಾಣಿ ಪಕ್ಷಿಯಿಂದ ಕಲಿತೀವಿ. ನಾವು ಲೈನಲ್ಲಿ ನಿಂತ್ಕೋಬೇಕು ಅಂತ ಇರುವೆಯಿಂದ ನೋಡಿ ಕಲ್ತಿದಲ್ವಾ. ಮತ್ತೆ ಸೊ ಆತರ ಪ್ರಾಣಿ ಪಕ್ಷಿಗಳು ಕೂಡ ನಮ್ಮನ್ನು ಕಲಿಸುತ್ತೆ. ನೀವು ಹಾಗೆ ಸರ್, ಇವಾಗ ಪ್ರಾಣಿ ಪಕ್ಷಿ ಅಂತ ಈಗ ತಾನೇ ಬೆಳೆಸಿದ್ರೆ ನೀವು, ನಿಮ್ಗೆ ಪ್ರಾಣಿ ಪಕ್ಷಿಗಳೆಲ್ಲ ಬಹಳ ಇಷ್ಟ. ಅದ್ರ ಬಗ್ಗೆ ನೀವು ಹೇಳಿ, ತುಂಬಾ ಜನಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ. ನೀವು ಸಖತ್ ಪ್ರಾಣಿ ಪ್ರಿಯರು ಅಂತ. ಮನುಷ್ಯನಿಗೆ ಒಂದು ಪ್ರಾಬ್ಲಮ್ ಏನ್ ಗೊತ್ತಾ, ನಾನೇ ಮೇಧಾವಿ ಅನ್ಕೊಂಡ್ಬಿಡ್ತಾನೆ. ಮನುಷ್ಯನಿಗೂ ಪ್ರಾಣಿಗೂ ಒಂದೇ ಒಂದು ವ್ಯತ್ಯಾಸ ಏನು ಅಂದ್ರೆ, ನಾವು ಇನ್ವೆಂಟ್ ಮಾಡ್ತೀವಿ ಹೊಸ ಹೊಸ ವಿಷಯಗಳನ್ನ. ನೋಡಿ, ಇವತ್ತಿಗೆ ಮನುಷ್ಯ ಪಕ್ಷಿ ತರ ಹಾರ್ಬೇಕು ಅನ್ಕೊಂಡಿದ್ದಕ್ಕೆ ಏರೋಪ್ಲೇನ್ ಕಂಡಿಡ್ದ. ಮನುಷ್ಯ ಒಂದ್ ಮೀನ್ ತರ ಈಜ್ಬೇಕು ಅಂದಿದ್ದಕ್ಕೆ ಈಜಿನ ಕಲ್ತ. ನಾನು ಇನ್ನಿಲ್ಲ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಒಂದು ದೋಣಿ ಅನ್ನೋದನ್ನ ಕಲ್ತ, ಹಡಗು ತನಕ ಬಂದ್ ನಿಂತ್ಕೊಂಡ. ಇನ್ನು ಸರಾಗ ಆಗ್ಲಿ ಅನ್ನೋದಕ್ಕೆ ರೈಲ್ವೇಸ್ ಟ್ರ್ಯಾಕ್ ಹಾಕೋದನ್ನ ಕಲ್ತ. ಈ ತರ ನಾವು ಅನ್ಕೊಂಡಿದ್ದ ಇನ್ವೆಂಟ್ ಮಾಡೋ ಶಕ್ತಿ ಇದೆ ನಮಗೆ, ಹಂಗಂತ ಇಲ್ಲ ಅಂತೇನಲ್ಲ. ನಾನು ಎಷ್ಟೋ ಕಡೆ ನೋಡಿದೀನಿ, ಗೊರಿಲ್ಲಾ, ಚಿಂಪಾಂಜಿ ಎಲ್ಲ ಒಂದು ಕಡ್ಡಿ ತಗೊಂಡು ಬಾಯಲ್ಲಿ ಎಂಜಿನ್ ಮಾಡ್ಬಿಟ್ಟು ಹಿಂಗ್ ಇರುವೆ ಗುಡಿಗೆ ಹಿಂಗ್ ಇಟ್ಬಿಟ್ಟು ಕಚ್ಕೊಂಡಿರೋದನ್ನ ತಿನ್ನುತ್ತೆ. ಯಾರು ಹೇಳ್ಕೊಟ್ರು ಅದಕ್ಕೆ ಇರುವೆ ಹಿಂಗ್ ಮಾಡ್ಬೇಕು ಅಂತ? ನಾವು ಒಂದ್ ಕಲ್ತಿದ್ವಿ ಗೊತ್ತಾ, ಮಡಿಕೆಯಲ್ಲಿ ನೀರ್ ಕಡಿಮೆ ಇತ್ತು ಅಂತ ಕಾಗೆ ತಂದು ಕಲ್ಲಾಕ್ತು ಅಂತ. ಅದನ್ನ ನಾನು ವಿಡಿಯೋ ನೋಡಿದೀನಿ. ಯಾರು ಹೇಳ್ಕೊಟ್ರು ಕಾಗೆಗೆ? ಕಾಗೆ ಸಚ್ ಎ ಇಂಟೆಲಿಜೆಂಟ್ ಬರ್ಡ್ ಗೊತ್ತದು. ನಾವು ದಡ್ರಿಗೆ ಗೂಬೆ ನನ್ ಮಗ ಅನ್ಬಿಡ್ತೀವಿ. ಗೂಬೆ, ಔಲ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಬರ್ಡ್ ಅದು. ಸೊ ಅವಕ್ಕೂ ನಮಗೂ ವ್ಯತ್ಯಾಸ ಏನಂದ್ರೆ, ನಾವು ಸುಪೀರಿಯರ್ ಅಂತ ಅನ್ಕೊಂಡ್ಬಿಡ್ತೀವಿ ಅಷ್ಟೇ. ರಾಂಗ್. ನೀವು ಈ ಗೀಜಿಗ ಅನ್ನೋ ಒಂದು ಪಕ್ಷಿ ಬರುತ್ತೆ ಗೊತ್ತಾ? ಗೀಜಿಗ ಗೂಡು ಕಟ್ಟುತ್ತೆ, ಟೈಲರ್ ಬರ್ಡ್ ಅದು ಇದು 1000 ಗೂಡು ಕಟ್ಟಿರುತ್ತೆ. ಆದ್ರೆ ಯಾವ ಪಕ್ಷಿ ಯಾವ ಗೂಡು ಕೊಟ್ಟಿರುತ್ತೋ ಅದೇ ಗೂಡ್ಗೆ ಹೋಗುತ್ತೆ, ಪಕ್ಕದ ಗೂಡ್ಗೆ ಹೋಗಲ್ಲ. ಅದು ನಂದಲ್ಲ ಅಂತ ಗೊತ್ತದಕ್ಕೆ. ನಮ್ ಕಣ್ಣಿಗೆ ಎಲ್ಲಾ ಗೂಡು ಒಂದೇ ತರ ಕಾಣುತ್ತೆ, ಆದ್ರೆ ಆ ಪಕ್ಷಿ ಗೊತ್ತು ನನ್ ಗೂಡಿದು, ಈ ಪಕ್ಕದ ಗೂಡಿದು ಅಂತ. ಯಾರು ನಿಮ್ ಪ್ರಕಾರ ಯಾರು ಬ್ರಿಲಿಯಂಟು? ಸೊ ದೇವರು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದಾಗ ಸ್ಪೀಶೀಸ್ ಅಲ್ಲಿ ಪಕ್ಷಿ, ಪ್ರಾಣಿ, ಮೀನು, ಜಲಚರ ಅದು ಇದು ಅಂತೆಲ್ಲ ಬಂದಾಗ ಅದ್ರಲ್ಲಿ ಮನುಷ್ಯ ಒಬ್ಬ ಅಷ್ಟೇ. ಸೊ ನಾವೇನು ಸುಪೀರಿಯರ್ ಅಲ್ಲ. ನಾವಿನ್ನು ಮತ್ತೆ ಡಿಸ್ಟ್ರಕ್ಟಿವ್ ಬೈ ನೇಚರ್. ನಾವು ಹಾಳು ಮಾಡೋದು ಜಾಸ್ತಿ. ಹಾಡೇ ಅಲ್ವಾ, ಅವನಾಡೆ ಅದಿಲ್ಲಿ ಗರಿಕೆನು ಬೆಳೆಯಲ್ಲ ಅಂತ. ಆತರ ಹಾಳು ಮಾಡ್ತೀವಿ ಅಷ್ಟೇ. ನಾವು ಉದ್ಧಾರ ಮಾಡಿದ್ ಏನು ಅಲ್ಲ. ಸೊ ನಮಗೆ ಹೇಗೆ ಬದುಕೋ ರೈಟ್ಸ್ ಇದೆಯೋ, ಪ್ರಾಣಿ ಪಕ್ಷಿಗೂ ಬದುಕೋ ರೈಟ್ಸ್ ಇದೆ. ಸೊ ನಾವ್ ಯಾಕೆ ಪ್ರೀತಿ ಮಾಡ್ಬಾರ್ದು ಅದನ್ನ? ಒಂದು ಹಸು ನಮ್ಗೆ ಹಾಲು ಕೊಡಲ್ವಾ? ಬರೀ ನೀವು ಹಾಲು ಕರೆದು ಹಾಲಿಂದ ಏನೇನ್ ಸಬ್ ಪ್ರಾಡಕ್ಟ್ಸ್ ಬಂದ್ಬಿಡ್ತು. ಮಜ್ಜಿಗೆ ಆಯ್ತು, ಮೊಸರಾಯ್ತು, ತುಪ್ಪ ಆಯ್ತು. ಒಂದು ತುಪ್ಪ ಕಂಡಿಡಿದಕ್ಕೆ ನೀವು ಏನೇನ್ ಸ್ವೀಟ್ಗಳು ಕಂಡಿಡಿದ್ರಿ. ಮತ್ತೆ ಅದೇ ನಾವೇನ್ ಕೊಟ್ವಿ ಅದನ್ನ? ಏನು ಕೊಟ್ಟಿಲ್ಲ ನಮ್ ಕಡೆ. ಇನ್ನು ಅದಕ್ಕೆ ಹೊಡ್ತಾ ಬಿತ್ತಷ್ಟೇ. ನಾವ್ ಹೇಳಕ್ ಕೇಳಲಿಲ್ಲ ಅಂದ್ರೆ ಹಾಲ್ ಕರಿಯೋ ತನಕ ಇಟ್ಕೊಂಡು ಹಾಲ್ ಕರೆದಿದ್ದು ನಿಲ್ಸಿದ ದಿನ ಕಸಾಯಖಾನೆ ಕೊಟ್ಬಿಡ್ತಾನೆ ಮನುಷ್ಯ. ಅಷ್ಟು ಸ್ವಾರ್ಥಿ ನಾವು. ಸೊ ನಮ್ಮಿಂದ ಪ್ರಾಣಿ ಪಕ್ಷಿಗೆ ಏನು ಆಗ್ಬೇಕಾಗಿಲ್ಲ. ಕರೋನಾ ಟೈಮಲ್ಲಿ ಲಾಕ್ಡೌನ್ ಆದಾಗ ನಾವೆಲ್ಲ ಒಳಗಡೆ ಇದ್ದಾಗ ಮಲ್ಲೇಶ್ವರಂ ಅಲ್ಲಿ ಜಿಂಕೆ ನವಿಲೆಲ್ಲ ಬಂತು. ಎಲ್ಲಿಂದ ಬಂತು ಅಲ್ವಾ? ಸೊ ನಾವಿರೋ ಜಾಗದಲ್ಲಿ ಅವಕ್ಕೆ ಜಾಗ ಇಲ್ಲ ಅಷ್ಟೇ. ಪಾಪ ನಾವು ತೊಂದರೆ ಮಾಡ್ತಾ ಇದೀವಿ. ಅರ್ಬನೈಸೇಷನ್ ಅನ್ನೋ ಕಾರಣಕ್ಕೆ ಕಾಡನ್ನು ಒತ್ತುವರಿ ಮಾಡ್ಕೊಂತ ಇದೀವಿ. ಅಲ್ಲೆಲ್ಲೋ ಚಿರತೆ ಊಟ ಸಿಗದೆ ಇಲ್ಲೆಲ್ಲ ಬಂದು ನಾಯಿ ಹಿಡ್ಕೊಂತ ತಕ್ಷಣ ಚಿರತೆನ ಶೂಟ್ ಮಾಡಿ ಸಾಯಿಸ್ತಾರೆ. ನೋ, ಪ್ರಪಂಚದಲ್ಲಿ ನಮಗೆಷ್ಟು ಬದುಕೋ ಹಕ್ಕಿದೆಯೋ ಪ್ರಾಣಿ ಪಕ್ಷಿಗೂ ಅಷ್ಟೇ ಹಕ್ಕಿದೆ. ಅವಕ್ಕೆ ಮಾತಾಡಕ್ ಬರ್ತಿಲ್ಲ ಅನ್ನೋ ಕಾರಣಕ್ಕೆ ನಾವು ದಬ್ಬಾಳಿಕೆ ಮಾಡ್ತಾ ಇದೀವಿ. ಇಲ್ಲ ಅಂದ್ರೆ ಅವಕ್ಕೂ ಅಷ್ಟೇ ರೈಟ್ಸ್ ಇದೆ. ದೇವರು ಪ್ರಪಂಚನ ಎಲ್ರಿಗೂ ಅಂತ ಕೊಟ್ಟಿರೋದು, ಭೂಮಿನ. ಇಲ್ಲಿ ಸಿಗೋ ಸವಲತ್ತುಗಳು, ಊಟ ಇರ್ಬೋದು, ತಿಂಡಿ ಇರ್ಬೋದು, ನೀರು ಇರ್ಬೋದು, ಅವಕ್ಕೂ ಅಷ್ಟೇ ರೈಟ್ಸ್ ಇದೆ. ಸೊ ನಾವು ಪ್ಯಾರಲ್ ಆಗಿ ಬದಬೇಕು, ಕೋ ಎಕ್ಸಿಸ್ಟಿಂಗ್ ಅಂತೀವಿ. ಇಲ್ಲ ಅಂದ್ರೆ ಎಕ್ಸ್ಟಿಂಕ್ಟ್ ತಗೊಂಡೋಗ್ತೀವಿ ಅದನ್ನ. ಈಗ ಟೈಗರ್ ಸ್ಪೀಶೀಸ್ ಅಲ್ಲಿ 7-8 ತರದಿತ್ತು, 2-3 ಟೈಗರ್ ಇಲ್ವೇ ಅಲ್ಲ. ಸೊ ಈಗ ಕೆಲವು 1-5 ತರ ಪ್ರಭೇದ ಉಳ್ಕೊಂಡಿದೆ. ಆ ರೇಂಜಿಗೆ ಪುಷ್ ಮಾಡ್ತೀವಿ ನಾವು. ಬಿಟ್ರೆ ನಮಗೆ ಎಲ್ಲ ಬೇಕು ಅಂತೀವಿ ನಾವು. ಹಾಡೇ ಇಲ್ವಾ ಏನೆಂದು ನಾ ಹೇಳಲಿ ಅಂತ ಅಣ್ಣವ್ರದು ಗಿರಿಕನ್ನೆಲ್ಲ ಅದ್ರಲ್ಲಿ ನೋಡಿ. ಹೌದೌದು. ಏನೊಂದು ಉಳಿಸಲ್ಲ ಅಂತ ಹೇಳ ಹಾಡೇ ಇಲ್ವಾ? ಚಿವಿಶಂಕರ ಕೃಷ್ಣ ಬರೆದರೆ ಅದೇ ನಿಜ. ನಮ್ಮ ಹಣೆ ಬರಕ್ ನಾವೇನು ಉಳಿಸಲ್ಲ. ಕರೆಕ್ಟ್. ನಮ್ ಮುಂದಿನ ಪೀಳಿಗೆಗೆ ನಮ್ ತಾತ ನದಿಲಿ, ಸಮುದ್ರದಲ್ಲಿ, ಕೆರೆ, ಬಾವಿ ಇದ್ರಲ್ಲಿ ನೋಡಿದಂತೆ ನೀರು. ನಾವು ವಾಟರ್ ಬಾಟಲ್ ನೋಡಿದ್ವಿ. ನಮ್ಮ ಮಕ್ಕಳು ಪಿಕ್ಚರ್ ಅಲ್ಲಿ ನೋಡ್ತಾರೆ. ವಾಟರ್ ಅಂದ್ರೆ ಹಿಂಗಿತ್ತು ಅಂದ್ರೆ ಹಿಂಗ್ ನೋಡ್ತಾರೆ, ಪಿಕ್ಚರ್ ಅಲ್ಲಿ ನೋಡ್ತಾರೆ. ಆ ಸ್ಥಿತಿ ಬಂದ್ವಿ. ನಾವ್ ಇವತ್ತು ಬಾಟಲ್ ಅಲ್ಲಿ ನೋಡ್ತಿದೀವಿ ನೀರು. ಸತ್ಯ. ಮತ್ತೆ ಇಷ್ಟೇ ಡಿಫ್ರೆನ್ಸ್, ಏನು ಇಲ್ಲ. ಎಲ್ಲ ನನಗೆ ಬೇಕು ಅನ್ನೋ ಸ್ವಾರ್ಥದಲ್ಲಿ ನಮ್ಮ ಮಕ್ಕಳಿಗೆ ನಾವೇನು ಬಿಟ್ಟೋಗಲ್ಲ. ಎಲ್ಲ ಹಾಳು ಮಾಡ್ಬಿಟ್ಟು ಹೋಗ್ತೀವಿ ಅಷ್ಟೇ. ಕರೆಕ್ಟ್ ಸರ್. ಸೊ ಈಗ ಈ ಎಕೋ ಬ್ಯಾಲೆನ್ಸ್ ಸಿಸ್ಟಮ್ ನ ಪ್ರಾಪರ್ ಆಗಿ ಆಗ್ಬೇಕು ಅಂದ್ರೆ, ಬ್ಯಾಲೆನ್ಸ್ ಮಾಡೋದಕ್ಕೆ ನಿಮ್ ಪ್ರಕಾರ ಏನ್ ಮಾಡಿದ್ರೆ ಸಾಧ್ಯತೆ ಇರುತ್ತೆ? ಗಿಡ ಬೆಳೆಸ್ಬೇಕು. ನಾವ್ ಎಲ್ಲೇ ಪ್ರಪಂಚ ಮನುಷ್ಯನ ಏನಂತೀವಿ ಸಂತತಿ ಸ್ಟಾರ್ಟ್ ಆಗಿದೆ ಹೇಗೆ? ಕಾಡು ಮನುಷ್ಯ ಬೇಟೆ ಆಡ್ಕೊಂಡ್ ತಿಂತಿದ್ದ, ಮೈ ಮೇಲೆ ಬಟ್ಟೆನೂ ಹಾಕೊಂತಿರ್ಲಿಲ್ಲ. ಆಮೇಲೆ ಎಲ್ಲ ಪ್ರಕೃತಿ ಜೊತೆ ಬೆಳೆದ. ಅವಾಗ ಅವನು ಚಳಿನೂ ಆಗ್ತಿರ್ಲಿಲ್ಲ, ಏನೂ ಆಗ್ತಿರ್ಲಿಲ್ಲ. ಆಗ ಅವನು ಬೇಟೆ ಆಡ್ಕೊಂಡ್ ತಿಂತಿದ್ದ. ಯಾಕೆಂದ್ರೆ ಅವನಿಗೆ ಮನುಷ್ಯ ಆಗಿರ್ಲಿಲ್ಲ, ಅವನು ಕಾಡು ಮನುಷ್ಯ ಆಗಿದ್ದ, ಸ್ಟೋನ್ ಏಜ್ ಆ ಕಾಲ. ಬಟ್ ಆಮೇಲೆ ನೀವು ಕಲ್ಟಿವೇಶನ್ ಅಂತ ಕಲ್ತಿರಲ್ಲ,
ಅಕ್ಕಿ ಬೆಳಿಬಹುದು, ಬೇಳೆ ಬೆಳಿಬಹುದು, ಭತ್ತ ಬೆಳಿಬಹುದು. ಇದು ಕಲ್ಟಿವೇಶನ್ ಅಂದ್ಮೇಲೆ ಇವತ್ತಿಗೂ ನಾವು ತಿನ್ನೋದ್ ಬಿಟ್ಟಿಲ್ಲ. ಹೋಗ್ಲಿ, ಹುಲಿ ಸಿಂಹನು ಬೇಟೆಯಾಡೇ ತಿನ್ನತ್ತೆ, ಆದ್ರೆ ಹೊಟ್ಟೆ ತುಂಬೋದ್ಮೇಲೆ ಪಕ್ಕ ಒಂದ್ ಜಿಂಕೆ ಹೋದ್ರು ಮುಟ್ ನೋಡಲ್ಲ ಅದು. ಯಾಕೆ ಅಂದ್ರೆ ದೇ ಆರ್ ಕಂಟೆಂಟ್ ಫಾರ್ ಲೈಫ್. ನಾವೊಬ್ಬರೇ ನೋಡಿ ಮನೆ ಅಂತ ಕಟ್ಕೊಳ್ಳೋದು. ಹೋಗ್ಲಿ, ಒಂದ್ ಮನೆ ಕಟ್ಕೊಂತೀವ, 3 ಜನರೇಷನ್ ದುಡ್ಡು ಮಾಡ್ತಾರೆ. ಇವತ್ತು ಮಿನಿಸ್ಟರ್ಗಳು ಮಾಡ್ತಾರೆ ದುಡ್ಡು ನೋಡಿ, ಎಡಗೈಲಿ ಬಲ್ಗೈಲಿ ಬಾಚೋದು ಸಾಕಾಗ್ತಿಲ್ಲ ನನ್ನ ಮಕ್ಕಳವ್ರಿಗೆ. ಅವ್ನು ಯಾವನೇ ಆಗಿರ್ಬೋದು. ಎಷ್ಟು ಜನ ನೀವು ಒಳ್ಳೆ ಮಿನಿಸ್ಟರ್ ನೋಡಿದಿರಾ? ಹಾರ್ಡ್ಲಿ ಬೆರಳೆಣಿಕೆ. ನನಗ್ ಸಾಕಾಗಲ್ಲ ಅಂತ 10 ತಲೆಮಾರು ತಿನ್ನೋಷ್ಟು ಮಾಡಿಟ್ಟು ಹೋಗ್ತಾನೆ. ಅವ್ರ ಮಕ್ಕಳು ದೊಡ್ಡ ಶಿಕಾಣಿ ಮಾಡಿ ಬೆಳೀತಾರೆ. ಸೊ ಪ್ರಾಣಿ ಪಕ್ಷಿ ಏನ್ ಗೊತ್ತಾ, ಅವ್ರು ಸಂತಾನೋತ್ಪತ್ತಿ ಅನ್ನೋ ಟೈಮಲ್ಲಿ ಮಾತ್ರ ಗೂಡು ಕಟ್ಕೊಳುತ್ತೆ, ಆಮೇಲೆ ಗೂಡನ್ನ ಅಬಂಡನ್ ಮಾಡೇ ಹೋಗೋದು. ಫ್ರೀಡಮ್ ಕೊಡ್ತೇವೆ ಮಕ್ಕಳಿಗೆ. ರೆಕ್ಕೆ ಬರೋ ತನಕ ಅಷ್ಟೇ ಹಕ್ಕಿ, ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿರುತ್ತೆ, ಆಮೇಲೆ ಅದ್ರ ಪರವಾಗಿ ಅದ್ರ ಜೀವನ ನೋಡ್ಕೊಳುತ್ತೆ. ಆತರ ನಾವು ಮಕ್ಕಳಿಗೆ ಇವತ್ತಿಗೆ ಎಜುಕೇಶನ್ ಕೊಟ್ಬಿಡ್ಬೇಕಷ್ಟೇ. ಸುಮ್ಮನೆ ಆಸ್ತಿ ಎಷ್ಟು ಮಾಡಿಡ್ತೀರಾ? ಒಂದು ಸೇಫ್ಟಿಗೆ, ನಿಮ್ಮ ಆರೋಗ್ಯಕ್ಕೆ ಎಷ್ಟು ಬೇಕಷ್ಟು ನೋಡ್ಕೋಬೇಕಷ್ಟೇ. ಅದ್ ಬಿಟ್ಬಿಟ್ಟು ನೀವೇನ್ ಇನ್ನೆಷ್ಟು ದುಡ್ಡು ಮಾಡ್ತೀರಾ ನೀವು? ಸೊ ಬದುಕೋ ಹಕ್ಕು ಎಲ್ರಿಗೂ ಲಿವ್ ಅಂಡ್ ಲೆಟ್ ಲಿವ್. ನನ್ನ ಪಾಲಿಸಿ ಇಷ್ಟೇ, ನೀವು ಬದುಕದ್ ಬಿಡಿ. ಎಲ್ಲ ನನಗೆ ಬೇಕು, ಎಲ್ಲ ನನಗೆ ಬೇಕು. ಸತ್ತ ಮೇಲೆ ಏನು ಎತ್ಕೊಂಡು ಇರೋ ಬಟ್ಟೆನು ಬಿಚ್ಚಾಕ್ಬಿಟ್ಟು ಸುಟ್ಬಿಡ್ತಾರೆ. ಇನ್ನೇನ್ ಎತ್ಕೊಂಡ್ರಿ ನೀವು? ಸೊ ಇರೋ ಅಷ್ಟು ದಿನ ನೀವೇನ್ ಬಿಟ್ಟೋಗೋದು ಏನ್ ಗೊತ್ತಾ? ಹೆಸರನ್ನ ಬಿಟ್ಟೋಗ್ತೀರಾ. ನೋಡಪ್ಪ, ಇಂಥ ಮನುಷ್ಯ ಇದ್ದ, ಈ ತರ ಒಳ್ಳೆ ಕೆಲಸ ಮಾಡ್ದ ಅಂತಾರೆ. ಕೆಟ್ಟ ಕೆಲಸ ಮಾಡಿದವರು ನೆನ್ಸ್ಕೊಂತಾರೆ. ರಾವಣನ, ಒಸಾಮ ಬಿನ್ ಲಾಡನ್ ನೆನ್ಸ್ಕೊಳ್ತಿ ಪ್ರಪಂಚ. ಸೊ ಯಾವ ತರ ನೆನ್ಸ್ಕೊಂತಾರೆ ಒಬ್ಬ ಮನುಷ್ಯನ್ ಯಾವ ತರ ಜ್ಞಾಪಕ ಇಟ್ಕೊಳಕ್ ಇಷ್ಟಪಡ್ತಾನೆ. ಇವತ್ತು ನಾವ್ ಯಾಕೆ ರಾಜ್ಕುಮಾರ್ನ ಜ್ಞಾಪಿಸ್ಕೊಂತೀವಿ, ಪುನೀತ್ ರಾಜ್ಕುಮಾರ್ನ ಯಾಕೆ ಜ್ಞಾಪಿಸ್ಕೊಂತೀವಿ? ನಾವು ಒಳ್ಳೆ ಕೆಲ್ಸಕ್ಕೆ ಜ್ಞಾಪಿಸ್ಕೊಂತೀವಿ. ಸೊ ನಮ್ಮನ್ನ ಜನ ಯಾವ ತರ ಜ್ಞಾಪಿಸ್ಕೊಂತಾರೆ, ಆ ತರ ನಾವು ನಡೆದು ಬಂದ ದಾರಿ ಅನ್ನೋದಿದೆಯಲ್ಲ. ಸೊ ಬದುಕಬೇಕು, ಬದುಕೋದಕ್ ಬಿಡ್ಬೇಕು. ಇದು ನನ್ನ ಪಾಲಿಸಿ. ಎಲ್ಲರೂ ಬದುಕಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಪ್ರತಿಯೊಬ್ಬರಿಗೂ ಬದುಕೋ ಹಕ್ಕಿದೆ. ಸರ್, ನಿಮ್ಗೆ ಇಷ್ಟವಾದ ಸಿನಿಮಾಗಳ ಹೆಸರುಗಳೇನು, ಮತ್ತೆ ಅದು ಏನಕ್ಕೆ ಇಷ್ಟ? ಇಷ್ಟವಾದ ಸಿನಿಮಾ ಕೇಳಲೇಬೇಡಿ, ಬರೇ ಕೂತ್ಕೊಂಡು ಒಂದಿನ ಆಗುತ್ತೆ. ಕನ್ನಡ ಸಿನಿಮಾಗಳಲ್ಲಿ ನಾನು ಹೇಳಿದ್ನಲ್ಲ, ಆಸ್ ಇಟ್ ಈಸ್ ನನಗೆ ರಾಜ್ಕುಮಾರ್ ಅಂದ್ರೆ ತುಂಬಾ ಇಷ್ಟ. ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಅಂದ್ರೆ ನಮ್ಗೆ ಭಾರಿ ಇಷ್ಟ. ಬಿಟ್ರೆ ಶಿವಣ್ಣ, ಪುನೀತ್ ಎಲ್ಲ ನಮ್ಗೆ ತುಂಬಾ ಇಷ್ಟ, ಅಪ್ಪು ಸರ್ ಎಲ್ಲ. ನನಗೆ ಅಣ್ಣವ್ರ ಸಿನಿಮಾಲಿ ಭಕ್ತ ಪ್ರಹ್ಲಾದ ತುಂಬಾ ಇಷ್ಟ, ನನ್ನ ಫೇವರೇಟ್. ತುಂಬಾ ಇಷ್ಟ ಭಕ್ತ ಪ್ರಹ್ಲಾದ. ದೋ ಅದ್ರಲ್ಲಿ ನೆಗೆಟಿವ್ ಶೇಡೇ ಇರ್ಬೋದು, ಬಟ್ ರಾರಾಜಿಸ್ಬಿಟ್ಟಿದ್ದಾರೆ. ಅದ್ ಬಿಟ್ರೆ ಕವಿರತ್ನ ಕಾಳಿದಾಸ ತುಂಬಾ ಇಷ್ಟ, ಭಕ್ತ ಕುಂಬಾರ ತುಂಬಾ ಇಷ್ಟ. ಅಯ್ಯೋ ಏನ್ ಪರ್ಫಾರ್ಮೆನ್ಸ್! ಒಂದೊಂದು ಸಿನಿಮಾನು ಒಂದೊಂದು ವಿಭಿನ್ನ ಬಿಡಿ. ಸಿ ಅವ್ರಿಗೆ ಎಷ್ಟು ಬಿರುದುಗಳು ಬಂದಿದೆಯಲ್ಲ, ಅದರಲ್ಲಿ ನನ್ನ ಫೇವರೇಟ್ ಅಂದ್ರೆ ವರನಟ. ವರನೇ ಅವ್ರಿಗೆ ಹಿಡಿಯೋದು. ಅಂಡ್ ನಮ್ಮ ಪುಣ್ಯ, ನಾವು ಅವ್ರ ಕಾಲಘಟ್ಟದಲ್ಲಿ ಹುಟ್ಬಿಟ್ವಿ. ನಾವಿದ್ದಂಗೆ ನೋಡ್ಬಿಟ್ವಲ್ಲ ರಾಜ್ಕುಮಾರ್ ಅವರನ್ನ. ಇನ್ನು ನಾವು ನಮ್ಮ ಮಕ್ಕಳಿಗೆಲ್ಲ ದಂತಕತೆ. ನನ್ನ ಮಗಳು ನೋಡಿದಾಳೆ, ಅಟ್ಲೀಸ್ಟ್ ಹುಟ್ಟಿದ್ಲು. ಗೊತ್ತು ಅಣ್ಣವ್ರು ಯಾರು ಅಂತ ಗೊತ್ತು ಅವಳಿಗೆ. ನೆಕ್ಸ್ಟ್ ಇನ್ ಜನರೇಷನ್ಗೆ ಬರೀ ಸಿನಿಮಾ ನೋಡ್ಬೇಕಷ್ಟೇ. ನಮ್ಮ ಪುಣ್ಯ, ನಾವು ಅವ್ರ ಕಾಲಘಟ್ಟದಲ್ಲಿ ನಾವು ಆಕ್ಟರ್ ಬೇರೆ ಎಸ್ಟಾಬ್ಲಿಷ್ ಆಗ್ಬಿಟ್ವಿ. ಕರೆಕ್ಟ್. ಅಂತ ನಟನ ನೋಡಿ ಜನ ನಮ್ಮನ್ನ ಒಪ್ಕೊಂಡಲ್ಲ ಆಕ್ಟರ್ ಅಂತ, ಅಟ್ಲೀಸ್ಟ್ ಸದ್ಯ. ಅವ್ರ ಸಿನಿಮಾಗಳು ಅಂದ್ರೆ ನಂಗೆ ತುಂಬಾ ಇಷ್ಟ. ವಿಷ್ಣು ಸರ್ ಸಿನಿಮಾಗಳು ಇಷ್ಟ. ಅಂಬರೀಷ್ ಅಣ್ಣನ ಸಿನಿಮಾ, ಅದ್ರಲ್ಲಿ ನನಗೆ 7 ಸುತ್ತಿನ ಕೋಟೆ ತುಂಬಾ ಇಷ್ಟ. ನನಗೆ ನ್ಯೂ ಡೆಲ್ಲಿ, 7 ಸುತ್ತಿನ ಕೋಟೆ ಅಂತ ಸ್ವಲ್ಪ ಕ್ರೈಮ್ ವೈಭವೀಕರಿಸಿದ್ರು ಅಂತಾನೆ ಹೇಳ್ಬೋದು ಆ ಕಾಲಕ್ಕೆ. ಆ ರೇಂಜ್ಗೆ ಯಾವ್ದು ಸಿನಿಮಾನೇ ಇರ್ಲಿಲ್ವಂತೆ ಇಡೀ ಇಂಡಿಯಾಲಿ. ಆ ತರ ರಾಜೇಂದ್ರ ಸಿಂಗ್ ಬಾಬು ಸರ್ ಡೈರೆಕ್ಷನ್ ಅಲ್ಲಿ ಬಂದಂತ ಸಿನಿಮಾದು. ಅದ್ ಬಿಟ್ರೆ ಪ್ರತಿಯೊಬ್ಬರು ನಾನು ಹೇಳಿದಲ್ಲ, ಒಳ್ಳೊಳ್ಳೆ ಸಿನಿಮಾ ನೋಡಿ. ಅನಂತ್ ನಾಗ್ ಸರ್ಗಿಂತ ಬೇಕಾ ನಮ್ಗೆ? ಕರೆಕ್ಟ್. ಎಂತ ಎಷ್ಟು ನ್ಯಾಚುರಲ್ ಆಕ್ಟರ್ ಅವರು, ಎಂತ ಸ್ಫುರದ್ರೂಪಿದ್ದಾರೆ ಅವರು. ಬಿಟ್ರೆ ಶಂಕರ್ ನಾಗ್ ಸರ್ನ ಬೇಗ ಕೇಳ್ಕೊಂಡ್ಬಿಟ್ವಿ. ಎಂಥವ್ರು ನೋಡಿ. ಶಿವಣ್ಣ ಅವ್ರಿಗಂತೂ ಅಯ್ಯೋ, ಅದ್ರಲ್ಲೂ ಪರ್ಟಿಕ್ಯುಲರ್ ನಂಗೆ ಶಿವಣ್ಣ ಅವರು ಈ ಹಳ್ಳಿ ರೋಲ್ ಮಾಡ್ಬಿಟ್ಟು ತುಂಬಾ ಇಷ್ಟ ನನಗೆ. ಈ ಜೋಗಿ, ಆ ತರದ್ದು, ಕುರುಬನ ರಾಣಿ, ಆ ತರದೆಲ್ಲ ನೋಡ್ರು ತುಂಬಾ ಇಷ್ಟ ನನಗೆ. ಅಫ್ಕೋರ್ಸ್ ಅವರು ಡ್ಯಾನ್ಸ್ ಮಿಸ್ ಆಗತ್ತಂತ ಸಿನಿಮಾಲಿ, ಬಟ್ ಅದಕ್ಕೆ ತಕ್ಕಂತೆ ಡ್ಯಾನ್ಸ್ಗಳು ಇರುತ್ತಲ್ಲ. ಕರೆಕ್ಟ್. ಕುಂತವನು ನಮ್ಮ ಅದು ಆ ತರ ಡ್ಯಾನ್ಸ್ಗಳು ನೋಡ್ಬೋದು. ಬಟ್ ಡಿಸ್ಕೋ ಡ್ಯಾನ್ಸ್ ನೋಡ್ಬೇಕಾದ್ರೆ ನಿಮ್ಗೆ ಆನಂದ್, ರಥ ಸಪ್ತಮಿ ಈ ತರ ನೋಡ್ಬೇಕು. ಇನ್ನು ಅಪ್ಪು ಸರ್ಗಂತೂ ಬಿಡಿ, ಎಲ್ಲ ಸಿನಿಮಾನು ಹಿಟ್ಟು. ಅವ್ರದ್ದು ಎಲ್ಲಾ ಸಿನಿಮಾಲು ಸೂಪರ್ ಹಿಟ್ ಸಾಂಗ್ಗಳು. ಜಗ್ಗೇಶ್ ಅವ್ರು ತುಂಬಾ ಇಷ್ಟ. ಆ ಕಾಲದಲ್ಲಿ ನಮ್ಮನ್ನ ಹೆಂಗ್ ರಂಜಿಸಿದವರು ಅವರು. ಶಶಿಕುಮಾರ್ ಸರ್ ಎಂತವ್ರು, ವಿನೋದ್ ರಾಜ್ ಅವ್ರು ಎಂತ ಡ್ಯಾನ್ಸರು. ನಮ್ ಚಿತ್ರರಂಗ ಬಿಡಿ ಸೂಪರ್. ನಮ್ದು ಬರೀ ಅದು ಅಂತಲ್ಲ, ನಮ್ದಲ್ಲಿ ಎಂತೆಂತ ಹೀರೋಯಿನ್ಗಳಿದ್ರು. ಅಣ್ಣವ್ರ ಜೊತೆ ಆಕ್ಟ್ ಮಾಡಕ್ಕೆ ಹೊರ ರಾಜ್ಯದ ಹೀರೋಯಿನ್ಗಳು ಕೇಳೋರಂತೆ, ನಮ್ಗೊಂದು ರೆಕಮೆಂಡ್ ಮಾಡಿಸಿ ಕೊಡ್ಸಿ ಅನ್ನೋರಂತೆ. ಅಂತ ನಟ ಅವರು, ಅಂತ ಸ್ಫುರದ್ರೂಪಿ. ಕ್ಯಾಮರಾ ಅದೇನು ಫೋಟೋಗ್ರಾಫರ್ಸ್ ಫೇವರೇಟ್ ಅವರು. ಯಾವ ಆಂಗಲ್ ಇಟ್ರು ಚೆನ್ನಾಗಿ ಕಾಣ್ತಾರೆ ಅಣ್ಣವರು. ಅದ್ ಬಿಟ್ರೆ ಎಂತೆಂತ ವಿಲನ್ಗಳು ನಮ್ಮ ಹತ್ರ ಇದ್ದಿದ್ದು. ಇಬ್ರ ನೀವು ಲೆಕ್ಕ ಹಾಕೊಂಡ್ ಬನ್ನಿ, ಎಂತೆಂತ ವಿಲನ್ಗಳಿದ್ರು. ಪೋಷಕ ನಟರಂತೂ ಕೇಳಬೇಕಾ, ನಮ್ದ್ರಲ್ಲಿ ಎಂತೆಂತವ್ರು ಇದ್ರು. ಸಂಪತ್ ಸರ್ ಇರ್ಬೋದು, ಅಶ್ವಥ್ ಅವ್ರು ಇರ್ಬೋದು, ಬಾಲಣ್ಣ, ನರಸಿಂಹರಾಜು, ಕಾಮಿಡಿ, ದ್ವಾರಕೀಶು. ಅವರಂತೂ ಆಸ್ ಅ ನಿರ್ಮಾಪಕ, ನಿರ್ದೇಶಕರಾಗೂ ಮಿಂಚ್ಬಿಟ್ರು ನರಸಿಂಹರಾಜು ಅವರು, ದ್ವಾರಕೀಶ್ ಎಲ್ಲ. ತುಂಬಾ ಒಂಥರ ಗೋಲ್ಡನ್ ಏರಾ ಅವ್ರ ಕಾಲದಲ್ಲಿ. ನಾನು ಹೇಳ್ತೀನಲ್ಲ, ಆ ಕಾಲ ಇನ್ ಬರಲ್ಲ ಬಿಡಿ, ಇದು ಮಾತ್ರ ಸತ್ಯ. ಇನ್ ಮುಂದೆ 1000 ಕೋಟಿ ಕಲೆಕ್ಷನ್ ಮಾಡೋ ಹೀರೋಗಳು ಬರ್ಬೋದು, ಪ್ಯಾನ್ ಇಂಡಿಯಾ ಹೀರೋಗಳು ಬರ್ಬೋದು. ಬಟ್ ಆವತ್ತಿತ್ತಲ್ಲ ಸಬ್ಜೆಕ್ಟ್ಗಳು, ಮುತ್ತನಂತ ಸಬ್ಜೆಕ್ಟ್ಗಳು. ನಿರ್ದೇಶಕರು ಹಂಗೆ ಇದ್ರು, ಟೆಕ್ನಿಷಿಯನ್ಸ್ ಹಂಗೆ ಇದ್ರು, ಸಂಗೀತ ಸಂಯೋಜನೆ ಇರ್ಬೋದು, ಲಿರಿಕ್ಸ್ ಬರ್ದವ್ರು ಇರ್ಬೋದು, ಕ್ಯಾಮ್ರಾಮನ್ಗಳು ಇರ್ಬೋದು.
ಒಂಥರ ಗೋಲ್ಡನ್ ಏರಾ ಕನ್ನಡ ಇಂಡಸ್ಟ್ರಿ. ನಮ್ಮನ್ನ ನೋಡಿ ಬೇರೆಯವ್ರು ಕಾಪಿ ಮಾಡಿದ್ರು ಅವಾಗೆಲ್ಲ. ಈಗ ನಾವು ಬೇರೆಯವ್ರು ನೋಡಿ ರಿಮೇಕ್ ಮಾಡೋ ಹಣೆ ಬರೋದು ಬಂದು ನಿಂತಿದೀವಿ. ನಮ್ಮ ಸಿನಿಮಾಗಳು ಎಷ್ಟು ರಿಮೇಕ್ ಆಗಿದೆ ಗೊತ್ತಾ ಬೇರೆ ಭಾಷೆಗಳಿಗೆ, ಅಪ್ ಟು ಹಿಂದಿ ಹೊಟ್ಟೋಗಿದೆ ಅಣ್ಣವ್ರ ಸಿನಿಮಾ ಅಲ್ಲ. ಮತ್ತೆ ನೀ ಬರೋದಕ್ಕಾಗ ಬರೀ ಹಿಂದಿಲೆಲ್ಲ ಹೋಯ್ತು, ದ್ವಾರಕೀಶ್ ಅಲ್ಲೋಗಿ ಅಚೀವ್ ಮಾಡ್ಕೊಂಡ್ ಬಂದ್ರು. ಮತ್ತೆ ಆ ತರ ಗೋಲ್ಡನ್ ಪೀರಿಯಡ್ ಅಂದ್ರೆ 90s 2000 ತನಕ ಗೋಲ್ಡನ್ ಏರಾ ಬೆಳೆಯೋದು. ಅದಾದ್ಮೇಲೆ ಏನ್ ಬರ್ತೋ ಬಿಡ್ತೋ ಗೊತ್ತಿಲ್ಲ. ಇವತ್ತು ನಾವು ಇದೀವಿ, ಆಗಿದ್ದವ್ರ ಆಕ್ಟರ್ಗಳು ಅಂದ್ರೆ. ಸರ್, ಈಗ ನೀವು ಗೋಲ್ಡನ್ ಪೀರಿಯಡ್ ತುಂಬಾ ಚೆನ್ನಾಗಿತ್ತು ಅಂತೆಲ್ಲ ಹೇಳಿದ್ರಿ. ಇವತ್ತು ಬರ್ತಿರುವಂತಹ ನಿರ್ದೇಶಕರು, ಛಾಯಾಗ್ರಾಹಕರು ಮತ್ತೆ ಸಂಗೀತ ನಿರ್ದೇಶಕರು, ಇವ್ರಿಗೆಲ್ರಿಗೂ ನೀವು ಆಸ್ ಎ ಕಾಮನ್ ಆಡಿಯನ್ಸ್ ಆಕ್ಟರ್ ಆಗಲ್ಲ, ಆಸ್ ಎ ಕಾಮನ್ ಆಡಿಯನ್ಸ್ ಆಗಿ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅವರಿಂದ, ಅಥವಾ ಏನನ್ನ ತಿಳ್ಕೊಂಡ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಮ್ಗೆ? ಟ್ಯಾಲೆಂಟ್ ಯಾರ ಅಪ್ಪನ ಮನೆ ಆಸ್ತಿನೂ ಅಲ್ಲ. ಟ್ಯಾಲೆಂಟ್ ರೆಕಾರ್ಡ್ಸ್ ಇವತ್ತಿಗೂ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ಇವತ್ತಿಗೆ ಪ್ಯಾನ್ ಇಂಡಿಯಾ ಯಶ್ ಕನ್ನಡ ಚಿತ್ರರಂಗ ಎಲ್ಲಿ ತನಕ ತಗೊಂಡೋದ್ರು. ಅಫ್ಕೋರ್ಸ್ ಆ ಕಾಲಕ್ಕೇನೆ ಮಹಿಷಾಸುರ ಮರ್ದಿನಿ ಅವೆಲ್ಲ ಪ್ಯಾನ್ ಇಂಡಿಯಾನೇ ಸಿನಿಮಾ ಅಂತ ಲೆಕ್ಕ ಅಣ್ಣವ್ರು ಮಾಡಿದ್ದು. ಬಟ್ ಅವತ್ತಿಗೆ ಈ ತರ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಮೇಲ್ ಬರೋದು ಹೇಗೆ ಅಂತ ಇವತ್ತಿನ ಆಕ್ಟರ್ಗಳನ್ನ ನೋಡ್ಕೊಳ್ಬೇಕು ಅಂದ್ರೆ ಲಿವಿಂಗ್ ಎಕ್ಸಾಂಪಲ್ ಯಶ್. ನಮಗೆ ಖುಷಿ ಆಗುತ್ತೆ ಯಾವ ರೇಂಜಿಗೆ ಬೆಳೆದಿದೆ ಯಶ್. ಸೂಪರ್ ಅಲ್ವಾ? ನಮಗೆ ನೋಡಕ್ ಖುಷಿ ಆಗುತ್ತೆ. ನಾವೇ ಇವತ್ತಿಗೆ ಹೋಗಿ ಸಿನಿಮಾಗಳು ನೋಡ್ಕೊಂಡ್ ಬರ್ತೀವಿ. ಏನ್ ಪರ್ಫಾರ್ಮೆನ್ಸ್, ಆಲ್ರೌಂಡರ್, ಡ್ಯಾನ್ಸ್ ಬರುತ್ತೆ, ಆಕ್ಟಿಂಗ್ ಬರುತ್ತೆ, ನಾಟಕದಿಂದ ಬಂದವರಲ್ವಾ ಎಷ್ಟೇ ಆಗ್ಲಿ. ಮತ್ತೆ ನಾಗಾಭರಣ ಅವರು ಗರಡಿಲ್ ಬೆಳೆದವರು, ಫೈಟ್ಸ್ ಬರುತ್ತೆ, ಏನ್ ಬರಲ್ಲ. ಯಾವ ರೇಂಜ್ಗೆ ರೆಕಾರ್ಡ್ ಬ್ರೇಕ್ ಮಾಡೋಂತ ಆಕ್ಟರ್ಗಳು ಇವತ್ತಿಗೂ ಇದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಟೆಕ್ನಿಷಿಯನ್ಸ್ ಏನ್ ಕಡಿಮೆನಾ? ಯಾವ ರೇಂಜ್ಗೆ ಇದಾರೆ ಇವತ್ತಿಗೆ. ಪ್ರಶಾಂತ್ ನೀಲ್ ನೋಡಿ ಎಲ್ಲಿ ಕೊಟ್ಟೋದ್ರು, ಆಂಧ್ರಲ್ಲೂ ಮಿಂಚ್ತಾ ಇದಾರೆ ಇವತ್ತಿಗೆ. ಯೋಗರಾಜ್ ಭಟ್ರು ಇರ್ಬೋದು, ಸೂರ್ಯ ಅವ್ರು ಇರ್ಬೋದು, ಇವತ್ತಿಗೆ ಬಂದಿರೋ ಯಂಗ್ಸ್ಟರ್ಸ್ ನೆನ್ನೆ ಮೊನ್ನೆ ಬಂದವರು ಅಂತ ಲೆಕ್ಕ ಹಾಕೋರು ಒಳ್ಳೊಳ್ಳೆ ಸಿನಿಮಾ. ದೂರದರ್ಶನ ಅಂತ ಒಂದು ಸಿನಿಮಾ ನೋಡಿದೆ, ಎಷ್ಟು ಖುಷಿ ಆಗೋಯ್ತು. ನಮ್ಗೆ ಹತ್ರ ಆಯ್ತದು. ನಾವೆಲ್ಲ ಹುಟ್ಟಿದ ಮೇಲೆ ಅಲ್ವಾ ಟಿವಿ ಬಂದಿದ್ದು. ಸಿನಿಮಾ ಮತ್ತೆ ರಂಗಭೂಮಿ ನಮಗಿಂತ ಮುಂಚೆಯಿಂದನೂ ಇದೆ. ಆ ಕಾಲದಿಂದ ಜನಪದ ಅಂತ ಬಂದು ಕಾಡು ಮನುಷ್ಯರು ರಿಲ್ಯಾಕ್ಸ್ ಆಗಕ್ಕೆ ಮಾಡಿದ್ದು ಹಾಡುಗಳು ಬಂದಿದ್ದು, ಅದು ಜನಪದ ಅಂತ ಆಯ್ತು, ನಾಟಕ ಆಯ್ತು, ಬಣ್ಣಗಳು ಅಂತ ಆಯ್ತು, ಬಣ್ಣ ಹಚ್ಕೋಬೇಕು ಅನ್ನೋದಾಯ್ತು. ಇದೆಲ್ಲ ಇದು ನಾವು ಹುಟ್ಟಿದ ಮೇಲೆ ಟಿವಿ ಬಂದಿರಲ್ವಾ. ಸೊ ಊರು ಆಗ ಬೀದಿ ಒಂದ್ ಟಿವಿ ಇದ್ರೆ ಸಾಕು, ಎಲ್ಲರೂ ಅವ್ರ ಮನೆ ಟಿಕಾಣಿ. ಕರೆಕ್ಟ್. ಸೊ ಆ ದೂರದರ್ಶನ ಅನ್ನೋ ಸಿನಿಮಾ ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಗೊತ್ತಾ. ಸೊ ಇವತ್ತಿಗೂ ಥಾಟ್ಸ್ ಅನ್ನೋದು ಬಿಡಿ ಯಾವ ಕಾಲಕ್ಕೂ ಇರುತ್ತೆ. ಬಟ್ ಏನಂದ್ರೆ ಸಬ್ಜೆಕ್ಟ್ಸ್ ಗಳು ಚೂಸ್ ಮಾಡೋದ್ರಲ್ಲಿ ಹಳಬರು ಕಿಂಗ್ಗಳು. ಆಗೆಲ್ಲ ಕಾದಂಬರಿಗಳು ಓದ್ತಿದ್ರು ಅಥವಾ ಲೈಫ್ಗೆ ಹತ್ತಿರವಾಗಿರೋ ಸಿನಿಮಾಗಳು ಮಾಡ್ತಿದ್ರು. ಇವತ್ತಿಗೆ ನಾನು ಹೇಳೋದೇನಂದ್ರೆ ನಿರ್ದೇಶಕರಿಗೆ ಒಂದು ಆವತ್ತಿಗೆ ಪ್ರೊಡ್ಯೂಸರ್ಸ್ ಅಲ್ಲಿ ಕೂಡ ಟೇಸ್ಟ್ ಇದೆ. ಆವಾಗ ಇದ್ದಿದ್ದು ಪ್ರೊಡ್ಯೂಸರ್ಸ್ಗೆ ಒಂದು ಟೇಸ್ಟ್ ಅನ್ನೋದು ಇದ್ದಿತ್ತು. ಇವತ್ತಿಗೆ ರಿಯಲ್ ಎಸ್ಟೇಟ್ ದುಡ್ಡು, ಆ ದುಡ್ಡು, ಈ ದುಡ್ಡು, ಮಾಫಿಯಾ ದುಡ್ಡುಗಳೆಲ್ಲ ತಂದು, ಅಂಡರ್ವರ್ಲ್ಡ್ ದುಡ್ಡೆಲ್ಲ ತಂದು ಸಿನಿಮಾಗಳು ಮಾಡೋ ನಿದರ್ಶನಗಳು ಎಷ್ಟೋ ಇದೆ ಬಾಲಿವುಡ್ ಅಲ್ಲಿ. ಸೊ ನಾನು ಹೇಳೋದೇನಂದ್ರೆ ಪ್ರೊಡ್ಯೂಸರ್ಗೂ ಟೇಸ್ಟ್ ಇರಬೇಕು, ನಾನು ಯಾವ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ನಿರ್ದೇಶಕನಿಗೆ ನಾನು ಎಂತ ಸಿನಿಮಾ ಮಾಡ್ತಾ ಇದ್ದೀನಿ, ನಾ ಸಮಾಜಕ್ಕೆ ಏನ್ ಹೇಳ್ತಾ ಇದೀನಿ. ಎಲ್ಲಾ ಸಿನಿಮಾನು ಸಮಾಜಕ್ಕೆ ಪಾಠನೇ ಹೇಳ್ಬೇಕು ಅಂತೇನಿಲ್ಲ, ಎಂಟರ್ಟೈನ್ಮೆಂಟ್ ಕೊಡ್ಬೇಕು. ಹಂಗಂತ ಸ್ವಲ್ಪ ಸಮಾಜನ ತಲೆಲಿ ಇಟ್ಕೋಬೇಕು. ಮುಂಚೆ ಎಲ್ಲ ಮಾಡ್ತಿದ್ರಲ್ಲಿ ನನಗೆ ಗೊತ್ತಿರಂಗೆ ಸೆನ್ಸಾರ್ ಬೋರ್ಡ್ ಅವ್ರಿಗೆ ಜಾಸ್ತಿ ಕೆಲಸನೇ ಇರ್ತಿರ್ಲಿಲ್ಲ. ಇವತ್ತು ಸೆನ್ಸಾರ್ ಬೋರ್ಡ್ ಅವ್ರಿಗೆ ಇರೋಷ್ಟು ಕೆಲಸ ಯಾರಿಗೂ ಇಲ್ಲ. ಆ ರೇಂಜಿಗೆ ಕಿತ್ತೋಗಿರೋ ಸಿನಿಮಾಗಳು ಬರ್ತಾ ಇದೆ ಫಾರ್ ಎಕ್ಸಾಂಪಲ್. ಸೊ ಮಾಡಬೇಡಿ ಆತರ. 4 ಜನ ಬಂದು ನಿಮಗೆ ಕಾಸು ಕೊಟ್ಟು ನೋಡ್ತಾರೆ ಅಂದಾಗ ಅಟ್ಲೀಸ್ಟ್ ಒಳ್ಳೆ ಸಿನಿಮಾ ಕೊಡಿ, ಅಷ್ಟೇ ನಾನು ಹೇಳೋದು. ಪ್ರೊಡ್ಯೂಸರ್ಸ್ಗೂ ಒಂದು ಟೇಸ್ಟ್ ಇರ್ಬೇಕು. ನಾನು ಎಂತ ಮುಂಚೆ ಎಲ್ಲ ಏನ್ ಗೊತ್ತಾ, ಸಬ್ಜೆಕ್ಟ್ ರೆಡಿ ಆಗೋದು. ನಾನು ಇವತ್ತಿಗೂ ಹೇಳ್ತೀನಿ, ಕಿಂಗ್ ಯಾವತ್ತೂ ನಿರ್ದೇಶಕ. ಹಿ ಈಸ್ ಎ ಕಿಂಗ್ ಮೇಕರ್, ಕ್ಯಾಪ್ಟನ್ ಆಫ್ ದ ಶಿಪ್ ಅವನೇ. ಮುಂಚೆ ಎಲ್ಲ ಈ ಸಬ್ಜೆಕ್ಟ್ಗೆ ಈ ನಟ ಬೇಕು, ಈ ನಟಿ ಬೇಕು, ಈ ಪೋಷಕ ಕಲಾವಿದ ಬೇಕು, ಈ ಕಳ ನಟ ಬೇಕು ಅನ್ನೋಳು. ಇವತ್ತಿಗೆ ಹೀರೋ ಡೇಟ್ ಕೊಟ್ಟ ಅಂತ ಸಿನಿಮಾ ಮಾಡಕ್ ಬರ್ತಾರೆ ಅಷ್ಟೇ. ಇದಕ್ಕಿಂತ ಇನ್ನೇನೇ ಬಿಡಿಸಿ. ಹೀರೋ ಡೇಟ್ ಕೊಟ್ಟ ಅಂತ ಸಿನಿಮಾ ಮಾಡಬೇಡಿ. ನಿಮ್ಮ ಸಬ್ಜೆಕ್ಟ್ಗೆ ಯಾರು ಹೀರೋ ಅಂತ ಹುಡುಕಿ, ಅವಾಗ ಯಾಕೆ ಒಳ್ಳೆ ಸಿನಿಮಾ ಬರಲ್ಲ ನಾನು ನೋಡ್ತೀನಿ. ಕರೆಕ್ಟ್. ಸೊ ಈಗ ನಿಮ್ ಪ್ರಕಾರ ಸರ್, ನೀವು ಆಲ್ರೆಡಿ ಹೇಳಿದಾಗೆ ಸ್ಕ್ರಿಪ್ಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಇವಾಗ ಒಂದು ಮನೆ, ರಾಜು, ಒಂದ್ ಮನೆ ಕಟ್ತೀವಿ. ನಿಮ್ಮ ಫೌಂಡೇಶನ್ ಎಷ್ಟು ಡೀಪ್ ಹೋಗುತ್ತೆ ಅಷ್ಟು ಫ್ಲೋರ್ಸ್ ಮೇಲೆ ಹೋಗ್ಬೋದು. ಹೌದಾ? 100 ಸ್ಟೋರೀಸ್ ಬಿಲ್ಡಿಂಗು ಇದೆ, ಯಾಕಂದ್ರೆ ಫೌಂಡೇಶನ್ ಅಷ್ಟೇ ಡೋರ್. ಸೊ ನಮ್ದ್ರಲ್ಲಿ ಕಥೆನೇ ಕಿಂಗು. ಒಂದು ಕಥೆ ಬರ್ಕೊಂಡ್ ಮೇಲೆನೆ ನಿರ್ದೇಶಕ. ಅದಕ್ಕೆ ನಿರ್ದೇಶಕ ಯಾಕೆ ಕ್ಯಾಪ್ಟನ್ ಏಟ್ ಅಂದ್ರೆ ಅವನು ತಲೆ ಹುಟ್ಟೋ ಬ್ರೈನ್ ಚೈಲ್ಡ್ ಅದು. ಈ ಕಥೆಗೆ ಆಮೇಲೆ ಒಬ್ಬ ನಿರ್ಮಾಪಕ ಬರ್ತಾನೆ, ನಟ ಬರ್ತಾನೆ, ಡ್ಯಾನ್ಸ್ ಮಾಸ್ಟರ್, ಫೈಟ್ ಮಾಸ್ಟರ್, ಮ್ಯೂಸಿಕ್ ಡೈರೆಕ್ಟರ್, ಕ್ಯಾಮ್ರಾಮನ್ ಎಲ್ಲ ಆಮೇಲೆ ಬರ್ತಾರೆ. ಸೊ ಫಸ್ಟ್ ಫೌಂಡೇಶನ್ ನ ಬುನಾದಿನ ಗಟ್ಟಿ ಮಾಡ್ಕೊಳ್ಳಿ, ಕಥೆನ ಗಟ್ಟಿ ಮಾಡ್ಕೊಳ್ಳಿ. ನೀವು ಕಥೆನೇ ಗಟ್ಟಿ ಇಲ್ಲ ಅಂದ್ರೆ ನೀವು ಎಂತ ದೊಡ್ಡ ನಟನ್ ತಂದು ಹಾಕೊಂಡ್ರು ಅಟ್ರ ಫ್ಲಾಪೇ ಆಗೋದು. 1000 ಕೋಟಿ 100 ಕೋಟಿ ಸಿನಿಮಾ ಏನಕ್ಕೆ ನೆಲ ಕಚ್ತಾ ಇದೆ, ಮಕ್ಕಳ ಮಲ್ಕೊಂಡ್ಬಿಡ್ತಾ ಇದೆಯಲ್ಲ. ಸಿಂಪಲ್ ಸಬ್ಜೆಕ್ಟ್ ಯಾಕೆ ಹಿಟ್ ಆಗ್ಬಿಡ್ತಾ ಇದೆ. ಕಾಶಿನಾಥ್ ಅವ್ರಿಗಿಂತ ಬೇಕಾ ಲಿವಿಂಗ್ ಲೆಜೆಂಡ್ ಒಂದ್ ಟೈಮಲ್ಲಿ. ಮತ್ತೆ ಅಂತ ಸಿಂಪಲ್ ಸಬ್ಜೆಕ್ಟ್ ಇಟ್ಕೊಂಡು ಹಿಟ್ಕೊಟ್ಟ ಒಂದ್ ಕಲ್ಟ್ ಸಿನಿಮಾ ಅಂತ ಮಾಡಿದವ್ರು ಕಾಶಿ ಸರ್. ಅವ್ರು ಏನ್ ಹೇಳೋರು, ಒಂದು ಸಿನಿಮಾ ನಾವು 3-4 ಜನ ಪ್ರೊಡ್ಯೂಸರ್ಸ್ ಮಾಡಿ ಒಂದ್ ಬೈ ಚಾನ್ಸ್ ಅದೃಷ್ಟ ಕೈ ಕೊಟ್ಟರು ಸುಧಾರಿಸ್ಕೊಳ್ಳೋಕ್ ತಾಕತ್ತಿರುತ್ತೆ ಅಂತ ಹೇಳ್ಕೊಟ್ಟವ್ರು. ಪಣಿರಾಮ್ ಚಂದ್ರ ಅವರು ಎಂತ ಸಿಂಪಲ್ ಸಬ್ಜೆಕ್ಟ್ ಇಟ್ಕೊಂಡು ನಿಮಗೆ ಬೆಂಕಿಯ ಬಲೆ ಅದು ಇದು ಸಿನಿಮಾ ನೋಡಿ. ಅನಂತ್ನಾಗ್ ಸರ್ ಬರೀ ಒಂದ್ ಪಂಚೆ ಒಂದ್ ಶರ್ಟ್, ಲಕ್ಷ್ಮಿ ಮೇಡಮ್ ಯಾವ್ದೋ ಒಂದ್ ಹಳೆ ಸೀರೆ ಉಟ್ಕೊಂಡು ಯಾಕೆ 100 ಡೇಸ್ ಹೊಡ್ತು ಸಿನಿಮಾ. ಅವೆಲ್ಲ ಸಬ್ಜೆಕ್ಟ್
ಇವತ್ತು ನಿಮ್ಗೆ ಹೀರೋ ಹೆಲಿಕಾಪ್ಟರ್ ಬಂದು ಹಿಡಿತಾನೆ, ಸಬ್ಮರೀನ್ ಇಂದ ಎದ್ದು ಬರ್ತಾನೆ, ಏನ್ ಮಾಡೋದು ದಬಕ್ಕನ್ ಮಕಾಣ ಮಾಡ್ಕೊಂತ ಯಾಕೆ ಅದೇ ಅಷ್ಟೇ. ಬರೀ ಎವ್ರಿ ಶಾಟ್ ನೀನು ಎವ್ರಿ ಫ್ರೇಮ್ ಹೀರೋ ಇಂಟ್ರೊಡಕ್ಷನ್ ತರನೇ ಇಟ್ರೆ ಪ್ರತಿ ಸೀನು ನಿಮಗೆ ಸ್ಲೋ ಮೋಷನ್ ಅಲ್ಲಿ ತೋರಿಸ್ಕೊಂಡು ಹೋಗ್ಬಿಟ್ರೆ ಸಬ್ಜೆಕ್ಟ್ ಏನ್ ಗುರು? ಸಬ್ಜೆಕ್ಟ್ ಹೇಳು ನೀನು. KGF ಯಾಕೆ ಹಿಟ್ ಆಯ್ತು? ಅಮ್ಮನ್ ಸೆಂಟಿಮೆಂಟ್ ಒಂದಿತ್ತು, ಅಂತಂದ್ರೆ ಒಂದು ಲವ್ ಲೈನ್ ಇಟ್ಕೊಂಡ್ರು ಅಲ್ಲಿ. ಪರ್ಫಾರ್ಮೆನ್ಸ್ ಎಷ್ಟು ಪರ್ಫಾರ್ಮೆನ್ಸ್ ಇರ್ಬೋದು, ಎಲ್ಲ ಆಡ್ ಆಯ್ತು. ಬರೀ ಇದರಿಂದನೇ ಓಡ್ಬಿಡ್ಲಿಲ್ಲ, ಮೇಕಿಂಗ್ ಇಂದಾನೆ ಓಡ್ಲಿಲ್ಲ. ಮೇಕಿಂಗ್ ಸಖತ್ ಡಿಫರೆಂಟ್ ಆಗಿತ್ತು KGF, ಬಟ್ ಅಟ್ ದ ಸೇಮ್ ಟೈಮ್ ಒಂದು ಸ್ಟೋರಿ ಅಂತಿತ್ತು ಅದರಲ್ಲಿ. ನಮ್ಗೇನೆ ಇವಾಗ KGF 3 ಏನು ಅಂತ ಕಾಯ್ತೀವಿ, ಕರೆಕ್ಟ್, ಮತ್ತೆ ಸ್ಟೋರಿನೇ ಇಲ್ಲ ಅಂದ್ರೆ ಕರೆಕ್ಟ್ ಪ್ಯಾನ್ ಇಂಡಿಯಾ ತೋರ್ಸಕ್ ಆಗ್ತಿತ್ತಾ? ಇಲ್ಲ. ಸ್ಟೋರಿನೇ ಇದೇ ಜೀವಾಳ. ನೀವು ಇದಿತ್ತು ಅಂದ್ರೆ ನೆಕ್ಸ್ಟ್ ಎಲ್ಲ ಬರ್ತಾರೆ. ಪ್ರೊಡ್ಯೂಸರ್ ಏನ್ ರಾಜು, ದುಡ್ಡಿಟ್ಟವನೇ ಅಲ್ವಾ ನಿರ್ಮಾಪಕ, ಅವ್ನು ಇಲ್ಲೇ ಬಂದು ದುಡ್ಡು ಹಾಕ್ಬೇಕು ಅಂತೇನಿಲ್ಲ. ರಿಯಲ್ ಎಸ್ಟೇಟ್ ಅಲ್ಲೂ ದುಡ್ಡು ಹಾಕ್ತಾನೆ, ಇನ್ನೂ ಡಬಲ್ ಬೆಳಿತಾನೆ. ಸೊ ಇಲ್ಲಿ ಬಂದು ದುಡ್ಡು ಹಾಕ್ತಾ ಇದ್ದಾನೆ ಒಬ್ಬ ಒಳ್ಳೆ. ನಮ್ಗೆ ಇವತ್ತು ಏನ್ ಒಂದು ಅಡ್ವಾಂಟೇಜ್ ಏನಂದ್ರೆ, ಯಾವ್ದೋ ಒಂದು ಇಂಟರ್ವ್ಯೂ ಅಲ್ಲಿ ಬ್ಯಾಂಕ್ ಜನರು ಚೆನ್ನಾಗಿ ಹೇಳಿದ್ರು, ಆ ಕಾಲಕ್ಕೂ ಈ ಕಾಲಕ್ಕೂ ಏನ್ ವ್ಯತ್ಯಾಸ ಅಂದ್ರೆ, ಆವಾಗ ಸಬ್ಜೆಕ್ಟ್ ಇತ್ತು, ಬಜೆಟ್ ಇರಲಿಲ್ಲ. ಈಗ ಬಜೆಟ್ ಇದೆ, ಸಬ್ಜೆಕ್ಟ್ ಇಲ್ಲ ಅಂದ್ರು. ಎಷ್ಟು ಸತ್ಯವ ಬ್ಯಾಂಕ್ ಜನರನ್ನು ಅವ್ರು ಹೇಳಿದ್ದು ಅನ್ನಿಸ್ತು ನನಗೆ. ಆವಾಗ ಸಬ್ಜೆಕ್ಟ್ ಇತ್ತು, ಬಜೆಟ್ ಇರಲಿಲ್ಲ. ಈಗ ಬಜೆಟ್ ಇದೆ, ಸಬ್ಜೆಕ್ಟ್ ಇಲ್ಲ. ಇವತ್ತಿಗೆ ಬಜೆಟ್ ಹಾಕೋರಿದ್ದಾರೆ ನಮ್ಮ ಹತ್ರ. ಸೊ ಮೇಕ್ ಯೂಸ್ ಆಫ್ ದೋಸ್ ಪ್ರೊಡ್ಯೂಸರ್ಸ್. ಅವ್ರಿಗೂ ₹1 ಲಾಸ್ ಆಗದೆ ಇರೋ ತರ ಒಳ್ಳೆ ಸಬ್ಜೆಕ್ಟ್ ಮಾಡಿ. ಅಟ್ ದ ಸೇಮ್ ಟೈಮ್ ಪ್ರೊಡ್ಯೂಸರ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಒಬ್ಬ ನಿರ್ದೇಶಕ ಸರ್ ನನ್ನ ಹತ್ರ ಇವ್ನು ಡೇಟ್ ಇದೆ ಅಂದ್ರೆ ಹಾಕ್ಬೇಡಿ ದುಡ್ಡು, ಸ್ಟೋರಿ ಹೇಳಿದ್ರು, ಆಮೇಲೆ ನೋಡೋಣ. ಅವ್ನು ಕೊಡ್ತಾನ ಡೇಟ್, ಅವನಿಲ್ಲ ಇನ್ನೊಬ್ಬ ಕೊಡ್ತಾನೆ ಡೇಟು. ಕರೆಕ್ಟ್, ಫಸ್ಟ್ ಸ್ಟೋರಿ ಹೇಳು. ನಾನ್ ದುಡ್ಡು ಹಾಕ್ತಾ ಇರೋದು, ನಾನು ಒಂದ್ಸಲ ಸ್ಟೋರಿ ಕೇಳಿಸ್ಕೋಬೇಕು. ಸುಮ್ಮನೆ ಒಬ್ಬ ನಿರ್ದೇಶಕ ಒಬ್ಬ ಹೀರೋದು ಡೇಟ್ ಎತ್ಕೊಂಡ್ಬಂದ್ಬಿಟ್ಟು ಅಂದ ತಕ್ಷಣ ಕಣ್ಮುಚ್ಕೊಂಡು ದುಡ್ಡು ಹಾಕ್ಬಿಡ್ಬೇಡಿ. ಕರೆಕ್ಟ್, ಸಬ್ಜೆಕ್ಟ್ ಕೇಳಿಸ್ಕೊಳ್ಳಿ. ಕರೆಕ್ಟ್ ಅಲ್ವಾ? ಅವಾಗ ನೀವು ಫಸ್ಟ್ ಆಡಿಯನ್ಸ್ ಆಗ್ತೀರಾ. ನಿನಗೆ ಇಷ್ಟ ಆಗಿಲ್ಲ ಸಬ್ಜೆಕ್ಟ್ ಅಂದಾಗ, ಬೇಡಪ್ಪ ಇನ್ನೊಂದು ಸಬ್ಜೆಕ್ಟ್ ತಗೊಂಬ ಅಂತ ಹೇಳಿ. ಕರೆಕ್ಟ್, ನೀನ್ ಸಬ್ಜೆಕ್ಟೇ ಕೇಳಿದೆ, ಒಬ್ಬ ಹೀರೋ ಡೇಟ್ ಕೊಟ್ಟ ತಕ್ಷಣ ಮಾಡ್ಬಿಟ್ರೆ ಅವಾಗ ಏನಾಗುತ್ತೆ? ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಅಳ್ತಾ ಇರ್ತಾರೆ. ದಯವಿಟ್ಟು ಇವತ್ತಿಗೆ ನಾವೇ ಎಷ್ಟೋ ಸಿನಿಮಾ ನಾವುಗಳು ಮಾಡಿದ ಸಿನಿಮಾಗೆ ದಯವಿಟ್ಟು ಚಿತ್ರಮಂದಿರ ಬಂದು ಸಿನಿಮಾ ನೋಡಿ ಅಂತ ಕೈ ಮುಗಿದು ಕೇಳೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ವಿ. ಮುಂಚೆ ಎಲ್ಲ ಇಂಥ ಹೀರೋದು ರೆಡಿ ಆಗ್ತಾ ಇದೆ ಸಬ್ಜೆಕ್ಟ್ ಅಂದ್ರೆ ಕಾಯೋರು. 2 ವರ್ಷ ಓಡಿದೆ ಬಂಗಾರದ ಮನುಷ್ಯ, ವರ್ಷಗಟ್ಲೆ ಓಡಿದೆ ಭೂತಯ್ಯನ ಮಗ. ಅಯ್ಯೋ ಯಾಕೆ? ಪ್ರೇಮ ಲೋಕ ಯಾಕಂಗ್ ಕಿತ್ಕೊಂಡು ನೋಡ್ತು? ಫಿಲಂ ಉಪೇಂದ್ರ ಅವ್ರದ್ದು ಯಾಕಂಗ್ ನೋಡ್ತು? ಓಂ ರಿಲೀಸ್ ಆಗಿರೋಷ್ಟು ಯಾವ್ದು ರಿಲೀಸ್ ಆಗಿಲ್ಲ ಇಡೀ ಕನ್ನಡ ಚಿತ್ರರಂಗದಲ್ಲಿ, ಇಡೀ ಪ್ರಪಂಚದಲ್ಲೇ ಯಾವ್ದು ಚಿತ್ರರಂಗದಲ್ಲೂ ಆಗಿಲ್ಲ. ಯಾಕೆ? ಸಬ್ಜೆಕ್ಟ್ ಈಸ್ ದ ಕಿಂಗ್, ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್, ನೆಕ್ಸ್ಟ್ ಬರೋನು ನಟ, ನಿರ್ಮಾಪಕ, ಇನ್ಯಾರೇ ಇರ್ಬೋದು. ಎಲ್ಲಿವರೆಗೂ ನಿರ್ದೇಶಕ ಡಿಸೈಡ್ ಮಾಡಲ್ಲ, ಇವತ್ತಿಗೆ ಹೀರೋ ಡಿಸೈಡ್ ಮಾಡ್ತಾ ಇದ್ದಾನೆ. ಎಲ್ಲಿವರೆಗೂ ಬಂದಿದೆ ಅಂದ್ರೆ ವಿಪರ್ಯಾಸ, ಹೇಳ್ಕೊಳಕ್ಕೆ ಬೇಜಾರಾಗುತ್ತೆ. ಹೀರೋ ಡಿಸೈಡ್ ಮಾಡ್ತಾನೆ, ಇವನ್ ಡೈರೆಕ್ಷನ್ ಮಾಡ್ಲಿ, ಇವನ್ ಕ್ಯಾಮ್ರಾಮನ್ ಅಂತ. ಮಾಡ್ಕೋಬೇಡಿ ಅಲ್ಲಿ ತನಕ. ನೋ, ಅಲ್ಟಿಮೇಟ್ ಈಸ್ ಯಾವತ್ತು ಡೈರೆಕ್ಟರ್. ಇದನ್ನ ನಾನೊಬ್ಬ ನಟನಾಗಿ ಹೇಳ್ತಾ ಇದೀನಿ. ನಮ್ಮನ್ನ ತಿದ್ದೋನಿಲ್ಲ ಅಂದಾಗ, ನಾನು ಮಾಡಿದೆ, ನಾನು ನಡೆದಿದ್ದೆ ದಾರಿ ಆಗ್ಬಿಡ್ತಾವ, ನಾನೇ ನಡೆದಿದ್ದೆ ದಾರಿ ಅಂತ. ನಮ್ಮನ್ನ ತಿದ್ದೋನ ಬರ್ಬೇಕು. ನೋ, ವಿ ವಾಂಟ್ ಒನ್ ಮೋರ್ ಅನ್ನೋ ಹೇಳಿದಾಗ, ಯಾಕೆ ಅಂತ ಕೇಳು. ನೀನ್ ಆಸ್ ಅನ್ ಆಕ್ಟರ್ ಯಾಕೆ ಸರ್ ಅಂತ ಕೇಳು. ಯಾಕೆ ಅಂತ ಯಾಕೆ ಕೇಳ್ಬೇಕು ಅಂದ್ರೆ, ನಾನು ಎಲ್ಲಿ ಮಿಸ್ಟೇಕ್ ಮಾಡಿದೆ ಅಂತ ಅವ್ರು ಹೇಳ್ಬೇಕು. ಅದನ್ನ ನಾನು ನೆಕ್ಸ್ಟ್ ಶಾರ್ಟ್ ಅಲ್ಲಿ ಮಾಡಬಾರ್ದು. ಸೊ ಅದನ್ನ ಆಕ್ಷನ್ ಕಟ್ ಹೇಳೋನು ಒನ್ ಮೋರ್ ಅಂತ ಕೇಳೋ ತಾಕತ್ ಬೆಳೆಸ್ಕೋಬೇಕು. ಸೊ ಇಂಡಸ್ಟ್ರೀಸ್ ಡೈರೆಕ್ಟರ್ ಮೀಡಿಯಾ ನಾನು ಹೇಳೋದು, ನಾಟ್ ಆಕ್ಟರ್ಸ್ ಮೀಡಿಯಾ. ರಾಂಗ್ ಅದು. ಹೌದು ಸರ್, ಇಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ. ಇವಾಗ ಸರ್ ಇವಾಗ ನೀವು ಇಷ್ಟು ಒಂದು ಒಳ್ಳೆ ಸಜೆಷನ್ಸ್ ಕೊಟ್ಟಿದ್ದು ಆಯ್ತು. ಇದು ಹೇಳಿದ್ರಿ ತುಂಬಾ ಒಳ್ಳೆ ಮಾತನ್ನ. ಯಾಕಂದ್ರೆ ಡೈರೆಕ್ಟರ್ಸ್ ಮೀಡಿಯಾ ಸಿನಿಮಾ ಅನ್ನೋದನ್ನ ಏನಿದೆ, ಇವಾಗ ಎಲ್ಲರೂ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಬಂದ್ಮೇಲೆ ಎಲ್ಲರೂ ಪ್ಯಾನ್ ಇಂಡಿಯಾ ಮಾಡ್ಬೇಕು ಅಂತ ಹೋಗ್ತಿದಾರಲ್ಲ, ಅದು ಎಷ್ಟು ಮಟ್ಟಕ್ಕೆ ಸರಿ ತಪ್ಪು? ನೀವು ಹಾರ್ಬೇಕು ಅಂದಾಗ ಆಕಾಶ, ಈಜ್ಬೇಕು ಅಂದಾಗ ಸಮುದ್ರನೇ ಕಾಣುತ್ತೆ. ಯಾಕೆ ಕೆರೆಬಾವಿಲಿ ಈಜ್ತೀರಾ? ತಪ್ಪೇನಿಲ್ಲ. ಪ್ಯಾನ್ ಇಂಡಿಯಾ ಮಾಡೋದು ಯಾವತ್ತೂ ತಪ್ಪಲ್ಲ ಅಲ್ವಾ? ಇವತ್ತಿಗೆ ಕನ್ನಡ ಚಿತ್ರರಂಗ ಸೈಮಾ ಅವಾರ್ಡ್ಸ್ ಅದು ಇದೆಲ್ಲ ಬೆಂಗಳೂರು ಬರಂಗಾಯ್ತು ಅಂದ್ರೆ ದಟ್ ಇಸ್ ಬಿಕಾಸ್ ಆಫ್ ಡ್ರೀಮ್ ವಾಸ್ ಬಿಗ್. ಕರೆಕ್ಟ್. ಈಗ ದರ್ಶನ್ ಸರ್ ಏನ್ ಹೇಳಿದ್ರು, ನಾವ್ ಹಿಂದೆ ಅಲ್ಲ ಮುಂದೆ ಕೂತ್ಕೊಳ್ಳೋ ತನಕ ನಾನು ಬರೋದಕ್ಕೆ ಇಷ್ಟಪಡಲ್ಲ ಅಂದ್ರು. ಎಷ್ಟ್ ಏನ್ ಹೇಳಿದ್ರು, ಬೆಂಗಳೂರು ಬಂದ್ ಮಾಡಿ ಅಂದ್ರು. ಬಂದ್ ಮಾಡಿದ್ರ ಅವಾರ್ಡ್ಸ್ ಇನ್ನೂ ನಡೀತಾ? ಅವೆಲ್ಲ ಆಗೋದಕ್ಕೆ ಕಾರಣನೇ ಪ್ಯಾನ್ ಇಂಡಿಯಾ. ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಕನ್ನಡ ಚಿತ್ರರಂಗ ಅಂತ ತಿರುಗಿ ನೋಡಂಗಾಯ್ತು. ಬಾಲಿವುಡ್ ಮೊನ್ನೆ ಶಾರುಖ್ ಖಾನ್ ಯಾವಾಗ ಮಾಡ್ತೀರಾ ಸಿನಿಮಾ, ನಿಮ್ ಸಿನಿಮಾ ಕಾಯ್ತಾ ಇದೀವಿ ಅಂದ್ರು. ಯಾಕೆ? ಅಲ್ಲಿವರೆಗೂ ಸೌಂಡ್ ಮಾಡಿದಾರೆ ನಮ್ಮವರು. ಸೊ ತಪ್ಪೇನಲ್ಲ. ನಾನಂತ ಎಲ್ಲಾ ಸಬ್ಜೆಕ್ಟ್ ನಾನು ಮಾಡಕ್ ಹೋಗ್ಬೇಡಿ. ಸಬ್ಜೆಕ್ಟ್ ಏನ್ ಕೇಳುತ್ತೆ, ಕ್ಯಾನ್ವಾಸ್ ಎಷ್ಟು ದೊಡ್ಡದು ಅನ್ನೋದ್ರ ಮೇಲೆ ಡಿಸೈಡ್ ಮಾಡಿ. ಸುಮ್ಮನೆ 100,000 ಕೋಟಿ ಹಾಕ್ಬಿಟ್ಟು ಕೈ ಸುಟ್ಕೋಬೇಡಿ. ಪ್ಯಾನ್ ಇಂಡಿಯಾ ಲಾಯಕ್ಕಿತ್ತ ಮಾಡಿ, ಪ್ಯಾನ್ ಇಂಡಿಯಾ ಮಾಡಿ. ತಪ್ಪೇನು ಅದ್ರಲ್ಲೇನು? ಎಲ್ಲರೂ ನೋಡ್ಲಿ ನಮ್ ಸಿನಿಮಾ. ನಾವೆಲ್ಲರೂ ಸಿನಿಮಾ ನೋಡಲ್ವಾ? ನೋಡ್ಲಿ, ಎಲ್ಲರೂ ನೋಡ್ಲಿ, ತಪ್ಪೇನಿಲ್ಲ. ಪ್ಯಾನ್ ಇಂಡಿಯಾ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸಬ್ಜೆಕ್ಟ್ ಹಂಗಿದ್ಯಾ ಅಂತ ನೋಡ್ಕೊಳ್ಳಿ ಅಷ್ಟೇ, ಸುಮ್ಮನೆ ಮಾಡ್ಬಿಡ್ಬಿಡಿ. ಓಕೆ ಓಕೆ ಸರ್, ಈಗ ಒಂದಷ್ಟು ಫನ್ನಿ ಕ್ವಶನ್ಸ್ ಆಕ್ಚುಲಿ. ನಿಮಗೆ ನಿಮ್ ಬಗ್ಗೆ ಸಿಲ್ಲಿ ಅಂತ ಅನ್ಸೋ ವಿಚಾರಗಳು ಯಾವ್ದಾರ ಇದೆಯಾ? ಕೆಲವು ಮಿಸ್ಟೇಕ್ಸ್ ಮಾಡಿದಾಗ ಇದೇ ನಿಂಗ್ ಮಾಡ್ಕೊಂಬಿಟ್ವಲ್ಲ ಅನ್ಸುತ್ತೆ. ಅದಕ್ಕೆ ಅಫ್ಕೋರ್ಸ್ ಮನುಷ್ಯ ಏನ್, ಈಗ ನಾನು ಬುದ್ಧಿವಂತ ಇರ್ಬೋದು, ನನ್ನ ಎದುರುಗಡೆ ಮೇಧಾವಿ ಇರ್ತಾನೆ ಅಲ್ವಾ? ನೆವರ್ ಗೋ ವಿತ್ ದ ಲುಕ್ಸ್, ನೆವರ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತೆ. ಸೊ ನಾವು ನಮ್ಗಿಂತ
ಎಂತೆಂತ ಅದ್ಭುತ ನಟರನ್ನು ನೋಡಿದೀವಿ ನಾವು ಅಂದ್ರೆ ನಾವ್ ಯಾವಾಗ ಇರ್ತಾರ ಕಲಿಯೋದು ಅನ್ನೋದು ಬರುತ್ತೆ. ಅವಾಗ ನಿಮ್ಗೆ ಅನ್ಸಿದೆ ಒಂದ್ಸಿಲಿ ಅಂತ ಎಂತ ಸಿಲಿ ಮಿಸ್ಟೇಕ್ ಮಾಡ್ತಲ್ಲ ಅನ್ಸುತ್ತೆ. ಆಗುತ್ತೆ, ಸಿಲಿ ಆಗೇ ಆಗುತ್ತೆ. ಪ್ರತಿಯೊಬ್ಬರಲ್ಲೂ ನಮ್ಮಲ್ಲಿ ಒಬ್ಬ ದಡ್ಡ ಇರ್ತಾನಲ್ಲ. ಓಕೆ ಸರ್, ನೀವು ಶೂಟಿಂಗ್ ಸೆಟ್ ಎಲ್ಲ ಕಾಲ ಎಳಿತೀರಂತ ಹೌದಾ? ಇನ್ನೇನ್ ಮಾಡ್ತೀರಿ, ಆಕ್ಷನ್ ಟು ಕಟ್ ಮಾಡಿದಾಗ ನಮಗೆ ಕಡಿಮೆ ಕೆಲಸ. ನಮ್ಗೆ ಎಲ್ಲ ದ ಮೋಸ್ಟ್ ಪ್ರಿವಿಲೇಜ್ ಯಾವತ್ತು ಆಕ್ಟರ್ ಹೇಳ್ತೀನಿ ಕೇಳಿ. ನಾವು ಮನೆಯಿಂದ ಖಾಲಿ ಕೈಯಲ್ಲಿ ಹೋಗಿ ಬರೀ ಪ್ರತಿಭೆನ ತಗೊಂಡೋಗಿ ದುಡ್ಡು ತಗೊಂಡ್ ಬರೋದು ನಾವು. ನಿರ್ಮಾಪಕ ತುಂಬಾ ಕಷ್ಟ ಪಡೋದು ನಿರ್ಮಾಪಕ. ಏನ್ ಒಂಚೂರು ಆ ಕಡೆ ಈ ಕಡೆ ಆದ್ರೂ ಲಾಸ್ ಆಗ್ಬಿಡುತ್ತೆ ಪಾಪ. ನಾನು ಒಂದು ಸಬ್ಜೆಕ್ಟ್ ಮಾಡಿ ಕೈ ಸುಟ್ಕೊಂಡ್ವಿ, ಇಲ್ಲ ಅಂತಲ್ಲ, ಇದ್ದಿದ್ದೊಂದು ಜಾಗನೂ ಮಾರ್ಕೊಂಡು ಪೇಮೆಂಟ್ ಸೆಟಲ್ ಮಾಡಿದ್ವಿ. ಆಗುತ್ತೆ. ನಿರ್ಮಾಪಕ ಮನಿ ಇಸ್ ಆಲ್ವೇಸ್ ಆನ್ ಸ್ಟೇಕ್. ಸೊ ನಿರ್ದೇಶಕ ಇವತ್ತಿಗೆ ಯಾವ ತರ ಆಗೋಗಿದೆ ಅಂದ್ರೆ ಪಾಪ ಒಂದು ಸಿನಿಮಾ ಹಿಟ್ ಕೊಡ್ಲಿಲ್ಲ ಅಂದ್ರೆ ಇನ್ನೊಂದು ಸಿನಿಮಾಗೆ ಚಪ್ಪಲಿ ಸೌದೋಗುತ್ತೆ ಇನ್ನೊಬ್ಬ ಪ್ರೊಡ್ಯೂಸರ್ ನೋಡ್ಕೋ ಅಷ್ಟಲ್ಲಿ, ಅವ್ರ ಮನೆ ಇವ್ರ ಮನೆ ಅಲ್ಲಿ ಆಫೀಸ್ಗಳಲ್ಲಿ ಅಷ್ಟಲ್ಲಿ. ಸೊ ಎಲ್ರಿಗಿಂತ ಸೇಫೆಸ್ಟ್ ಆಕ್ಟರ್. ಸೊ ಆಸ್ ಅನ್ ಆಕ್ಟರ್ ನಮ್ ಕೆಲಸ ಏನು, ಬರೀ ಆಕ್ಟ್ ಮಾಡೋದಷ್ಟೇ. ಈಗ ನಾವು ಆಕ್ಟರ್, ನಿಮಗೆ ಪ್ಯಾಕಪ್ ಅಂದ ತಕ್ಷಣ ಸತ್ಯ ಹೇಳ್ತೀವಿ, ನಾವೇ ಆಕ್ಟರ್ಗಳು ನಾವ್ ಇಲ್ಲಿ ಪ್ಯಾಕಪ್ ಅಂದ ತಕ್ಷಣ ಹೋಗಿ ಮಜಾ ಮಾಡ್ತಾ ಇರ್ತೀವಿ. ಆ ಡಾಬಾಗ್ ಹೋಗೋಣ, ಈ ಹೋಟ್ಲಿಗೆ ಹೋಗೋಣ ಅಂತ ಮಜಾ ಮಾಡ್ತಾ ಇರ್ತೀವಿ ಆಕ್ಟರ್ಗಳು. ನಿರ್ದೇಶಕರು ನಾನೇ ನೋಡಿದೀನಲ್ಲ, ನಾವು ಮೇಕಪ್ ತೆಗೆದು ಹಿಂಗ್ ಹೋಗ್ಬೇಕಾದ್ರೆ ಬಾಯ್ ಬಾಯ್ ಅಂದ್ರೆ ಬಾಯ್ ಬಾಯ್ ನಾಳೆ ಸಿಗೋಣ ಅಂತಾರೆ. ಅಲ್ಲಾಗ್ಲೇ ಅಸೋಸಿಯೇಟ್ಸ್ ನ ಕೂರ್ಸ್ಕೊಂಡು ಕ್ಯಾಮ್ರಾಮನ್ ಕೂರ್ಸ್ಕೊಂಡು ನಾಳೆದು ಸೆಟ್, ನಾಳೆ ಏನ್ ಸೆಟ್ ಪ್ರಾಪರ್ಟಿ ಬೇಕು, ನಾಳೆ ಏನ್ ಬೇಕು ಅಂತಿರ್ತಾರೆ. ಆ ಕಷ್ಟ ನಮ್ಗಿಲ್ಲ. ಎಷ್ಟು ಅದೃಷ್ಟ ನೋಡಿ ಆಕ್ಟರ್ಗೆ. ಅಲ್ಲೂ ಎಷ್ಟು ಅದೃಷ್ಟ ಅಂತ ಹೇಳ್ತೀನಿ. ನಿಮ್ಗೆ ಕೆರ್ಕೊಳಕ್ ಕೂರ್ಸತ್ತಿರಲ್ಲ. ಎಷ್ಟೋ ಸಲ ಕ್ಯಾಮ್ರಾಮನ್ ಸರ್ ಹೋಗ್ ಬರಲ್ಲ ವಾಶ್ರೂಮ್ಗೆ ಅಂತಾರೆ. ನಾವ್ ಹಂಗಲ್ಲ, ನಿಮ್ ಕ್ಲೋಸಪ್ ಇದ್ದಾಗ ನಾನ್ ಫ್ರೀ, ನನ್ ಕ್ಲೋಸಪ್ ಇದ್ದಾಗ ನೀವು ಫ್ರೀ. ಮತ್ತೆ ಸೊ ಇಷ್ಟೆಲ್ಲ ಆರಾಮಾಗಿರ್ಬೇಕಾದ್ರೆ ಆಕ್ಟರ್ ಬರೀ ಆಕ್ಟ್ ಮಾಡಿದ್ರೆ ಸಾಕು, ಆರಾಮಾಗಿ ಏನು ಬೇಡ, ಎಕ್ಸ್ಟ್ರಾ ಯಾವ್ದಕ್ಕೂ ತಲೆ ಹಾಕದೆ, ಯಾವ ಡಿಪಾರ್ಟ್ಮೆಂಟ್ಗೂ ತಲೆ ಹಾಕಿ ಬರೀ ಆಕ್ಟ್ ಮಾಡ್ಕೊಂಡ್ ಬಂದ್ರೆ ಸಾಕು. ಆ ಒಂದು ವಿಷಯದಲ್ಲಿ ಆಕ್ಟರ್ಸ್ ಆರ್ ವಿ ಆರ್ ಆಲ್ ಪ್ರಿವಿಲೇಜ್ಡ್. ಸೊ ಆರಾಮು ಆ ಟೈಮಲ್ಲಿ ಕಾಲು ಹೇಳ್ಕೊಂಡು ಕೂತಿರ್ತೀವಿ ಅಷ್ಟೇ, ಇನ್ನೇನಿಲ್ಲ. ಸೀರಿಯಸ್ ಆಗಿ ಏನು ತಗೋಬೇಕಲ್ಲ. ವೈ ಶುಡ್ ಯು ಟೇಕ್ ಲೈಫ್ ವೆರಿ ಸೀರಿಯಸ್ಲಿ? ನಾಳೆ ಬೆಳಗ್ಗೆ ಏನಾಗುತ್ತೆ ನನಗೆ ಗೊತ್ತಿಲ್ಲ ಅಲ್ವಾ? ಕರೆಕ್ಟ್. ನಾಳೆ ಬೆಳಗ್ಗೆ ಏನಾಗುತ್ತೆ ಯಾರು ಗೊತ್ತು? ದೇವ್ರು ನಮಗೆ ದೊಡ್ಡ ಇಟ್ಕೊಟ್ಟಿರೋದು ಅಂದ್ರೆ ಕ್ವಶನ್ ಮಾರ್ಕ್. ನೆನ್ನೆದ್ರ ಬಗ್ಗೆ ಚಿಂತೆ ಮಾಡಬೇಡ, ನಾಳೆದ್ರ ಬಗ್ಗೆ ಯೋಚನೆ ಮಾಡಬೇಡ. ಉಪೇಂದ್ರ ಅವ್ರು ಒಂದ್ರಲ್ಲಿ ಹೇಳ್ತಾರೆ, ದೇವ್ರು ನಿಂದು ಅಂತ ಏನು ಅಂದ್ರೆ ನಂದು ಅಂತ ಏನು ಅಂದ್ರೆ ನನ್ನ ಇಂಟಿ ಮಗು ಅಂದ್ರೆ ಇಲ್ಲ ಇಲ್ಲ, ನಿನ್ನ ಇಂಟಿ ಒಂದಿನ ಸ್ವತಃ ನಿನ್ ಮಕ್ಳು ಮದುವೆ ಗೊತ್ತಾಗ್ತದೆ. ನಿಂದು ಅಂತ ನಂದು ಕಾರು ಬಂಗ್ಲೆ ಅವೆಲ್ಲ ಏನಿಲ್ಲ, ತಾತ್ಕಾಲಿಕ. ಭೂಕಂಪ ಬಂದ್ರೆ ನಿನ್ ಮನೆ ನಿಂದು ಅಂತ ಏನು ಅಂತ ಗೊತ್ತ, ಕೊನೆ ನೀನೇ ಹೇಳಪ್ಪ ದೇವ್ರು ಏನು ಅಂದಾಗ ಎಷ್ಟು ಚೆನ್ನಾಗಿ ಹೇಳ್ತಾರೆ ಉಪೇಂದ್ರ. ನಿಂದು ಅಂತ ಇರೋದು ನಿನಗೆ ಕೊಟ್ಟಿರೋ ಟೈಮ್, ಅದನ್ನ ಎಂಜಾಯ್ ಮಾಡು. ಬ್ರೂಸ್ ಲೀ ಹೇಳ್ತಾರೆ, ಲೈಫ್ ಈಸ್ ಆಲ್ ಮೇಡ್ ಅಪ್ ಆಫ್ ಟೈಮ್. ಆ ಟೈಮ್ ನೀನ್ ಯೂಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನೇನ್ ಬದುಕಿದ್ದು ವೇಸ್ಟ್. ಕರೆಕ್ಟ್. ಸೊ ಆ ಟೈಮಲ್ಲಿ, ಆ ಫ್ರೀ ಟೈಮಲ್ಲಿ ಕಾಲು ಹೇಳ್ಕೊಂಡು ಕೂತಿರ್ತೀವಿ. ಲೈಫ್ ನ್ಯಾಕ ಅಷ್ಟು ಸೀರಿಯಸ್ ಆಗಿ ತಗೋಬೇಕು? ಇದರೇ ಕೆಲವರು ಆಕ್ಟರ್ಗಳು ಒಂದ್ ರೂಮಲ್ಲಿ ಕೂತ್ಕೊಂಡ್ರೆ ಆಚೆ ಬರಲ್ಲ, ಊಟ ತಿಂಡಿಗೆ ನಮ್ ಜೊತೆ ಕೂತ್ಕೊಳ್ಳಲ್ಲ. ಅದವ್ರ ಇಷ್ಟ. ನಮ್ ತರ ಅವ್ರು ಇರಲ್ಲ, ಅವ್ರ ತರ ನಾವಿರಲ್ಲ. ಸೊ ನಂದು ಒಂದು ಪಾಲಿಸಿ ಇದೆ ರಾಜು, 10 ಜನಕ್ಕೆ ನಾನ್ ಹೊಂದ್ಕೋಬೇಕು, ನನಗೆ 10 ಜನ ಹೊಂದ್ಕೊಳ್ಳಲ್ಲ. ಇದು ಸತ್ಯ, ಇದು ಸರ್ವಕಾಲಿಕ ಸತ್ಯ. ಹೌದು. ಮರಕ್ಕಿಂತ ಮರ ದೊಡ್ಡದು. ನಾನು ಗೇಣ್ ಬಿಟ್ರೆ 10 ಜನ ನನ್ನ ಮಾರ್ ಬಿಟ್ಬಿಟ್ಟು ಹೋಗಲ್ಲ, ನೀನ್ ಅಲ್ಲೇ ಇರು ಅಂತಾರೆ. ಕರೆಕ್ಟ್ ಅಲ್ವಾ? ಅನ್ಟಚಬಲ್ ತರ ಕೂತ್ಕೊಂಡ್ರೆ ನೀನ್ ಅಲ್ಲೇ ಇರು ಗುರು, ನೀನ್ ಅಲ್ಲೇ ಚೆನ್ನಾಗಿರು, ನಾನು ಇಲ್ಲೇ ಇರ್ತೀನಿ ಅಷ್ಟೇ. ಸರ್, ಇಷ್ಟೊತ್ತು ನಾವು ಮಾತಾಡಿದ್ವಿ, ನಿಮ್ ಜೊತೆ ಬಹಳ ಖುಷಿ ಆಯ್ತು. ಸೊ ಈಗ ಅಟ್ ಪ್ರೆಸೆಂಟ್ ಅಲ್ಲಿ ನಿಮ್ ಲೈಫ್ ಹೇಗೆ ಅನಿಸ್ತದೆ? ನಾವ್ ಹೆಂಗ್ ನೋಡ್ತೀವಿ ಹಂಗೆ ರಾಜು. ಕಷ್ಟ ಅನ್ಕೊಂಡ್ರೆ ಕಷ್ಟ. ಒಂದ್ ಮಾತಿದೆ, ಐ ಆಲ್ವೇಸ್ ಕಂಪ್ಲೇಂಟ್ ದಟ್ ಐ ಡಿಂಟ್ ಹ್ಯಾವ್ ಎ ಗುಡ್ ಪೇರ್ ಆಫ್ ಶೂ until I saw a man without legs ಅಂತೆ. ಅಯ್ಯೋ ನನ್ನ ಹತ್ರ ಒಳ್ಳೆ ಚಪ್ಪಲಿ ಇಲ್ಲ, ಒಳ್ಳೆ ಶೂ ಇಲ್ಲ ಅಂತ ಕೊರತಾನೆ ಇದ್ನಂತೆ. ಏನ್ ದೇವ್ರೆ ನನಗೊಂದ್ ಚಪ್ಪಲಿ ಹಾಕೊಳಕ್ಕೂ ಹೋಗ್ತಾ ಇಲ್ಲ ಹಂಗೆ ಅಂತ. ಒಂದಿನ ಕಾಲಿಲ್ಲದವ್ರ ನೋಡಿದಾಗ ಅನ್ಕೊಂಡಂತೆ, ದೇವ್ರೆ ನನಗೆ ಕಾಲಾರು ಕೊಟ್ಟಿದ್ಯಾ ಅನ್ಕೊಂಡಂತೆ. ಸೊ ಲೈಫ್ ನೀವ್ ಹೆಂಗ್ ನೋಡ್ತೀರಂಗೆ. ಎವ್ರಿ ಪರ್ಸನ್ ಯು ಮೀಟ್ ಈಸ್ ಫೈಟಿಂಗ್ ಇಸ್ ಓನ್ ಬ್ಯಾಟಲ್. ಆನೆಗೆ 100 kg ಎಲೆ ಹುಡ್ಕೋದು ಎಷ್ಟು ಕಷ್ಟನೋ, ಇರುವೆ ಒಂದ್ ಸಣ್ಣ ಸಕ್ಕರೆ ಕಾಳು ಹುಡ್ಕೋದು ಅಷ್ಟೇ ಕಷ್ಟ. ಬಾತ್ಕೋಳಿ ತೇಲೋ ತರನೇ ಕಾಣುತ್ತೆ, ಆದ್ರೆ ನೀರ್ ಕೆಳಗಡೆ ಕಾಲ್ ಬಡಿತಾ ಇರುತ್ತೆ. ಆ ಬಡಿಯೋ ಕಷ್ಟ ಯಾರಿಗೂ ಕಾಣಲ್ಲ, ತೇಲೋ ಬಾತ್ಕೋಳಿ ಮಾತ್ರ ಕಾಣುತ್ತೆ ನಿಮ್ಗೆ ಅಲ್ವಾ? ಸೊ ಲೈಫ್ ನ ನಾನು ಹಿಂಗೇ ಇರ್ತೀನಿ ಅಥವಾ ನಾನು ಹೆಂಗ್ ಬೇಕಾದ್ರೂ ಇರ್ತೀನಿ, ಈ ಎರಡರಲ್ಲಿ ಆಯ್ಕೆ ನಮ್ದು. ಹೆಂಗ್ ಬೇಕಾದ್ರೂ ಇರ್ತೀನಿ ಅನ್ನೋದು ಕೇಳೋರಿಲ್ಲ, ಹೇಳೋರಿಲ್ಲ. ನಾನು ಹಿಂಗೆ ಇರ್ತೀನಿ ಅಂದಾಗ ವಿತ್ ಪ್ರಿನ್ಸಿಪಲ್ಸ್ ಬದುಕ್ಬಿಟ್ರೆ ಒಳ್ಳೇದು. ಆಮೇಲೆ ತುಂಬಾ ಸೀರಿಯಸ್ ಆಗ್ತಾ ಹೋಗ್ಬಿಡಿ, ನನ್ನ ಲೈಫ್ ಹೇಳೋದು ತುಂಬಾ ಸೀರಿಯಸ್ ಆಗ್ತಾ ಹೋಗ್ಬಿಡಿ. ನಾಳೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಇರೋ ಮೂಮೆಂಟ್, ಲೀವ್ ಫಾರ್ ದ ಮೂಮೆಂಟ್ ಅಷ್ಟೇ. ಇವತ್ತೇನ್ ನಾವಿಬ್ರು ಕುತ್ಕೊಂಡು ಮಾತಾಡ್ತಾ ಇದೀವಿ, ಇದೇ ಸತ್ಯ. ನಾಳೆ ನನಗೇನಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ನಾನ್ ಮಾಡಿರೋ ಒಂದು ಏನಂದ್ರೆ, ಕಲಾವಿದನ್ಗೆ ಏನು ಅಂದ್ರೆ ಸತ್ತ ಮೇಲೂ ನೆನಪಲ್ಲಿ ಇಟ್ಕೊಳ್ಳೋ ಕಲಾವಿದ ಅಷ್ಟೇ. ಇಂಥವೊಬ್ಬ ಇದ್ದಲ್ವಾ ಅಂತಾರೆ. ಒಬ್ಬ ಲೇಮ್ಯಾನ್ಗೂ ಒಬ್ಬ ಕಲಾವಿದನಿಗೂ ಇಷ್ಟ ವ್ಯತ್ಯಾಸ. ಒಬ್ಬ ಲೇಮ್ಯಾನ್ಗೆ ಏನಾಗುತ್ತೆ, ಅವ್ನ ಫ್ಯಾಮಿಲಿ ಅವ್ರು ಜ್ಞಾಪಕ ಇಟ್ಕೊಂತಾರೆ. ನಮ್ಮ ಅಪ್ಪ ಹಿಂಗಿದ್ರು, ನಮ್ ದೊಡ್ಡಪ್ಪ ನಮ್ ಚಿಕ್ಕಪ್ಪ ಹಿಂಗಿದ್ರು, ಅವ್ರು ಸ್ವಲ್ಪ ಜ್ಞಾಪಕ ಇಟ್ಕೊಂತಾರೆ. ನಮ್ಮನ್ನ ಜನನು ಜ್ಞಾಪಕ ಇಟ್ಕೊಂತಾರೆ. ಈ ಒಬ್ಬ ಇದ್ದಾಗ ಒಬ್ಬ ಆಕ್ಟರ್ ಪಾಪ ಹಿಂಗಾಗೋಯ್ತು ಅಂತ ಹೇಳ್ತಾರೆ. ಸೊ ಅಷ್ಟೇ, ಸತ್ ಮೇಲೂ ಬದುಕೋನು ಕಲಾವಿದ. ಸೊ ಎಲ್ಲಾ ಪ್ರೀತಿ ಸಿಕ್ಕಿದೆ. ಲೈಫ್ ನ್ಯಾಕ್ ತುಂಬಾ ಸೀರಿಯಸ್ ಆಗಿ ತಗೋಬೇಕು. ನಾನಂತೂ ತುಂಬಾ ಪ್ಲಾನ್ ಮಾಡಕ್ ಹೋಗಲ್ಲ. ನನ್ಗೆ ಅದೇನು ಅಷ್ಟು ಇಷ್ಟ ಆಗಲ್ಲ. ತುಂಬಾ ಪ್ಲಾನ್ ಮಾಡಿ ಏನಂದ್ರೆ, ಈ ಕತ್ತೆಗೆ ಕ್ಯಾರೆಟ್ ಕಟ್ಬಿಟ್ಟು ರೇಸಲ್ಲಿ ಓಡಿಸ್ತಾರೆ ಗೊತ್ತಾ? ಕ್ಯಾರೆಟ್ ಸಿಗುತ್ತೆ ಅಂತ ಕತ್ತೆ ಓಡ್ತಾನೆ ಇರುತ್ತೆ. ಹಂಗಾಗ್ಬಿಟ್ಟೆ ನಮ್ ಜೀವನ. ಏನ್ ಮಾಡ್ತೀರಾ? ಬೇಕೋ ಬೇಡೋ ನಮ್ ಶೋಕಿಗಳಿಗೆ EMI ಜೀವನ.
ಕರೆಕ್ಟ್. ಎವ್ರಿ ಮಂತ್ ಇರಿಟೇಷನ್ ಅಂತ ಅದು, ಈಸಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಲ್ಲ ಅದು. ಸೊ EMI ಜೀವನ, ಇವತ್ತಿಗೆ EMI ಜೀವನ, ಫಾಸ್ಟ್ ಫುಡ್ ಜೀವನ ಇವತ್ತಿಗೆ. ಮುಂಚೆ ಊಟ ಹಾಕ್ಬಿಟ್ಟು ಬಿಲ್ ಇಸ್ಕೊಳ್ಳೋರು, ಇವತ್ತು ಕಳ್ಳನ ಮಕ್ಳು ಮುಟ್ಟು ಬಿಲ್ ಕಟ್ಬಿಟ್ಟು ದುಡ್ಡು ತಗೊಂತಾರೆ. ಈ ಸ್ಥಿತಿ ಬಂದಿದೆ ಜೀವನ. ಕರೆಕ್ಟ್ ಅಲ್ವಾ? ಕಾಸು ಕೊಟ್ಟು ನೀರು ಕುಡಿಯಂಗಾಗಿದೆ ಇವತ್ತಿಗೆ. ಕರೆಕ್ಟ್. ಇವತ್ತಿಗೆ ನಾವು ಫ್ರೀಯಾಗಿ ಕುಡಿತಾ ಇರೋದು ಅಂದ್ರೆ ಗಾಳಿ ಒಂದೇ. ಗವರ್ಮೆಂಟ್ ಯಾವತ್ತು ಅದಕ್ಕೂ ಟ್ಯಾಕ್ಸ್ ಆಗೋದು ಗೊತ್ತಿಲ್ಲ. ಸೊ ಚೆನ್ನಾಗಿ ಗಾಳಿ ಕುಡ್ಕೊಂಡು ಆರೋಗ್ಯವಾಗಿರಿ. ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ ಮುಂದೆ 1000 ಕೋಟಿ ಇಟ್ಬಿಟ್ಟು ನಿಮ್ಗೆ ಆರೋಗ್ಯ ಬೇಕಂದ್ರೆ ಫ್ರಾಂಕ್ ಆಗಿ ಇಟ್ಟಿನ ಆರೋಗ್ಯ ಬೇಕು ಅಂತಾರೆ. ನಾನು ಸುತ್ತ ಇರೋದೇ ನಾನು ನೋಡಿದೀನಿ ಪಾಪ, ಏನೇನೋ ಕಾಯಿಲೆ. ಈಗ ನಾನು ಎಷ್ಟೊಂದು ಜನ ಯಾರು ತುಂಬಾ ಸೌಂದರ್ಯವಾಗಿರೋದು ಅಂದ್ರೆ ನಾನು ಹೇಳ್ತೀನಿ ಆರೋಗ್ಯವಾಗಿರೋನು ಆಕ್ಚುಲಿ ಸೌಂದರ್ಯವಾಗಿರೋದು ಅಂತೀನಿ. ಕರೆಕ್ಟ್. ಹೆಲ್ತ್ ಇಸ್ ವೆಲ್ತ್. ಯಾವನ್ ಹೇಳದ್ನೋ ಗೊತ್ತಿಲ್ಲ, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ. ಹೆಲ್ತ್ ಇಸ್ ವೆಲ್ತ್. ಹೆಲ್ತ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿ. ನಿಮ್ಮ ಬಾಯ ಒಳಗೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೇಕಂತೆ. ವಾಟ್ ಗೋಸ್ ಇನ್ ಯುವರ್ ಮೌತ್ ಯು ಶುಡ್ ನೋ. ಅದ್ರ ಮೇಲೆ ಹಿಡ್ತಾ ಇಟ್ಕೊಳ್ಳಿ. ನಿಮ್ಮ ನಾಲ್ಗೆಗೆ ರುಚಿಯಾಗಿರೋದು ನಿಮ್ಮ ಆರೋಗ್ಯಕ್ಕೆ ರುಚಿ ಅಲ್ಲ ಅದು. ಕರೆಕ್ಟ್. ನಿಮ್ ನಾಲ್ಗೆಗೆ ಯಾವ್ದು ರುಚಿ ಅಲ್ವೋ ಅದು ಆರೋಗ್ಯಕ್ಕೆ ಒಳ್ಳೇದು. ಬಿಟರ್ ಮೇಕ್ಸ್ ಯು ಬೆಟರ್. ಸೊ ಸ್ವಲ್ಪ ಲೈಫ್ ಸ್ಟೈಲ್ ನ ಪ್ಲಾನ್ ಮಾಡಿ. ಲೈಫ್ ನ ಪ್ಲಾನ್ ಮಾಡಕ್ ಹೋಗ್ಬೇಡಿ ತುಂಬಾ. ಕರೆಕ್ಟ್. ಲೈಫ್ ಸ್ಟೈಲ್ ನ ಪ್ಲಾನ್ ಮಾಡಿದಾಗ ಲಾಂಜಿವಿಟಿ ಅಂತ ಇರುತ್ತೆ, ಲೈಫ್ ಸ್ಪ್ಯಾನ್ ಚೆನ್ನಾಗಿರುತ್ತೆ ಅಷ್ಟೇ. ತುಂಬಾ ನಮ್ಮನ್ನ ನಾವು ಸೀರಿಯಸ್ ಆಗಿ ತಗೋಬಾರ್ದು. ಯಾಕಂದ್ರೆ ಜನ ನಮ್ಮನ್ನ ಸೀರಿಯಸ್ ಆಗಿ ತಗೊಳಲ್ಲ, ನಾವು ಅನ್ಕೊಂತೀವಿ ಅಷ್ಟೇ. ಒಂದ್ ಮಾತಿದೆ, ಏನು ನಾವು ಸತ್ ಮೇಲೆ ಜನ ನಮ್ಮನ್ನ ಎಷ್ಟು ಬೇಗ ಮರ್ತು ಬಿಡ್ತಾರೆ ಅನ್ನೋ ಸತ್ಯ ಗೊತ್ತಾಗ್ಬಿಟ್ರೆ ನಾವು ಬದುಕಿದಾಗ ಯಾರನ್ನು ಇಂಪ್ರೆಸ್ ಮಾಡಲ್ವಂತೆ. ನಾನ್ ಸತ್ ಮೇಲೆ ಜನ ನಮ್ಮನ್ನ ಎಷ್ಟು ಬೇಗ ಮರ್ತು ಬಿಡ್ತಾರೆ ಅನ್ನೋ ಸತ್ಯ ಗೊತ್ತಾಗ್ಬಿಟ್ರೆ ನಾವು ಜನ ಇಂಪ್ರೆಸ್ ಮಾಡಲ್ಲ. ಸೊ ಯು ಆರ್ ಹಿಯರ್ ನಾಟ್ ಟು ಎಂಟರ್ಟೈನ್ ಎನಿವನ್. ನೀವು ಇಲ್ಲಿ ಇರೋದು ಯಾರನ್ನ ಎಂಟರ್ಟೈನ್ ಮಾಡಕ್ಕಲ್ಲ, ನಿಮ್ ಜೀವನ ನೀವು ನಡ್ಸಕ್ಕಿದ್ದೀರಾ. ಸೊ ತುಂಬಾ ಸೀರಿಯಸ್ ಆಗಿ ತಗೋಬೇಡಿ. ಸರ್ ನೀವು ಫ್ಲರ್ಟ್ ಮಾಡ್ತೀರಾ? ಫ್ಲರ್ಟಿಂಗ್ ಕೀಪ್ಸ್ ಯು ಯಂಗ್ ಅಂತೆ. ನಾನು ಹೆಂಗಾಗಿದ್ದೀನಿ. ಸೊ ಅದೇ ಆನ್ಸರ್. ಓಪನ್ ಬ್ರಾಕೆಟ್ ಅಲ್ಲಿ ಕೊಡ್ಬೇಕಂತ ಆನ್ಸರ್ಸ್. ಈ ಇಂಡಸ್ಟ್ರಿ ಬಿಟ್ಟು ನಿಮ್ಗೆ ಬೇರೆ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಅನ್ಸಿದ್ಯಾ? ವೈಲ್ಡ್ ಲೈಫ್ ಫೋಟೋಗ್ರಫಿ ತುಂಬಾ ಇಷ್ಟ. ವೈಲ್ಡ್ ಲೈಫ್ ಕನ್ಸರ್ವೇಷನ್, ವೈಲ್ಡ್ ಲೈಫ್ ಫೋಟೋಗ್ರಫಿ. ಎಷ್ಟು ವೈಲ್ಡ್ ಲೈಫ್ ಇಷ್ಟ ನನಗೆ ಅಂದ್ರೆ ಯಾವ್ದಾದ್ರು ಒಳ್ಳೆ ಫೋಟೋಗ್ರಾಫರ್ ಕನ್ಸರ್ವೇಷನ್ ಇದೆ, ಜೀಪ್ ಡ್ರೈವರ್ ಆಗಾರು ಇದ್ಬಿಡೋಣ ಅನ್ಸುತ್ತೆ. ಕಾಡಲ್ಲಿ ಇರೋದು ತುಂಬಾ ಇಷ್ಟ ನನಗೆ. ಓಕೆ, ತುಂಬಾ ಇಷ್ಟ. ಮುಂಚೆ ತುಂಬಾ ಹೋಗ್ತಿದ್ದೆ, ನನ್ನ ಹತ್ರ ಕ್ಯಾಮ್ರಾ ಆಯ್ತು, ಈಗ ಕ್ಯಾಮ್ರಾ ತಗೋಬೇಕು. ನಿಮ್ಗೆ ಕೋಪವನ್ನ ಹೇಗೆ ನಡ್ಕೋತೀರಾ? ಯೂಶಲಿ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ, ಕೋಪನೇ ಮಾಡ್ಕೊಳ್ಳಲ್ಲ. ಮನುಷ್ಯನೇ ತಾನೇ ಮಿಸ್ಟೇಕ್ ಮಾಡೋದು. ನನ್ನಲ್ಲೇ 100 ಮೈನಸ್ ಇರ್ಬೇಕಾದ್ರೆ ನಾನು ಯಾರೋ ಒಬ್ರು ಏನೋ ಸಣ್ಣದೇನೋ ಮಾಡೋದು 99% ಮಾಡ್ಕೊಳಕ್ ಹೋಗಲ್ಲ ನಾನು. ಮಾಡ್ಕೊಂಡ್ರೆ ವಿಕೋಪಕ್ಕೆ ಹೋಗುತ್ತೆ, ಮಾಡ್ಕೊಂಡ್ರೆ ಕೈಯೇ ಮುಂದೆ ನಂದು ಬಾಯಿಗೆ ಹೊರದಾಟಗಳು ಏನೇನೋ ಮಾಡ್ಕೊಂಡ್ಬಿಡಿ ಬಿಡಿ ಲೈಫ್. ಬೇಡ ಅದು. ನೀವು ತುಂಬಾ ಹ್ಯಾಂಡ್ಸಮ್ ಅಂತ ಸಿಕ್ಕಾಪಟ್ಟೆ ಹುಡುಗಿರು ಮೆಸೇಜ್ ಮಾಡ್ತಿದ್ರಂತೆ ತುಂಬಾ ವರ್ಷಗಳಿಂದ, ಹೌದಾ? ನನಗೆ ಮಾಡ್ತಿದ್ರ ನನಗೆ ಗೊತ್ತಿಲ್ಲ. ಬ್ಯೂಟಿ ಲೈಸ್ ಇನ್ ದ ಬಿಹೋಲ್ಡರ್ಸ್ ಐ ಅಂತೆ. ನಿಮಗ್ ನಾನ್ ಚೆನ್ನಾಗ್ ಕಾಣ್ಬೋದು, ಇನ್ನೊಬ್ರು ನಾನ್ ಚೆನ್ನಾಗ್ ಕಾಣ್ದಿರ್ಬೋದು ಅಲ್ವಾ? ಬೇರೆ ಯಾರು ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್ ಎಲ್ರಿಗೂ ಇಷ್ಟ ಬೇಕು ಅಂತೀನಿಲ್ವಲ್ಲ, ಅಥವಾ ಮಿಸ್ ಇಂಡಿಯಾ ಈ ತರ ಎಲ್ರಿಗೂ ಇಷ್ಟ ಬೇಕಂತಿರಲಿಲ್ಲ. ನನ್ನ ದೃಷ್ಟಿಲಿ ನನಗೆ ಯಾರು ಚೆನ್ನಾಗ್ ಕಾಣ್ತಾರೋ ಅವ್ರು ನನಗೆ ಚೆನ್ನಾಗ್ ಕಾಣ್ತಾರೆ, ನನಗೆ ಚೆನ್ನಾಗ್ ಕಂಡವ್ರು ಇನ್ನೊಬ್ರು ಕಾಣ್ಬೇಕು ಅಂತೀನಿಲ್ಲ. ಸೊ ನಮ್ಮನ್ನ ಪ್ರೀತಿ ಮಾಡೋರು ಏನ್ ಕಾರಣಕ್ಕೆ ಪ್ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕೆಲವರು ವ್ಯಕ್ತಿತ್ವದಿಂದ ಹ್ಯಾಂಡ್ಸಮ್ ಅನ್ನಿಸ್ತಾರೆ, ಕೆಲವರು ಬಾಹ್ಯ ಸೌಂದರ್ಯದಿಂದ ಹ್ಯಾಂಡ್ಸಮ್ ಅನ್ನಿಸ್ತಾರೆ. ಡಿಪೆಂಡ್ಸ್ ಏನಕ್ಕೆ ಹ್ಯಾಂಡ್ಸಮ್ ಅಂತ ಹೇಳಿದ್ರು ಅನ್ನೋದು. ನನ್ನ ಬಿಲೀಫ್ ಏನಂದ್ರೆ, ಇಲ್ಲಿ ಖಾಲಿ ಇದ್ರೆ ನೀನ್ ಎಷ್ಟು ಚೆನ್ನಾಗಿದ್ರು ವೇಸ್ಟ್ ನನ್ನ ಪ್ರಕಾರ. ನನಗೆ ಇಲ್ಲಿರ್ಬೇಕು ಏನಾದ್ರು. ನನಗೆ ಯಾವಾದ್ರು ಒಂದು ಹುಡುಗಿ ಇಷ್ಟ ಆದ್ರೂ ತಲೆ ಇದೆ ಅಂತ ಯೋಚನೆ ಮಾಡ್ತೀನಿ, ಅವ್ಳು ಹೆಂಗಾರು ಇರ್ಲಿ. ಯಾಕಂದ್ರೆ ಅದು ಫೇಡ್ ಆಗ್ಬಿಡುತ್ತೆ, ಇಲ್ಲಿರೋದು ಖಾಲಿ ಆಗಲ್ವಲ್ಲ. ಇದು ಏಜ್ ಆಗ್ತಾ ಮುಖದಲ್ಲಿ ಸುಕ್ ಬೀಳುತ್ತೆ. ಬಟ್ ಇಲ್ಲಿರೋದು ಇಲ್ಲಿ ಏನು ಇಲ್ಲ ಅಂದಾಗ ಅವ್ರು ಎಷ್ಟೇ ಚೆನ್ನಾಗಿದ್ರು ಇಟ್ಸ್ ಎ ಟರ್ನ್ ಆಫ್ ಅನ್ಸ್ಬಿಡ್ತಾರೆ. ಇಲ್ಲಿ ಏನಾದ್ರು ಇರ್ಬೇಕು ಒಂಚೂರು. ಸಿನಿಮಾ ಇಂಡಸ್ಟ್ರಿಲಿ ನಿಮ್ಗೆ ಒಂದು ವಿಷಯ ಬದಲಾದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸೋ ಯಾವ ವಿಷಯ ಇರ್ಬೋದು ಸರ್? ಸಿನಿಮಾ ಇಂಡಸ್ಟ್ರಿ ಇಲ್ಲ. ಈ ವಿಷಯ ಬದಲಾದ್ರೆ ಚೆನ್ನಾಗಿರುತ್ತಪ್ಪ. ನಾನು ಆಗ್ಲೇ ಹೇಳ್ದಂಗೆ ನಿರ್ದೇಶಕ ಅಲ್ಟಿಮೇಟ್ ಆಗಿದ್ದೀನ ನನ್ಗೆ ಇಷ್ಟ ಆಗುತ್ತೆ. ಯಾಕೆ ಅಂದ್ರೆ ನಾನು ಆ ವಿಷಯದಲ್ಲಿ ಸ್ವಾರ್ಥಿ. ನಾನೊಬ್ಬ ನಟನೇ ಇರ್ಬೋದು, ನಾನು ಯಾಕೆ ನಿರ್ದೇಶಕರ ಬಗ್ಗೆ ಇಷ್ಟು ಎಂಫಸೈಸ್ ಮಾಡಿ ಹೇಳ್ತಾ ಇದೀನಿ ಅಂದ್ರೆ, ಒಳ್ಳೊಳ್ಳೆ ಸಬ್ಜೆಕ್ಟ್ಸ್ ಆಚೆ ಬರುತ್ತೆ ಅವಾಗ. ಹೋಗ್ಬೇಡಿ ಗೆದ್ದೆತ್ತಿನ ಬಾಲ ಹಿಡ್ದಂಗೆ ಯಾರೋ ಇಟ್ಟಾರ ಅಂತ ಹೋಗ್ಬಿಟ್ರೆ ಅವ್ನು ಹೇಳ್ದಂಗೆ ನೀವು ಕೇಳ್ತಾ ಇರ್ತೀರ. ಯು ಶುಡ್ ಬಿ ಇನ್ ಎ ಪೊಸಿಷನ್ ವೇರ್ ಯು ಕ್ಯಾನ್ ಡಿಕ್ಟೇಟ್ ಟರ್ಮ್ಸ್. ನಿರ್ದೇಶಕ ಹೇಳ್ಬೇಕು, ಆಕ್ಷನ್ ಹೇಳೋದವನೇ, ಮೇಕಪ್ ಹೇಳೋದವನೇ ಅಲ್ವಾ. ಸೊ ಅವನು ಅಲ್ಟಿಮೇಟ್. ಓಕೆ, ಇವಾಗ ನಿಮ್ ಪ್ರಕಾರ ಇಷ್ಟು ವರ್ಷದ ನೀವು ಜರ್ನಿಯಲ್ಲಿ ನಿರ್ದೇಶಕನಿಗೆ ಈ ಎಬಿಲಿಟಿ ಸಿಗರೆ ಚೆನ್ನಾಗಿರುತ್ತೆ ಇವತ್ತಿನ ಪರಿಸ್ಥಿತಿಗೆ ಅಂತ ಅನ್ಸೋಂತ ವಿಚಾರಗಳು? ಒಂದು ಕಮಾಂಡಿಂಗ್ ಇರಬೇಕು, ಕಮಾಂಡಿಂಗ್ ಕೆಪಾಸಿಟಿ ಇರಬೇಕು. ಇನ್ನೊಂದು ಅಟ್ ದ ಸೇಮ್ ಟೈಮ್ ಅಂತಃಕರಣ ಅನ್ನೋದು ಇರಬೇಕು. ಎಲ್ಲ ಒಂದೇ ತರ ಆಕ್ಟರ್ಸ್ ಅಲ್ಲ. ಆಕ್ಟರ್ಸ್ಗಳು ಏನ್ ಗೊತ್ತೋ ತುಂಬಾ ಭಾವುಕರು. ಸೊ ನಿಮಗೆ ಯಾರಿಂದ ಒಬ್ಬ ನಿರ್ದೇಶಕನಿಗೆ ಒಬ್ಬ ಆಕ್ಟರ್ದು ಸ್ಟ್ರೆಂತ್ ಗೊತ್ತಿರ್ಬೇಕು. ಇವನ್ ಏನ್ ಪ್ಲಸ್ ಪಾಯಿಂಟ್, ಇವಳಲ್ಲಿ ಏನ್ ಪ್ಲಸ್ ಪಾಯಿಂಟ್, ಅದನ್ನ ಆನ್ ಸ್ಕ್ರೀನ್ ತರೋನು ನಿರ್ದೇಶಕ ಅದಿರ್ಬೇಕು. ಅವನು ಪ್ಲಸ್ ಏನು ಅಂತ ನಿನಗೆ ಗೊತ್ತಾಗ್ಬಿಟ್ರೆ ನೀನ್ ಔಟ್ಪುಟ್ ತೆಗಿಯಕ್ ಈಸಿ.
ಒಬ್ಬೊಬ್ರದ್ದು ಒಂದೊಂದು ಸ್ಟ್ರೆಂತ್ ಇರುತ್ತೆ ಆಕ್ಟರ್ಸ್. ಆ ಸ್ಟ್ರೆಂತ್ ನ ತಿಳ್ಕೊಳ್ಳೋನು ನಿರ್ದೇಶಕ. ಸರ್ ಇಲ್ಲಿವರೆಗೂ ನೀವು ಎಷ್ಟು ಸೀರಿಯಲ್ ಅಭಿನಯಿಸಿರ್ಬೋದು ಸರ್? ಎಷ್ಟೊಂದು ನೋಡಿದೀನಿ. ಹಾ, ಲೆಕ್ಕ ಎಷ್ಟೊಂದು ನೋಡಿದೀನಿ. ಸಾವಿರಾರು ಎಪಿಸೋಡ್ ನೋಡಿರೋದು ಎಷ್ಟೊಂದಿದೆ. ಓಕೆ, ಎಷ್ಟೊಂದು ನೋಡಿದೀನಿ. ಹೇಳ್ತಾವ್ರು ಎಷ್ಟೊಂದು ಆಗ್ಬಿಟ್ಟಿರುತ್ತೆ. ಇನ್ ಬಿಟ್ವೀನ್ ಸಿನಿಮಾನು ಮ್ಯಾನೇಜ್ ಮಾಡ್ತಾ ಇರ್ತೀವಲ್ಲ, ಸಿನಿಮಾ ಒಂದು 50 ಆಗಿರ್ಬೋದು, ಸೀರಿಯಲ್ ಒಂದು 70-80 ಆಗ್ಬಿಟ್ಟಿರ್ಬೋದು. ಓಕೆ ಓಕೆ. 92 ಕ್ಯಾಮ್ರಾ ಫೇಸ್ ಮಾಡಿದ್ ಫಸ್ಟ್ ನಾನು ನನ್ನ ತಮ್ಮ. ನಾನು ಇನ್ನು 10th ಅಲ್ಲಿ ಇದ್ದೆ, ನನ್ನ ತಮ್ಮ 7th ಅಲ್ಲಿ ಇದ್ದ. ಅದಾದ್ಮೇಲೆ 98 ಆಲ್ಮೋಸ್ಟ್ ಆದ್ಮೇಲೆ ಫುಲ್ ಟೈಮ್ ಇಂಡಸ್ಟ್ರಿಗೆ ಬಂದ್ಬಿಟ್ವಿ. ಮಧ್ಯದಲ್ಲಿ ಒಂದ್ಸಲ ಟಯೋಟ್ ಆಗೋದೆ ನಾನು, ಒಂದು ಲಕ್ ಟ್ರೈ ಮಾಡೋಣ ಅಂತ. ಚಾಸಿಸ್ ಲೈನ್ ಅಲ್ಲಿ ಇದ್ದೆ ನಾನು. ಸೈಲೆನ್ಸರ್, ಬ್ರೇಕ್ ಆಯಿಲ್ ಇವೆಲ್ಲ ನನ್ನ ಇನ್ಚಾರ್ಜ್ ಇತ್ತು. ನಮ್ಮ ಇಂಡಸ್ಟ್ರಿನೇ ಸರಿ. ನಿಮ್ಗೆ ಯಾವತ್ತೂ ನಿರ್ದೇಶಕ ಆಗಬೇಕು ಅಂತ ಅನ್ಸಿಲ್ವಾ? ಇದೆ, ಖಂಡಿತ ಇದೆ. ಖಂಡಿತ ಇದೆ. ಸಬ್ಜೆಕ್ಟ್ ಇದೆ, ಎಲ್ಲ ಕರೆಕ್ಟ್ ಆಗಿ ಆಗಿದ್ರೆ ಆಗಿರೋದು, ಏನು ಆಗ್ಲಿಲ್ಲ. ಮುಂದೆ ಏನು ಅಂತ ಗೊತ್ತಿಲ್ಲ. ಇದೆ, ಡೈರೆಕ್ಷನ್ ಆಸಕ್ತಿ ತುಂಬಾ ಇದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನೀವು ನಮ್ಮ ಸಿನಿಮಾ ಸಂಚಾರ ಕಾರ್ಯಕ್ರಮದಲ್ಲಿ ನಮ್ಗೆ ನಿಮ್ ಸಮಯ ಕೊಟ್ಟಿದ್ದಕ್ಕೆ, ಇಷ್ಟು ಮುಕ್ತವಾಗಿ ಮಾತಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಮೇನ್ ಜನರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ 92 ಅಂತ ಲೆಕ್ಕ ಹಾಕಿದ್ರು 31 ವರ್ಷ ಆಗ್ತಾ, 32 ವರ್ಷ ಆಗ್ತಾ ಬಂತು. ಇಷ್ಟು ವರ್ಷ ನಮ್ಮನ್ನೆಲ್ಲ ನೋಡಿ ಕಾಪಾಡಿದ್ದಾರೆ. ಸಿ ಅಲ್ಟಿಮೇಟ್ ಏನ್ ಗೊತ್ತಾ, ಇವಾಗ ನಾನು ಏನೇ ಒಂದು ಈ ವಾಚ್ ಅಂಗಡಿಯವ್ರು ವಾಚ್ ಮಾಡಿದ್ರೆ ತಗೊಳ್ಳೋನು ಗ್ರಾಹಕ. ಇನ್ನೇನೋ ಒಂದು ನಾನು ಬಟ್ಟೆ ಹಾಕೊಂಡಿರ್ಬೋದು, ಏನೇ ಅಲ್ಟಿಮೇಟ್ ಯಾರಿಗೆ ರೀಚ್ ಆಗ್ಬೇಕು ನಾನು ಮಾಡಿದ ಪ್ರಾಡಕ್ಟ್. ಸೊ ಸಿನಿಮಾ ಒಂದು ಪ್ರಾಡಕ್ಟ್ ಅಂತ ಲೆಕ್ಕ ಹಾಕೋರು, ಅದು ಕಲೆನೇ ಇರೋದು, ನಾವು ಪ್ರಾಡಕ್ಟ್ ಅಂತ ಹೇಳದೇ ಇರೋದು. ಬಟ್ ಔಟ್ಪುಟ್ ಫೈನಲಿ ನೋಡೋದು ಒಬ್ಬ ಪ್ರೇಕ್ಷಕ ಅಲ್ವಾ. ಸೊ ಅವರು ನಮ್ಮನ್ನ ನೋಡಿ ಶಬಾಸ್ ಅಂತಾರಲ್ಲ, ಸೊ ಅವ್ರು ಕೂಡ ಅನ್ಕಂಡೀಷನಲ್, ನಾನು ಹೇಳಿದ್ನಲ್ಲ, ಆ ಪ್ರೀತಿ ಮುಂದೆ ಯಾವುದೂ ಇಲ್ಲ. ಅಲ್ಟಿಮೇಟ್ ಏನೇ ನಾವು ಕೆಲಸ ಮಾಡೋದು. ಸೊ ನಾವು ಒಬ್ಬ ಆಕ್ಟರ್ ಆಗಿ ನಮ್ಗೆ ಅಡ್ವಾಂಟೇಜ್ ಏನು ಅಂದ್ರೆ, ಕೆಲವರು ನಾನು ಡಾಕ್ಟರ್ ಆಗಬೇಕು ಅಂತ ಆಸೆ, ನಾನು ಪೊಲೀಸ್ ಆಫೀಸರ್ ಆಗಬೇಕು, ನಾನು ಮಿಲಿಟರಿ ಮ್ಯಾನ್ ಆಗಬೇಕು, ನಾನೊಬ್ಬ ಲಾಯರ್ ಆಗಬೇಕು, ನಾನೊಬ್ಬ ಇನ್ನೇನ್ ಆಗಬೇಕು ಅಂತಾರೆ. ನಾವೆಲ್ಲ ಆಗ್ಬಿಟ್ಟಿರ್ತೀವಲ್ಲ. ನಾನು ಎಷ್ಟು ಸಿನಿಮಾ ಪೊಲೀಸ್ ಆಗಿದ್ದೀನಿ, ಕಾನ್ಸ್ಟೇಬಲ್ ಆಗಿದ್ದೀನಿ, ನಾನು ಎಷ್ಟೋ ಕಡೆ ವಿಲನ್ ಆಗಿದ್ದೀನಿ, ಹೀರೋ ಆಗಿದ್ದೀನಿ, ಸರ್ಜನ್ ಆಗಿ ವರ್ಕ್ ಮಾಡಿದೀನಿ. ಎಲ್ಲ ಪ್ರೊಫೆಷನ್ ಆಗೋ ತಾಕತ್ತಿರೋದು ನಟನ್ಗೆ. ಸೊ ಅಲ್ಟಿಮೇಟ್ ಇದಕ್ಕೆಲ್ಲ ನಮ್ಮನ್ನ ಇಂಡಸ್ಟ್ರಿಯವ್ರು ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡ್ ಬರ್ತಾರೋ. ಒಬ್ಬ ನಿರ್ದೇಶಕ ಇರ್ಬೋದು, ನಿರ್ಮಾಪಕ ಇರ್ಬೋದು, ಪ್ರತಿಯೊಬ್ಬರು ನಮ್ಮನ್ನ, ಒಂದು ಲೈಟ್ ಹುಡುಗ ಇರ್ಬೋದು, ಒಬ್ಬ ಟಚ್ ಅಪ್ ಬಾಯ್, ಮೇಕಪ್ ಹುಡುಗ ಇರ್ಬೋದು, ನಮ್ಮ ಸಹ ಕಲಾವಿದ್ರು, ಜೂನಿಯರ್ ಆರ್ಟಿಸ್ಟ್, ಪ್ರತಿಯೊಬ್ಬರು ಕೊಡುಗೆನೆ ಒಂದು ಔಟ್ಪುಟ್ ಅಲ್ವಾ, ಹಿಂಗ್ ಬರ್ಕೋದು. ಈಗ ನಾನು ಒಂದು ಸಿನಿಮಾಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ಕೊಳ್ಳಿ, ಜೂನಿಯರ್ ಆರ್ಟಿಸ್ಟ್ ಆಗಿ ಕಳ್ಳನೂ ಬೇಕು, ಜೈಲಲ್ಲಿ ಕೂತು ಒಬ್ಬ ಕಳ್ಳನ ತರ ರೋಲ್ ಮಾಡೋಬೇಕು, ಒಬ್ಬ ಕಾನ್ಸ್ಟೇಬಲ್ ಬೇಕು, ಒಬ್ಬ ರೈಟರ್ ಬೇಕು, ಪ್ರತಿಯೊಬ್ಬರು ಬೇಕು ನಿಮ್ಗೆ. ನಾನೊಂದು ಹಾಸ್ಪಿಟಲ್ ಡಾಕ್ಟರ್ ರೋಲ್ ಮಾಡಿದ್ರೆ ಹಿಂಗೆ ಪೇಷಂಟ್ ರೋಲ್ ಮಾಡಕ್ ಒಬ್ಬ ಬೇಕು ಜೂನಿಯರ್ ಆರ್ಟಿಸ್ಟ್, ಸ್ಟ್ರೆಚರ್ ಕಳ್ಕೊಂಡು ಹೋಗೋಕೆ, ಇಂಜೆಕ್ಷನ್ ಕೊಡೋಕೆ ಒಬ್ಬಳು ನರ್ಸ್ ಬೇಕು. ಸೊ ನಾನೊಬ್ಬನೇ ನನ್ನಿಂದ ಅನ್ಕೊಂತೀನಲ್ಲ, ಅದು ರಾಂಗ್. ನಾವ್ ಆಕ್ಟರ್ ಇದಾರಲ್ಲ, ನಮ್ಮನ್ನ ಆಕ್ಟರ್ ಮಾಡಕ್ಕೆ ತುಂಬಾ ಜನರ ಸಪೋರ್ಟ್. ನಾವು ಒಬ್ಬರೇ ಸ್ವಾವಲಂಬವಾಗಿ ಬರೋದು ಆಗದೇ ಇಲ್ಲ. ಸೊ ನಮ್ಮನ್ನ ಎತ್ತಿ ಹಿಡಿಯೋದು ತುಂಬಾ ಜನ. ಸೊ ಅವ್ರಗಳಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಅಂಡ್ ಎತ್ತಿ ಹಿಡಿದ ಮೇಲೆ ನಮ್ಮನ್ನು ನೋಡಿ ನಮ್ಮನ್ನ ಬೆಳೆಸ್ತಾರಲ್ಲ ಜನ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಸೊ ನಾವ್ ಇವತ್ತು ಏನೇ ಆಗಿದ್ರು ಕಾಣದ ಕೈಗಳು ತುಂಬಾ ಇರ್ತದೆ ಹಿಂದೆ. ಸೊ ನಾನು ನನ್ನಿಂದ ಅನ್ಕೊಂಡ್ರೆ ಡಮಾರ್, ಅದು ನನ್ನಷ್ಟು ಬಿಗ್ಗೆಸ್ಟ್, ನನ್ನಷ್ಟು ದೊಡ್ಡ ಮುಟ್ಟಾಳ ಮೂರ್ಖ ಇನ್ನೊಬ್ಬ ಇಲ್ಲ. ನನ್ನಿಂದ ಅನ್ಕೊಂಡಿದ್ದೀನ ಏನೂ ಅಲ್ಲ. ನಾನೇನು ಒಬ್ಬ ಆಕ್ಟರ್, ಪರ್ಟಿಕ್ಯುಲರ್ ಆಕ್ಟರ್ಗಂತೂ ತುಂಬಾ ಕಾಣದ ಕೈಗಳು ಅವನ್ನ ಪುಷ್ ಮಾಡಿದಕ್ಕೆ ಅವನೊಬ್ಬ ಆಕ್ಟರ್ ಆಗಿರ್ತಾನೆ. ಅಲ್ಟಿಮೇಟ್ ಇಂಡಸ್ಟ್ರಿ ಅಂಡ್ ಜನ, ಅವರಿಬ್ರು ಮಧ್ಯ ಇರೋರು ನಾವಷ್ಟೇ. ಬೆಳೆಸೋರು ಬೇಕು ನಮ್ಮನ್ನ, ಬೆಳೆಸೋರು ನಮ್ಮನ್ನ ಮುಂದೆ ಬೆಳೆಸ್ಕೊಂಡು ಹೋಗೋರು. ಈ ಎರಡರ ಮಧ್ಯೆ ಇರೋನು ನಟ ಅಷ್ಟೇ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಶಿಯಸ್ ಟೈಮ್. ಆಕ್ಚುಲಿ ಥ್ಯಾಂಕ್ಸ್. ನಾನು ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ.